ಶರೀರ ಬಿಟ್ಟು ಬೇರೆ ದೇಹ ಧಾರಣೆ ಮಾಡಲು ಹೋಗುವುದಿಲ್ಲ. ಆದರೆ ಪುನರ್ಜನ್ಮವಿಲ್ಲವೆಂದು ತತ್ವ ಬಿಟ್ಟು ಬೇರೆ ಯಾವ ವಸ್ತು ಹಾಗೂ ಜೀವ, ಶಿವ, ಬ್ರಹ್ಮ, ಆತ್ಮ ಏನೂ ಇಲ್ಲ. ತತ್ವಗಳು ಅನಾದಿಯಾಗಿವೆ ಎಂದು ತತ್ವಾದಿಗಳ ಸಿದ್ಧಾಂತವಾಗಿದೆ. ಈ ತರ ನಮ್ಗೆ ಎಲ್ಲವನ್ನ ಇವರು ಸಿದ್ಧಾಂತಿಗಳು ಅಥವಾ ತತ್ವವಾದಿಗಳು ನಮ್ಗೆ ಹೇಳಿದ್ದಾರೆ. ಇಲ್ಲಿ ಗುರುಗಳು ಉತ್ತರ ಕೊಡ್ತಿದ್ದಾರೆ ಮುಂದೆ. 5 ತತ್ವವೇ ಚೈತನ್ಯವಾದರೆ ಮರಣದ ನಂತರ 5 ತತ್ವವು ಪ್ರತ್ಯಕ್ಷವಾಗಿದ್ದರೂ ಜಡ ದೇಹದಲ್ಲಿ ತಿಳುವಳಿಕೆಯ ಲಕ್ಷಣ ಕಂಡು ಬರುವುದಿಲ್ಲವೇಕೆ? ಇದು ಗುರುಗಳು ಕೇಳ್ತಾ ಇರೋ ಪ್ರಶ್ನೆ. ಅವರೆಲ್ಲ ಹೇಳಿರೋದು ಸರಿಯಾಗೈತೆ. ಆದ್ರೆ ಎಣ ಇರುತ್ತಲ್ಲ, ಆ ಎಣದಲ್ಲಿ 5 ತತ್ವನೂ ಇರುತ್ತೆ, ಪಂಚಭೂತಗಳು 5 ಇರುತ್ತೆ. ಆದ್ರೆ ಅದ್ರಲ್ಲಿ ಏನಿರಲ್ಲ, ಎಣ ಆಗಿರುವಾಗ ಚೈತನ್ಯ ಮರಣದ ನಂತರ 5 ತತ್ವವು ಪ್ರತ್ಯಕ್ಷವಾಗಿದ್ದರೂ ಕೂಡ ಜಡ ದೇಹದಲ್ಲಿ ತಿಳುವಳಿಕೆಯ ಲಕ್ಷಣ ಕಂಡು ಬರುವುದಿಲ್ಲವೇಕೆ? ಇದು ನಾವು ಚಿಂತನೆ ಮಾಡ್ಬೇಕಾಗಿರೋ ವಿಷಯ. ಎಣ ಇರುವಾಗ 5 ತತ್ವ ಇರುತ್ತೆ, ಅದ್ರಲ್ಲಿ ಏನಿರಲ್ಲ, ತಿಳುವಳಿಕೆ ಇರಲ್ಲ. ಈ 5 ತತ್ವಗಳು ಈ ತರ ಚಿಂತನೆ ಮಾಡು ನೀನು ಅಂತ ಹೇಳ್ತಿದ್ದಾರೆ. ಈ 5 ತತ್ವಗಳು ದೇಹದಲ್ಲಿ ಯಾವುವೆಂದರೆ ಮೂಳೆ, ಮಾಂಸ, ನಾಡಿ, ಚರ್ಮ, ರೋಮ ಇವು ಪೃಥ್ವಿ ತತ್ವದ ಅಂಶವಾಗಿದೆ. ದೇಹದಲ್ಲಿ ನೀರಿನ ಭಾಗ ಜಲತತ್ವವಾಗಿದೆ. ದೇಹದಲ್ಲಿರುವ ಉಷ್ಣಾಂಶ ಅಗ್ನಿ ತತ್ವವಾಗಿದೆ. ಅದರಲ್ಲಿ ಧನಂಜಯ ವಾಯು ಶರೀರವನ್ನು ಹುಟ್ಟಿಸುವ ಕಾರ್ಯ ಮಾಡುತ್ತದೆ. ಆದ್ದರಿಂದ ಗಾಳಿ ತತ್ವವು ಇದ್ದೇ ಇರುತ್ತದೆ. ಎಲ್ಲಾ ಖಾಲಿ ಜಾಗ ಆಕಾಶ ತತ್ವವಾಯಿತು. ಜಡ ದೇಹದಲ್ಲಿ ತತ್ವಗಳು ಪ್ರತ್ಯಕ್ಷವಿದ್ದರೂ ಚೈತನ್ಯ ಅರಿಯುವ ಲಕ್ಷಣ ಕಂಡು ಬರುವುದಿಲ್ಲವೇಕೆ? ಜೀವಂತದ ಹಾಗೆ ಚತುರತೆಯು ಮಾತುಗಳು, ಶೋಭಾಯಮಾನವಾಗಿರುವ ಮುಖ, ಕಾಂತಿ ಹಾಗೂ ಸುಖ ದುಃಖಗಳ ಅನುಭವದ ಲಕ್ಷಣಗಳು ಕಂಡು ಬರುವುದಿಲ್ಲವೇಕೆ? ಈ 5 ತತ್ವಗಳು ಚೈತನ್ಯವಾಗಿದ್ದರೆ ಕಲ್ಲು, ಮರ, ಪರ್ವತ ಮುಂತಾದವುಗಳು ಭೂಮಿಯ ಮೇಲೆ ಓಡಾಡಿ ದುಃಖ ಅನುಭವ ಮಾಡುವ ಲಕ್ಷಣಗಳು ಈ ಜಡ ಪದಾರ್ಥಗಳಲ್ಲಿಯೂ ಕಂಡು ಬರುತ್ತಿತ್ತು. ಒಂದು ವೇಳೆ ಜಡ ಪದಾರ್ಥಗಳಲ್ಲಿ ಅಂದರೆ ಮರ ಗಿಡಾದಿಗಳಲ್ಲಿ ಸುಷುಪ್ತಿ ಅವಸ್ಥೆಯಲ್ಲಿ ಚೈತನ್ಯವಿದೆ ಎಂದು ತತ್ವಾದಿಗಳು ಹೇಳಿ ಮತ್ತು ಬೆಳೆಯುವುದಕ್ಕೆ ಚೈತನ್ಯವೇ ಕಾರಣವೆಂದು ಹೇಳಬಹುದು ಮತ್ತು ಒಂದೇ ಅವಸ್ಥೆಯಲ್ಲಿರುತ್ತದೆ ಎಂದು ಹೇಳಬಹುದು. ಈ ತರ ಕೆಲವು ಬೇರೆ ಬೇರೆ ಯೋಗ ಕ್ಲಾಸ್ಗಳಲ್ಲಿ ನಾವು ಕೇಳುವಾಗ ನನಗೂ ಅನ್ಸಿತ್ತು, ಈ ಪಂಚಭೂತಗಳು ಚೈತನ್ಯನೇ ಅಲ್ವಾ, ಮತ್ತೆ ಗಿಡಗಳು ಅದು ಚೈತನ್ಯನೇ ಅಲ್ವಾ ಅಂತ. ಇಲ್ಲಿ ಎಷ್ಟು ಚೆನ್ನಾಗಿ ವಿವರಣೆ ಕೊಟ್ಟಿದ್ದಾರೆ ನೋಡ್ರಿ. ಅದು ಚೈತನ್ಯನೇ ಆಗಿದ್ರೆ ಅದು ಮರ ಬೀಳುವಾಗ ಕೆಳಗಡೆ ಮಗು ಇದೆಯಾ ದೊಡ್ಡವರಿದೆಯಾ ಅನ್ನೋ ಅರಿವು ಅದಕ್ಕೆ ಇರಲ್ಲ. ಯಾರಿದ್ರೂ ಬಿದ್ದೋಗುತ್ತಲ್ಲ, ಅದರಿಂದ ಅದು ಜಡ. ಅಂದ್ರೆ ಅದಕ್ಕೆ ಅರಿಯುವ ಗುಣ ಇಲ್ಲ. ಇದು ತುಂಬಾ ಸೂಕ್ಷ್ಮವಾಗಿ ಒಳಕ್ಕೆ ಹೋಗ್ತಾ ಚಿಂತನೆಯನ್ನ ಮಾಡುವಾಗ ಈ ವಿಚಾರಗಳೆಲ್ಲ ನಮ್ಮ ಅರಿವಿಗೆ ಬರುತ್ತೆ. ಅದರಿಂದನೇ ಸ್ವಾಧ್ಯಾಯ ಮಾಡ್ಬೇಕು, ಸತ್ಸಂಗ ಕೇಳ್ಬೇಕು, ತಿಳಿದವ್ರು ಹೇಳುವಾಗ ಕೇಳ್ಬೇಕು ಅಂತ ಹೇಳ್ತಾರೆ. ಇದೆಲ್ಲ ಅರಿವು ಕೂಡ ಈ ಗುರುಗಳು ಹೇಳುವಾಗ ಬರುವ ಒಂದು ಅರಿವೇ ಇದು. ನಮ್ಗೆ ಯಾವುದೇ ಕಾರಣಕ್ಕೂ ಇಷ್ಟು ಚಿಂತನೆಯನ್ನ ಮಾಡೋ ವಿಶಾಲ ಮನಸ್ಸು ನಮ್ಗೆ ಯಾರಿಗೂ ಇಲ್ಲ. ಆದ್ರಿಂದ ಸತ್ಸಂಗ ಬಹಳ ಬಹಳ ಮುಖ್ಯ. ಎಲ್ಲರೂ ಕೇಳಿದ್ರೇನೆ ಇದರ ಅರಿವು ಗೊತ್ತಾಗೋದು. ಗಿಡಗಳು ಬೆಳೆಯೋದಕ್ಕೆ ಚೈತನ್ಯವೇ ಕಾರಣವೆಂದು ಹೇಳಬಹುದು ಮತ್ತು ಒಂದೇ ಅವಸ್ಥೆಯಲ್ಲಿರುತ್ತದೆ ಎಂದು ಹೇಳಬಹುದು. ಒಂದೇ ಸುಸೂಕ್ತಿ ಗಾಢ ನಿದ್ರೆ ಅವಸ್ಥೆಯಲ್ಲಿ ಚೈತನ್ಯ ಇರಲು ಸಾಧ್ಯವಿಲ್ಲ ಮತ್ತು ಅರಿಯುವ ಲಕ್ಷಣ ಮರಗಿಡಾದಿಗಳಲ್ಲಿ ಇಲ್ಲ. ಚೈತನ್ಯ ಶಕ್ತಿಯಿಂದ ಮರಗಿಡಗಳು ಬೆಳೆಯುವುದೂ ಇಲ್ಲ. ಏಕೆಂದರೆ ಮರಗಿಡಗಳಲ್ಲಿ ಬೀಜದ ಶಕ್ತಿ ಸ್ವಯಂ ಆಗಿರುತ್ತದೆ. ಅಗ್ನಿ ವಾಯುವಿನ ಆಧಾರದಿಂದ ಎಣ್ಣೆ ಹಾಗೂ ಬತ್ತಿ ಸಂಬಂಧವಾಗಿ ಹೇಗೆ ದೀಪವು ಪ್ರಕಾಶಮಾನವಾಗಿ ಉರಿಯುವುದೋ, ರಕ್ತ ಚರ್ಮದ ಆಧಾರದಿಂದ ರೋಮಗಳು ಹೇಗೆ ಬೆಳೆಯುತ್ತದೆಯೋ, ಹಾಗೆಯೇ ಪೃಥ್ವಿ ಜಲ ಪರಮಾಣುವನ್ನು ಅಗ್ನಿವಾಯುವಿನ ಸಹಾಯದಿಂದ ಮೇಲೆ ಎಳೆಯಲ್ಪಟ್ಟು ದೀಪವು ಎಣ್ಣೆಯನ್ನು ಹೀರಿದ ಹಾಗೆ ಭೂಮಿಯಿಂದ ನೀರು ಪೃಥ್ವಿಯ ಅಂಶವನ್ನು ಮರಗಿಡಗಳ ಒಳಭಾಗದಲ್ಲಿ ಜರಡೆಯ ಸದೃಶ್ಯ ತೂತುಗಳಿರುತ್ತದೆ ಅಥವಾ ನಾಡಿಗಳ ಹಾಗೆ ಅದರಿಂದಲೇ
ಬೇರಿನ ಮುಖಾಂತರ ಎಳೆದು ಎಲೆ ಕೊಂಬೆಗಳಿಗೆ ಶಕ್ತಿ ಕೊಟ್ಟು ಬೆಳೆಯುತ್ತದೆ ಹಾಗೂ ಫಲಪುಷ್ಪಾದಿಗಳು ಉದ್ಭವಿಸುತ್ತವೆ. ಆದರೂ ಮರ ಗಿಡಗಳಲ್ಲಿ ತಿಳುವಳಿಕೆ ಹಾಗೂ ಅರಿವು ಲಕ್ಷಣಗಳು ಇತರ ಚೈತನ್ಯ ದೇಹಧಾರಿ ಪಶು ಪಕ್ಷಿ ಮಾನವರ ಹಾಗೆ ಕಂಡು ಬರುವುದಿಲ್ಲ. ಈ ಜಡ ಪದಾರ್ಥಗಳಲ್ಲಿ ಚೈತನ್ಯವಿದ್ದರೆ ತಿಳುವಳಿಕೆಯ ಹಾಗೂ ಹರಿಯುವ ಲಕ್ಷಣಗಳು ಕಂಡು ಬರಬೇಕು. ಆದ್ದರಿಂದ ಅದು ಜಡ ಪದಾರ್ಥವಾಗಿದೆ, ಅದರಲ್ಲಿ ಹರಿಯುವ ಶಕ್ತಿ ಇಲ್ಲ. ಇವೆಲ್ಲವನ್ನು ತಿಳಿಯುವವನು ಚೈತನ್ಯನೇ, ಆದ್ದರಿಂದ ಬೇರೆಯಾಗಿದ್ದಾನೆ. ಚೈತನ್ಯನು ಜಡ ಪದಾರ್ಥಗಳ ಲಕ್ಷಣ ಮತ್ತು ಗುಣಗಳನ್ನು ತಿಳಿದು ಅವುಗಳನ್ನು ತನ್ನ ಕೆಲಸಕ್ಕೆ ಬಳಸಿ ಅವುಗಳಿಂದ ಅದ್ಭುತ ಕೆಲಸಗಳನ್ನು ಮಾಡಿಸಿಕೊಳ್ಳುತ್ತಾನೆ. ಎಲ್ಲಾ ತತ್ವಭೇದಗಳನ್ನು ತಿಳಿದು ಅದರ ಅನುಭವವನ್ನು ಬೇರೆಯವರಿಗೂ ತಿಳಿಸುತ್ತಾನೆ. ಚೈತನ್ಯನು ತತ್ವರೂಪವೇ ಆಗಿದ್ದರೆ ತತ್ವವನ್ನು, ತತ್ವದ ಶಕ್ತಿಯನ್ನು ತಿಳಿಯಲು ಮತ್ತು ಹರಿಯಲು ಸಾಧ್ಯವಿಲ್ಲ. ಆದ್ದರಿಂದ ಬೇರೆಯಾಗಿದ್ದರಿಂದಲೇ ಅರಿತುಕೊಳ್ಳುತ್ತಾನೆ. ತತ್ವಗಳ ಸಂಯೋಗದಿಂದ ಶಕ್ತಿ ಉತ್ಪತ್ತಿಯಾಗುತ್ತದೆ ಎಂದರೆ ಆ ಶಕ್ತಿಗಳು ಜಡವೇ ಆಗಿರುತ್ತದೆ. ಶಕ್ತಿಗಳಲ್ಲಿ ಚೈತನ್ಯದ ಲಕ್ಷಣಗಳು ಕಂಡು ಬರುವುದಿಲ್ಲ. ಮದ್ದು, ಗುಂಡು, ಆರಿಸಿದ ಪದಾರ್ಥಗಳು ಜಡವೇ ಆಗಿವೆ. ಪರಿಣಾಮ ಹೊಂದಿದ್ದರೂ ಅದರ ಲಕ್ಷಣಗಳು ಜಡವೇ ಆಗಿರುತ್ತದೆ. ಚೈತನ್ಯದ ಲಕ್ಷಣಗಳು ಅವುಗಳಲ್ಲಿ ಕಂಡು ಬರುವುದಿಲ್ಲ. ಆದ್ದರಿಂದ ಇದನ್ನೆಲ್ಲ ಕಂಡು ಹಿಡಿಯುವವನು ಚೈತನ್ಯನೇ ಬೇರೆಯಾಗಿದ್ದಾನೆ. ಜಡದ ಲಕ್ಷಣದಿಂದ ಬೇರೆಯಾಗಿ ತನ್ನ ಚೈತನ್ಯ ಲಕ್ಷಣದಿಂದ ತೋರ್ಪಡುತ್ತಾನೆ. ಇದು ಪ್ರತ್ಯಕ್ಷ ಅನುಭವ ಸಿದ್ಧವಾಗಿದೆ. ಎಲ್ಲರಿಗೂ ಪ್ರತ್ಯಕ್ಷ ಅನುಭವವಾಗುತ್ತದೆ. ಆದ್ದರಿಂದ ತತ್ವವನ್ನು ಚೈತನ್ಯವೆಂದು ಹೇಳುವುದು, ಒಪ್ಪುವುದು ಮಹಾ ಅಜ್ಞಾನವೇ ಆಗಿದೆ. ಈ ತತ್ವದಿಂದ ಉಂಟಾದ ದೇಹ ಎಲ್ಲ ಅಂಗಾಂಗಗಳನ್ನು ತಿಳಿದು ಸುಖ ದುಃಖಾದಿ ಅನುಭವಗಳನ್ನು ಮಾಡುವವನು. ಆದ್ದರಿಂದ ಬೇರೆಯೇ ಇರಬೇಕು, ಅದರಲ್ಲಿ ಬೆರೆತಿರಲು ಸಾಧ್ಯವೇ ಇಲ್ಲ. 5 ತತ್ವ, 25 ಪ್ರಕೃತಿಗಳು, 3 ಗುಣಗಳನ್ನು ತಿಳಿದು ಅದರ ಅನುಭವವನ್ನು ಹೇಳುವವನು ಅದೇ ರೂಪವಾಗಲು ಸಾಧ್ಯವಿಲ್ಲ. ಬೇರೆಯಾಗಿದ್ದೇ ತಿಳಿಯಬೇಕು ಅಥವಾ ಹೇಳಬೇಕು. ಅದರಲ್ಲಿ ಬೆರೆತು ಅದೇ ರೂಪವಾಗಿ ಹೇಳಲು ಸಾಧ್ಯವಿಲ್ಲ. ಇದೇ ನಿಯಮ. ಇದನ್ನು ಯಾರೂ ಖಂಡನೆ ಮಾಡಲು ಸಾಧ್ಯವಿಲ್ಲ. ಇದು ತತ್ವದ ಒಂದು ಸಿದ್ಧಾಂತ. ಇಲ್ಲಿ ಯಾವಾಗ್ಲೂ ರಾಮಸ್ವಾಮಿಗಳು ಒಂದು ಉದಾಹರಣೆಯನ್ನು ಹೇಳೋರು ನಮ್ಗೆ. ಯಾವುದೋ ಒಂದು ನಾಟಕ ನಡೆಯುವಾಗ, ಮಹಾಭಾರತದ ನಾಟಕ, ಏನೋ ಸಮಯ ಸಂದರ್ಭ ದ್ರೌಪದಿ ಪಾತ್ರ ಮಾಡೋ ಒಬ್ಳು ಆ ಟೈಮ್ಗೆ ಸರಿಯಾಗಿ ಬರ್ಲಿಕ್ಕೆ ಆಗಲ್ಲ. ಅವಾಗ ಏನ್ ಮಾಡ್ತಾರೆ, ಅಲ್ಲೇ ಯಾರೋ ಇದ್ದ ಒಬ್ಬ ವ್ಯಕ್ತಿಗೆ, ಅವನ ಹೆಸರು ರಾಮನೋ ಏನೋ ಒಂದ್ ಹೆಸರು, ಅವನ್ಗೆ ದ್ರೌಪದಿ ಪಾತ್ರವನ್ನ ಹಾಕ್ಬಿಡ್ತಾರೆ. ಅವನು ಎಷ್ಟು ಚೆನ್ನಾಗಿ ಮಾಡ್ತಾನೆ ಅಂತ ಹೇಳಿದ್ರೆ, ಅಲ್ಲಿದ್ದ ಜನರೆಲ್ಲ ನೆನ್ನೆಯ ದ್ರೌಪದಿಗಿಂತ ಇವತ್ತು ದ್ರೌಪದಿ ಪಾತ್ರ ಮಾಡಿದ್ಲಲ್ಲ, ಅವಳು ತುಂಬಾ ಚೆನ್ನಾಗಿ ಮಾಡಿದ್ಲು ಅಂತ ಅಲ್ಲಿದ್ದ ಅಷ್ಟೂ ಜನಗಳು ಹೊಗಳ್ತಾ ಇರ್ತಾರೆ. ಆದ್ರೆ ಆ ಹೊಗಳಿ ಅವನ ಸನ್ಮಾನ ಮಾಡಿ ಕೂರಿಸಿ ಶಾಲು ಒದಿಸಿ ಎಷ್ಟೋ ಹಣದ ಸಹಾಯ ಏನೆಲ್ಲ ಮಾಡ್ತಾ ಇದ್ರು ಕೂಡ ಆ ದ್ರೌಪದಿಯಾಗಿ ಮಾಡಿದಂತಹ ರಾಮ ಇದ್ನಲ್ಲ, ಅವನು ಒಳಗಡೆ ಒಂದು ಆತ್ಮ ಏನ್ ಹೇಳುತ್ತೆ ಗೊತ್ತಾ, ನೀನು ದ್ರೌಪದಿ ಅಲ್ಲ, ನೀನು ರಾಮ ಅಂತ ಹೇಳ್ತಿರುತ್ತಲ್ಲ. ಆ ತರ ನಮ್ಮ ಆತ್ಮ ಸ್ವರೂಪ ಅಂದ್ರೆ ನಮ್ಮ ಸ್ವಾಮಿಗಳು ಯಾವಾಗ್ಲೂ ಹೇಳ್ತಾರೆ ಸತ್ಯನಾಮ್. ಅದಕ್ಕೊಂದು ಹೆಸರೇನು, ಸತ್ಯನಾಮ್. ನಾವು ಎಷ್ಟೇ ದುಃಖ ಸುಖಗಳಲ್ಲಿ ಜೀವನ ಮಾಡ್ತಾ ಇದ್ರು ಅವೆಲ್ಲವೂ ಬೇರೆನೆ. ಈ ದೇಹದಲ್ಲಿ, ನಮ್ಮ ದೇಹದ ಎಲ್ಲ ಅಂಗಾಂಗಗಳು ಕೂಡ ರಕ್ತ ಮಾಂಸ ಮತ್ತೆ ಅಣುಗಳಿಂದಲೂ ಕೂಡ ನಾವು ಬೇರೆನೆ ಅನ್ನೋ ಅರಿವನ್ನ ಬೆಳೆಸ್ಕೊಂಡು ಸದಾ ಸತ್ಯನಾಮ್ ಅನ್ನೋದನ್ನ ನಾವು ಸ್ಮರಿಸೋಣ, ಕಲಿಯೋಣ. ಯಾವಾಗ್ಲೂ ಆ ತಿಳುವಳಿಕೆಯಲ್ಲಿರೋಣ, ಆ ಜ್ಞಾನದಲ್ಲಿರೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ಮುಗಿಸ್ತಾ ಇದ್ದೀನಿ. ಸದ್ಗುರು ದೇವಾಯ. ಧನ್ಯವಾದಗಳು. ಅಲ್ಲೇ
बोलिए श्री सत्यनामादि कबीर साहेब की जय, श्री हनुमान साहेब की जय, गुरु माता जी की जय. ಆತ್ಮವೃಂದಗಳೇ, ಕಳೆದ ನಾವು ಮನಸ್ಸಿನ ಅಲೆ ಬಗ್ಗೆ ವಿಚಾರ ಮಾಡಿದ್ವಿ. ಅಂತಂದ್ರೆ ನಮ್ಮ ಉಂಟಾಗತಕ್ಕ ಸಮಸ್ಯೆಗಳು ಯಾವ ರೀತಿ ಇದೆ, ಅದೇ ರೀತಿಯಾಗಿ ನಮ್ಮಲ್ಲಿ ಸಂಕಲ್ಪ ವಿಕಲ್ಪ ಇತ್ಯಾದಿ ವಿಚಾರದಲ್ಲಿ ಗೆಲ್ಲುವವರಿಗೆ ಮಂಕೀಲ ವಿಜಯ್ ಗೆಲ್ಲಬಹುದು, ಜ್ಞಾನದಿಂದ ಗೆಲ್ಲಬಹುದು. ಅದರ ಮನಸಾಯ ಮನಸಾ ಲಹರಿ ಬೂढ़ बहुत अचेत कहे कबीर तेंची है जाके हृदय विवेक. ಕಬೀರ್ ಸಾಹೇಬ್ ಹೇಳ್ತಾ ಇದ್ರಲ್ಲಿ, ಮನುಷ್ಯನ ಮನಸ್ಸು ವಿಶಾಲವಾದ ಸಮುದ್ರ ಇದ್ದಾಗೆ, ಅದರಲ್ಲಿ ಇಚ್ಛೆಗಳು, ಸಂಕಲ್ಪಗಳು, ಕಲ್ಪನೆಗಳು, ಸ್ಮರಣೆಗಳು ಅಲೆಗಳಂತೆ ನಿರಂತರವಾಗಿ ಎದ್ದೇಳ್ತಾ ಇರ್ತವೆ ಮನಸ್ಸಿನಲ್ಲಿ. ಇದರ ಮಧ್ಯೆ ಪ್ರವಾಹದ ಅಲೆ ಸಹ ಹೇಳ್ತಾ ಇರ್ತವೆ. ಅದೇ ರೀತಿಯಾಗಿ ಮನುಷ್ಯನ ಮನಸ್ಸಿನಲ್ಲಿ ಈ ಸಂಕಲ್ಪ, ಇಚ್ಛೆ, ಕಲ್ಪನೆಗಳ ಜೊತೆಯಲ್ಲಿ ಪ್ರವಾಹದಂತೆ ಕಾಮ, ಕ್ರೋಧ, ಲೋಭ, ಮೋಹ, ಈರ್ಷಾ, ಶೋಕ, ಭಯ, ದೊಡ್ಡ ದೊಡ್ಡ ಪ್ರವಾಹದ ಅಲೆಗಳು ಉಂಟಾಗ್ತವೆ. ಬಯಕೆಗಳ ಅಲೆ, ಕ್ರೋಧದ ಅಲೆ, ಲೋಭದ ಅಲೆ, ಮೋಹದ ಅಲೆ, ಹರ್ಷ, ಶೋಕ, ಭಯ ಇತ್ಯಾದಿ. ಮತ್ತು ಇದರ ಜೊತೆಯಲ್ಲಿ ರಾಗದ್ವೇಷ ಎಂಬ ದ್ವಂದ್ವಾತ್ಮಕ ಅಲೆಗಳು ಸಹ ಎದುರುತ್ತಾ ಇರ್ತವೆ. ಇಲ್ಲಿ ಒಂದು ಉದಾಹರಣೆ ಕೊಡ್ತಾರೆ. ಸಮುದ್ರವನ್ನ, ವಿಶಾಲವಾದ ಸಮುದ್ರವನ್ನ ದೊಡ್ಡ ದೊಡ್ಡ ಹಡಗಿನ ಮೂಲಕ ಹಲವಾರು ಜನ ದಾಟ್ತಾರೆ. ಆದರೆ ಮನಸ್ಸು ಎಂಬ ಸಮುದ್ರದಲ್ಲಿ ಉಂಟಾಗತಕ್ಕಂತ ಅಲೆಗಳಿಂದ ಯಾರೋ ಒಬ್ಬೊಬ್ರು ದಾಟಕ್ಕೆ ಸಾಧ್ಯ ಆಗುತ್ತೆ. ಯಾವ ರೀತಿ ಸಂಕಲ್ಪ ವಿಕಲ್ಪ ಎಂಬ ಅಲೆಗಳು ಮನಸ್ಸಿನಲ್ಲಿ ಉಂಟಾಗ್ತಾ ಇರುತ್ತೋ ಅದು ಸಾಕಷ್ಟು ನೋವುಗಳನ್ನು ಕೊಡ್ತಾ ಇರುತ್ತೆ ಮನುಷ್ಯನಿಗೆ. ಒಂದು ಸಂಕಲ್ಪ ಮಾಡ್ಕೊಳ್ತೀವಿ, ಆ ಸಂಕಲ್ಪ ಇಲ್ದಾಗ ಆತನಿಗೆ ನೋವು. ಆ ನೋವನ್ನು ಅವನು ಸುಧಾರಿಸ್ಕೊಳ್ಳಕ್ಕೆ ಬಹಳ ಕಷ್ಟ. ಮತ್ತು ಇಚ್ಛೆ, ವಾಸನೆ, ಕಲ್ಪನಾ ಲಹರೆ ಮನಸ್ಸೆ ಉಟ್ಟಿ ರಹತಿ ಹೈ. ವಾಸನೆಗಳು, ಕಲ್ಪನೆಗಳು ಇದೇ ಹೇಳ್ತಾನೆ ಇರ್ತವೆ. ಈ ರೀತಿ ಆಗೋದ್ರಿಂದ ಹಲವಾರು ಜನ ದುಃಖ ಪಡ್ತಾ ಇರ್ತಾರೆ. ಮಾನಸಿಕ ಶಾಂತಿ ಇರೋದಿಲ್ಲ ಅವ್ರಿಗೆ. ಮತ್ತು ಇದೆಲ್ಲ ಉಂಟಾಗೋದಕ್ಕೆ ಕಾರಣ ಏನಂದ್ರೆ, ಮೂಲ ಏನು ಅಂತಂದ್ರೆ ಅಜಾಗರೂಕತೆ. ಮನುಷ್ಯನ ಅಜಾಗರೂಕತೆಯಿಂದ ಇವೆಲ್ಲ ತಾಪತ್ರಯಗಳು ಉಂಟಾಗ್ತಾ ಇರ್ತವೆ. ಎಚ್ಚರಿಕೆಯಿಂದ ಇದ್ರೆ ತಾಪತ್ರ ಉಂಟಾಗೋದಿಲ್ಲ. ಅಚೇತ್ ಚಿಂತೆ ಆಗುತ್ತೆ. ಅದನ್ನೆಲ್ಲ ಬಿಡುಗಡೆ ಮಾಡ್ಕೊಳ್ಬೇಕಾದ್ರೆ इन मन की तरंगों से वही बचता है जिसके हृदय में विवेक है. ಈ ಮನಸ್ಸಿನ ಅಲೆಗಳಿಂದ ಯಾರು ಬಿಡುಗಡೆ ಹೊಂದ್ತಾರೆ ಅಂದ್ರೆ, ಯಾರಲ್ಲಿ ವಿವೇಕ ಇದೆಯೋ, ಯಾರಲ್ಲಿ ಜ್ಞಾನ ಇದೆಯೋ, ಅದರ ಮೂಲಕ ಎಲ್ಲವನ್ನ ಪರೀಕ್ಷೆ ಮಾಡಿ ಕಳೀತಾ ಇರ್ತಾರೆ. ಸಂಕಲ್ಪಗಳನ್ನ ಪರೀಕ್ಷೆ ಮಾಡಿ ಕಳೀತಾ ಇರ್ತಾರೆ, ವಿಕಲ್ಪಗಳನ್ನ ಪರೀಕ್ಷೆ ಮಾಡಿ ಕಳೀತಾ ಇರ್ತಾರೆ. ಅದೇ ವಿವೇಕ. ಅದಕ್ಕೆ ಅಷ್ಟು ಶಕ್ತಿ ಇದೆ ಆ ಜ್ಞಾನಕ್ಕೆ. ಇನ್ನೂ ಒಂದು ಜ್ಞಾನ ಅಂದ್ರೆ, ವಿವೇಕ ಅಂದ್ರೆ ಏನು? ಸತ್ಯ ಅಸತ್ಯ. ಸತ್ಯವಾದ ವಸ್ತು ಯಾವುದು ಅಂದ್ರೆ ನಮ್ಮೆಲ್ಲರ ಸ್ವರೂಪ. ಅಸತ್ಯವಾದ ವಸ್ತು ಅಂದ್ರೆ ನಮ್ಮ ದೇಹ. ಆಗ್ಲೇ ಹೇಳಿದ್ರಲ್ಲ ಜಡಚೇತನದ ಬಗ್ಗೆ. ನಮ್ಮ ದೇಹ ಮೊದಲುಗೊಂಡು ನಮ್ಮ ಕಣ್ಣೆದುರಿಗೆ ಏನೇನು ಕಾಣ್ತಾ ಇದೆಲ್ಲ ಅಸತ್ಯ. ಒಂದಲ್ಲ ಒಂದು ದಿನ ಬಿಟ್ಟು ಹೋಗುತ್ತೆ, ಇದು ಬಿದ್ದು ಹೋಗುತ್ತೆ.
ಆದರೆ ನಮ್ಮ ಸ್ವರೂಪ ಸತ್ಯವಾಗಿ ಶಾಶ್ವತವಾಗಿ 3 ಕಾಲಗಳಲ್ಲಿ 3 ಅವಸ್ಥೆಗಳಲ್ಲಿ ಇರುತ್ತೆ. 3 ಕಾಲಗಳಲ್ಲಿ ಭೂತ ಭವಿಷ್ಯತ್ ವರ್ತಮಾನಗಳಲ್ಲಿ ನಮ್ಮ ಅರಿವು ಸ್ವರೂಪ ಇರುತ್ತೆ ಮತ್ತು 3 ಕಾಲಗಳಲ್ಲೂ ಸಹ ಇರುತ್ತೆ. ಜಾಗೃತ ಸ್ವಪ್ನ ಅವಸ್ಥೆ ಕಾಲಗಳಲ್ಲಿ ಇರುತ್ತೆ. ಇದು ಸತ್ಯ. ಇದನ್ನು ಹೊರತುಪಡಿಸಿ ಇನ್ನೆಲ್ಲವೂ ಅಸತ್ಯನೇ. ಇದನ್ನು ಹೊರತುಪಡಿಸಿ ಇನ್ನೆಲ್ಲವೂ ಅಸತ್ಯ. ದೇಹ ಅಸತ್ಯ, ಭೂಮಿ ಅಸತ್ಯ. ಅಂದ್ರೆ ಭೂಮಿ ಇರುತ್ತೆ, ಮುಂದಿನ ಪೀಳಿಗೆಗೂ ಇದೆ, ಇಂದಿನ ಪೀಳಿಗೆಯಿಂದ ಈಗಲೂ ಇದೆ, ಮುಂದೆನೇ ಇರುತ್ತೆ. ಆದ್ರೆ ಅದನ್ನು ನೋಡೋದಕ್ಕೆ ಶಾಶ್ವತವಾಗಿ ನಾವಿರೋದಿಲ್ಲ. ನಮ್ಗೊಂದು ಇಷ್ಟೊಂದು ಇದು ಇರುತ್ತೆ, ಆಯ್ತು ನಂತರ ನಮ್ಮನ್ನ ಆ ಭೂಮಿಯೊಳಗೆ ಹಾಕಿ ಮಾಡ್ಬಿಡ್ತಾರೆ. ಹಾಗಾಗಿ ದೇಹನೂ ಅಸತ್ಯ, ಪ್ರಪಂಚ ಭೂಮಿ ಅಸತ್ಯ, ಅಗ್ನಿ ವಾಯು ಇವೆಲ್ಲವೂ ಅಸತ್ಯ. ಯಾಕಂದ್ರೆ ಅವೆಲ್ಲ ನಮ್ಗೆ ಗೋಚರ ಆಗೋದಿಲ್ಲ. ಹೋದ್ಮೇಲೆ ನಾವಿರೋರು ಅದನ್ನ ನೋಡ್ತಾ ಇದೀವಿ, ನಾವಿರೋರು ಅದನ್ನ ನೋಡ್ತೀವಿ. ನೀರನ್ನು ನೋಡ್ತೀವಿ, ಗುರುತಿಸ್ತೀವಿ, ಬೆಂಕಿನ ಗುರುತಿಸ್ತೀವಿ, ಮತ್ತೊಂದೆಲ್ಲ ಗುರುತಿಸ್ತೀವಿ. ನಮ್ಮ ಹೋದ ನಂತರ, ನಮ್ಮ ದೇಹ ಬಿದ್ದೋದ ನಂತರ ಅದೇನು ಬೇರೆ, ನಾವು ಬೇರೆ. ಈಗಲೂ ಬೇರೆನೆ, ಈಗಲೂ ಬೇರೆಯಾಗಿ ಕಾಣ್ತಾ ಇರೋದು, ಈಗಲೂ ಬೇರೆಯಾಗೆ ಕಾಣ್ತಾ ಇರೋದು. ಆಗಲೇ ಒಂದು ಉದಾಹರಣೆ ಕೊಟ್ಟರಲ್ಲ, ನಾವು ಬೆಂಕಿ ಉದಾಹರಣೆ ಕೊಡ್ತಾ ಇದ್ವಿ. ಜ್ಞಾನಿ ಆಗಲಿ ಅಜ್ಞಾನಿ ಆಗಲಿ ಬೆಂಕಿ ಸುಡುತ್ತೆ. ಅದೇ ರೀತಿ ಮರದ ಉದಾಹರಣೆ ಕೊಟ್ಟರು. ಅದರಲ್ಲಿ ಚೈತನ್ಯದ ಲಕ್ಷಣ ಆಗಿದ್ದ ಪಕ್ಷದಲ್ಲಿ ಮರ ಬೀಳುವ ಸಮಯದಲ್ಲಿ ಒಂದು ಮಗು ಇದ್ರೆ ಬೀಳಬಾರ್ದು, ಮಗು ಇದೆ ಅಂತ ಇಲ್ಲ, ಅದು ಗೊತ್ತಿಲ್ಲ. ಯಾರಿದ್ರೂ ಬೀಳುತ್ತೆ, ಇದ್ರೂ ಬೀಳುತ್ತೆ, ಇಲ್ಲದೇ ಇದ್ರೂ ಬೀಳುತ್ತೆ, ಅದು ಸಮಯ. ಹಾಗಾಗಿ ಅವೆಲ್ಲ ಸತ್ಯ. ಸತ್ಯ ನಮ್ಮ ಸ್ವರೂಪ. ಅದರಲ್ಲಿ ವಿವೇಕದ ಶಕ್ತಿಯಿಂದ ನಾವು ಪರೀಕ್ಷೆ ಮಾಡೋ ಒಂದು ಜ್ಞಾನ ಆಗುತ್ತೆ. ಸಾರ ಅಸಾರ, ಸಾರ ಶಬ್ದಗಳು ಅನೇಕ ಶಬ್ದಗಳು ಇದ್ದಾವೆ. ಲಾಭವನ್ನ ಕೊಡತಕ್ಕಂತ ಶಬ್ದಗಳು, ಇಂಥ ಒಂದು ಸತ್ಸಂಗದ ಶಬ್ದಗಳು ನಮಗೆ ಲಾಭವನ್ನ ಕೊಡ್ತವೆ. ಒಂದು ತಿಳುವಳಿಕೆ ಶಬ್ದದ ವ್ಯವಹಾರದ ತಿಳುವಳಿಕೆ ಶಬ್ದ ನಮಗೆ ಲಾಭವನ್ನ ಕೊಡ್ತವೆ. ವಿದ್ಯೆ ಅದು ಶಬ್ದ, ವಿದ್ಯೆ ಲಾಭವನ್ನ ಕೊಟ್ಟಿದೆ ನಮ್ಗೆ. ಇಷ್ಟೊತ್ತು ಲೆಕ್ಕ ಹಾಕಿದ್ವಿ, ಆ ವಿದ್ಯೆ ಇರೋದಕ್ಕೆ ಲೆಕ್ಕ ಹಾಕಿದ್ದು, ಇಷ್ಟು ಬಂತು ಇಷ್ಟೊತ್ತು ನೋಡಿ. ಅದು ಸಾರ ಶಬ್ದಗಳು. ವಿದ್ಯೆ ಯಾವ ಶಬ್ದಗಳಿಂದ ನಮ್ಮ ಬಿಡುಗಡೆಯಾಗುತ್ತೋ, ಹುಟ್ಟು ಸಾವು ಬಂಧನ ಬಿಡುಗಡೆಯಾಗುತ್ತೋ ಅವೇ ಸಾರ ಶಬ್ದಗಳು. ಇದನ್ನು ಹೊರತುಪಡಿಸಿ ಇನ್ನೆಲ್ಲ ಅಸಾರ ಶಬ್ದಗಳು, ನಮ್ಮನ್ನ ಬಂಧನಕ್ಕೆ ಒಳಪಡಿಸುವಂತ ಶಬ್ದಗಳು. ಪ್ರತಿಮೆ ಪೂಜಾದಿಗಳು, ಮಂತ್ರಗಳು ಇವೆಲ್ಲವೂ ಸಹ ಅಷ್ಟೇ. ಆ ಮಂತ್ರಗಳು ಪ್ರತಿಮೆಗಳ ಮುಂದೆ ಹೇಳ್ತಾರಲ್ಲ, ಅವೆಲ್ಲ ಏನು ಕೆಲ್ಸಕ್ಕೆ ಬರೋದಿಲ್ಲ, ಏನು ಕೆಲ್ಸಕ್ಕೆ ಬರೋದಿಲ್ಲ. ಏನಲ್ಲ ಅಲ್ಪ ಸ್ವಲ್ಪ ಲಾಭ ಆಗ್ಬೋದು, ಅನ್ಕೊಂಡಿದ್ದು ಆಗ್ಬೋದು. ಒಂದು ಸಲ ಬಸ್ನಲ್ಲಿ ಬರ್ತಾ ಇದ್ವಿ, ಯಾರೋ ಶಿವಮೊಗ್ಗದಿಂದ ಘಾಟಿಗೆ ಬರ್ತಾ ಇದ್ದೆ. ಕೇಳ್ದ, ಸ್ವಾಮಿ ಇಲ್ಲಿ ಬಂದಿದ್ದಕ್ಕೆ ನಮ್ಗೇನೋ ಒಂದು ಕೆಲಸ ಆಯ್ತು ಸ್ವಾಮಿ, ಬಂದೆ. ಅವನ ಸಮಯ ಅಲ್ಲಿ ಬಂದಿತ್ತು, ಆಯ್ತು, ಸಮಯ ಬಂದಿತ್ತು, ಅಲ್ಲ ಆಯ್ತು. ಅದನ್ನೆಲ್ಲ ಹೇಳಿದ್ರೆ ಅವ್ರಿಗೆ ಅರ್ಥ ಆಗೋದಿಲ್ಲ. ಹಾಗಾಗಿ ಅವೆಲ್ಲ ಅಸಾರ ಶಬ್ದಗಳು. ಆ ದೇವ್ರ ಪೂಜೆ ಮಾಡೋ ಮುಕ್ತಿ ಸಿಗುತ್ತೆ, ಈ ದೇವ್ರ ಪೂಜೆ. ಮುಕ್ತಿ ಯಾರಿಂದಲೂ ಸಾಧ್ಯ ಇಲ್ಲ. ಮುಕ್ತಿ ಏನೇನು ತಾನೇ ಪಡ್ಕೊಳ್ಬೇಕು, ಗುರುವಿನ ಮೂಲಕ ಅನುಗ್ರಹ ಆಗಬೇಕು. ಗುರುವಿನ ಅನುಗ್ರಹ ಮಾಡಿದ್ರೆ ಅದು ಮುಕ್ತಿ. ಆದರೆ ಆಚರಣೆ ಇದೆ, ಆ ಆಚರಣೆಗಳನ್ನ ನಾವು ಮಾಡಲೇಬೇಕು. ಗುರು ಹೇಳ್ತಾರೆ ಇಂಥ ಆಚರಣೆ ಮಾಡು. ನೆನ್ನೆ ಹೇಳಿದ್ವಿ, ಮಾಂಸಾಹಾರ ಬಿಡಬೇಕು, ಇದು ಸಸ್ಯಾಹಾರ ಸೇವನೆ ಮಾಡಬೇಕು, ಧೂಮಪಾನ ಬಿಡಬೇಕು, ಇವೆಲ್ಲವನ್ನ ಚಟಗಳನ್ನೆಲ್ಲ ದುರಭ್ಯಾಸಗಳನ್ನ ಬಿಡಬೇಕು. ದುರಭ್ಯಾಸಗಳನ್ನ ಇಟ್ಟುಕೊಂಡು ನಾವು ಮುಕ್ತಿಯ ಆಚರಣೆ ಮಾಡೋದೇ ಸಾಧ್ಯ. 2 ಕುದುರೆ ಮೇಲೆ ಒಂದೊಂದು ಕಾಲು ಇಟ್ಕೊಂಡು ನಾವು ಸವಾರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ಕುದುರೆ ಮೇಲೆ ಸಂಪೂರ್ಣವಾಗಿ ಕುಳಿತುಕೊಂಡು ಸವಾರಿ ಮಾಡಿದ್ರೆ ಮುಂದೆ ಹೋಗೋದು, ಇಲ್ಲ ಅಂದ್ರೆ ಬೀಳ್ತೀವಿ. 2 ಕುದುರೆಗಳ ಮೇಲೆ ಒಂದು ಕಾಲ ಇಟ್ಕೊಂಡು ನಾವು ಸವಾರಿ ಮಾಡಿದ್ರೆ ನಾವೇ ಬೀಳೋದು. ಹಾಗಾಗಿ ಚೇತನ ಜಡ, ಚೇತನ ಅಂದ್ರೇನು ಇಷ್ಟೊತ್ತವ್ರು ಹೇಳಿದ್ರು. ಚೈತನ್ಯ ಅಂದ್ರೆ ತಿಳುವಳಿಕೆ ತೆಗೆದುಕೊಳ್ಳುವಂಥದ್ದು, ಅರಿಯುವಂಥದ್ದು ಲಕ್ಷಣ ಯಾವುದರಲ್ಲಿದೆಯೋ ಅದು ಚೇತನ. ನಮ್ಮಲ್ಲಿ ಚೈತನ್ಯ ಶಕ್ತಿ ಇದೆ, ಅರಿಯೋ ಶಕ್ತಿ ಇದೆ. ದೇಹ ಹೋದ್ಮೇಲೆ ಅರಿಯೋ ಶಕ್ತಿ ಎಲ್ಲಿರುತ್ತೆ? ಅದಕ್ಕೆ ಇಲ್ಲ, ಅವಸ್ಥೆಗಳು ಇದೆ. ಶೇಷಾದ್ರಿ ಅಂತೇಳಿ ಇಂಟರ್ನ್ಯಾಷನಲ್ ಪರ್ಸನಾಲಿಟಿ ಅವ್ರ ಜೊತೆ ಸಂವಾದ ಮಾಡೋ ಸಂದರ್ಭದಲ್ಲಿ GN ಶೇಷಾದ್ರಿ ಹೇಳಿದ್ರು, ಒಬ್ಬ ಡ್ರೈವರು ತನ್ನ ಡ್ರೈವಿಂಗ್ ಮಾಡೋ ಸಂದರ್ಭದಲ್ಲಿ ಮೈಂಡನ್ನು ಬೇರೆ ಕಡೆ ಎಲ್ಲೂ ತನ್ನ ದೃಷ್ಟಿಯನ್ನು ಬದಲಾವಣೆ ಮಾಡದೆ ತನ್ನ ಗಮನವನ್ನು ಹೋಗ್ಬೇಕಾಗಿರೋ ರಸ್ತೆ ಕಡೆನೇ ಕೇಂದ್ರೀಕರಿಸಿ ಹೋಗೋದ್ರಿಂದ ಅಪಾಯ ಅಂತಕ್ಕಂಥದ್ದು ಯಾವ ಕಾರಣಕ್ಕೂ ಸಂಭವಿಸೋದೇ ಇಲ್ಲ.
ಮೈಂಡ್ ಡೈವರ್ಟ್ ಆದಾಗ ದೃಷ್ಟಿ ಬೇರೆ ಕಡೆಗೆ ಹೋದಾಗ ಮಾತ್ರ ಅಚಾತುರ್ಯ ಘಟನೆಗಳು ನಡೆದೋಗ್ತವೆ. ಅದಕ್ಕೆ ಶುಕ್ಲ ಅಂಬರಧರಂ ವಿಷ್ಣುಂ ಚತುರ್ಭುಜಂ ಪ್ರಸನ್ನ ವದನಂ ಧ್ಯಾಯೇ ಸರ್ವ ವಿಘ್ನೋಪಶಾಂತಹೇ ಅಂತ ಮಂತ್ರ ಹೇಳ್ತಾರಲ್ಲ, ಅವನು ಅದನ್ನ ಅಂದುಕೊಂಡು ಡ್ರೈವ್ ಮಾಡ್ತಾ ಇರೋನು. ಅವನ ಗಮನ ಎಲ್ಲನೂ ಈ ಥರ ಹೇಗೆ ಸೇಫ್ಟಿಯಾಗಿ ಎಲ್ಲೂ ಅಪಘಾತಗಳು ನಡೆದಂತನ್ನ ಆಧಾರದ ಮೇಲೆ ಹೋದ್ನೆ ಹೊರತು ಏನೂ ಮಾಡಲಿಲ್ಲ. ಬಟ್ ಅವನ ಗಮನ ಅಲ್ಲಿ ಇದ್ದಿದ್ದಕ್ಕಾಗಿ ಆ ಕೆಲಸ ಆಯ್ತು. ಅದರಲ್ಲಿ ಮಂತ್ರದ ಪಾತ್ರ ಏನೂ ಇಲ್ಲ. ಅವನ ಗಮನ ಅದು. ಇನ್ನೊಂದು ಉದಾಹರಣೆ ಕೊಡ್ತಾರೆ ನೋಡಿ. ಡ್ರೈವರು ಡ್ರೈವಿಂಗ್ ಮಾಡ್ತಾ ಇದ್ರು ಸಹ ಅವನ ಚಿತ್ತ ಮನಸ್ಸು ಎಲ್ಲ ಡ್ರೈವಿಂಗ್ ಕಡೆ ಇದ್ರು ಕೂಡ ಬೇರೆ ಕಡೆನೂ ಮಾತಾಡ್ತಾ ಇರ್ತಾನೆ. ಈಗ ಬೋರ್ಡ್ಗಳೆಲ್ಲ ಹಾಕ್ಬಿಟ್ಟಿದೆ, ಈಗ ಬೋರ್ಡ್ ಹಾಕ್ಬಿಟ್ಟಾರೆ BTS ಬಸ್ಗಳಲ್ಲಿ, ಏನೋ ಸಂಭಾಷಣೆ ತೊಡಗಬೇಡಿ ಅಂತ. ಅದು ಆಗೋ ಸಾಧ್ಯತೆ ಇದೆ. ಉದಾಹರಣೆ ಕೊಡ್ತಾರೆ ನಮ್ಮ ಇದರಲ್ಲಿ. ಇವಾಗ ನಮ್ಮ ಚಿತ್ತ ಎಲ್ಲಿ, ಗಮನ ಎಲ್ಲಿ, ನಮ್ಮ ಆತ್ಮದ ಕಡೆ ಇರುತ್ತೆ. ಆದರೂ ಸಹ ಬೇರೆ ಬೇರೆ ಕೆಲಸಗಳನ್ನ ಮಾಡಬಹುದು. ಇವಾಗ ಮಗ ಬಿಡ್ತಾ ಇರ್ತೀವಿ, ಬೇರೆ ಮಾತನ್ನು ಆಡ್ತಾ ಇರ್ತೀವಿ. ಅದು ಸಾಧ್ಯತೆ ಇದೆ, ಇದು ಸಾಧ್ಯತೆ ಇದೆ. ಹಾಗಾಗಿ ಅದನ್ನು ಹೇಳ್ತಾರೆ. ಒಂದು ಉದಾಹರಣೆನೂ ಕೊಡೋರು. ಒಬ್ಬ ಹೆಣ್ಣುಮಗಳು, ಹಳ್ಳಿ ಹೆಣ್ಮಗಳು, ಹಿಂದಿನ ಕಾಲದಲ್ಲಿ ನೀರು ತರಬೇಕಾದ್ರೆ ಒಂದು ಪರ್ಲಾಂಗ್ ಹೋಗ್ಬೇಕಾಯ್ತು. ತಲೆ ಮೇಲೆ ಒಂದು ಎರಡು ಬಿಂದಿಗೆ, ಕಂಕ್ಳಲ್ಲಿ ಒಂದು ಬಿಂದಿಗೆ, ಇದೆಲ್ಲ ತಲೆ ಮೇಲೆ ಇದನ್ನ ಆಸರೆ ಏನಿಲ್ಲ, ಅದಕ್ಕೆ ತಲೆನೇ ಆಸರೆ ಅಂಥದ್ರಲ್ಲಿ ತಗೊಂಡು ಬರ್ತಾ ಇದ್ದು. ಅದ್ರ ಜೊತೆಗೆ ಏನಾದ್ರು ರಸ್ತೆನಲ್ಲಿ ಸಗಣಿ ಬಿದ್ದರೆ ಅದನ್ನು ಎತ್ಕೊಂಡವಳು ಕೈ ಬಿಟ್ಬಿಟ್ಟು ಎಲ್ಲ ಬರೋರು. ಇದೆಲ್ಲ ಆ ರೀತಿನೂ ಸಾಧ್ಯತೆ ಇದೆ, ಇದು ಸಾಧ್ಯತೆ ಇದೆ. ಒಟ್ಟಾರೆ ಮನುಷ್ಯನ ಗಮನವೆಲ್ಲ, ತನ್ನ ಏಕಾಗ್ರತೆ ಎಲ್ಲ ತನ್ನ ಒಂದು ಕೆಲಸದ ಮೇಲೆ ಇದ್ರೆ ಅದು ನಡೆಯುತ್ತೆ. ಹಾಗಾಗಿ ಚೇತನ ಲಕ್ಷಣ ಏನು? ಅರಿಯುವ ಲಕ್ಷಣ, ಎಲ್ಲವನ್ನ ಅರಿಯೋದು. ಗುರುದೇವರು ಹೇಳಿದ್ರು, ಒಂದು ಗಮ್ಯ ಸ್ಥಾನ ಸೇರ್ಬೇಕಾದ್ರೆ ನೇರ ಇರಬೇಕು, ಚಿತ್ತ ಯಾವುದು ಕರೆಕ್ಟಾಗಿ ಹೋಗ್ಬೇಕು ಅಂತ ಇರುತ್ತೆ. ಹೌದೌದು, ಅದು ಕರೆಕ್ಟ್. ಆದರೆ ಎಷ್ಟೇ ಒಂದೊಂದು ಸಂದರ್ಭ ಎಷ್ಟು ಚೆನ್ನಾಗಿ ಹೋಗ್ತಾ ಇದ್ರು ಬೇರೆ ಕಡೆಯಿಂದ ಬಂದು ಸ್ವಲ್ಪ ಇದಾಗ್ಬೋದು. ಬರೋನು ಸರಿ ಇಲ್ಲ. ಅವರು ಮೊನ್ನೆ ಒಂದು ಯಾರು 6 ಗೊತ್ತೋದ್ರಲ್ಲ, ಯಾವ ಬೇರೆ ಕಡೆಯಿಂದ ಬಂದು ಮೇಲೆ ಬಿತ್ತಲ್ವ, ಕರೆಕ್ಟಾಗಿ ಬಿತ್ತು ಗುರಿ. ಗುರುದೇವ್ ಸರ್ ಹೇಳ್ದಂಗೆ ಕರೆಕ್ಟಾಗಿ. ಆದ್ರೂ ಯಾವ ಕಡೆಯಿಂದ ಬಂದು ಇದಾಯ್ತಲ್ಲ, ಅವನು ಗುರಿ ವೇಸ್ಟ್ ಆಯ್ತಲ್ವ. ಗುರಿ ವೇಸ್ಟ್ ಆಗ್ಲಿಲ್ಲ. ಅಲ್ಲಿ ಅವನ ಗುರಿ ನೆಟ್ಟಿಗೆ ಇತ್ತು. ಅಲ್ಲಿ ಪ್ರಾರಬ್ಧ ಅವ್ರಿಗೆ ಅಲ್ಲಿ ತೊಡಕು ಉಂಟು ಮಾಡಿ, ಅವ್ರ ಪ್ರಾರಬ್ಧ ಅಲ್ಲಿ ಹೋಗೋದಿತ್ತು. ಗುರಿಗಿಂತನೂ ಪ್ರಾರಬ್ಧನೇ ಇದು ಅಲ್ವಾ? ಪ್ರಾರಬ್ಧ ಕರ್ಮನೇ ದೊಡ್ಡದು. ಬಳ್ಳಾರಿಯಲ್ಲಿ ಒಂದು ಹದ್ದು ನಾಗರವನ್ನ ನೋಡ್ಬೋದು. ನಡೆದರ ಪ್ರತ್ಯಕ್ಷ ಘಟನೆ ಇದು. ನೋಡಿ 2 ಕೈಗಳಲ್ಲಿ ಅದ್ರ ಕಾಲುಗಳಲ್ಲಿ ಹಾವನ್ನ ಎಳೆತಾವ ಬಾಲ್ದ ಹತ್ರ ಹಿಡ್ಕೊಂಡ್ಬಿಟ್ಟೈತೆ. ಆರ್ಬಿಡ್ತು ಕೈಯಲ್ಲಿ, ಅದರ ಕಾಲಲ್ಲಿ ಹಿಂಗೆ ಹಿಡ್ಕೊಂಡಿರೋದು ಹಾವು ಹಂಗೆ ಇದೆ. ಏನೇನು ರೆಕ್ಕೆ ಮಾಡ್ಕೊಂಡು ಮೇಲೆ ಹೋಗ್ತಾನೆ ಐತೆ. ಅದೇನಾಯ್ತೋ ಏನೋ ದಾರಿ ಒಳಗಡೆ ಕಾಲಿಂದ ಅದು ಹಿಡ್ಕೊಂಡಿದ್ದ ಕೈ ಇದು ಮುಷ್ಟಿಯಿಂದ ಅವನ್ನ ಬಿಟ್ಬಿಡ್ತು. ಬಿಟ್ಟಿದ್ದ ಹಾವು ಬಳ್ಳಾರಿ ಒಳಗಡೆ ಸ್ಕೂಟ್ರಲ್ಲಿ ಹೋಗ್ತಿದ್ದವನ ಇದರ ಮೇಲೆ ಬಿದ್ದುಬಿಡ್ತು. ಬಿದ್ದು ಕಚ್ಚಿಬಿಟ್ಟು ಹೋಯ್ತು. ಅವನ ಪ್ರಾಣ ಅಲ್ಲಿ ಹೋಯ್ತು. ಅಲ್ಲ, ಅದು ಎತ್ಕೊಂಡು ಹೋಗ್ತಾಯ್ತು. ಅದು ಕರೆಕ್ಟಾಗಿ ಗೊತ್ತಾಯ್ತು. ಅದರ ಹಿಡಿತದಲ್ಲಿ ಮಿಸ್ ಆಗಿ ಬಂದಿದ್ದು ಕೆಳಗಡೆ ಸ್ಕೂಟ್ರಲ್ಲಿ ಹೋಗ್ತಿದ್ದ ಅವನ ಮೇಲೆ ಬಿತ್ತು. ಅವನು ಕಸ್ತು, ಅವನ ಅಲ್ಲಿ ಹೋಯ್ತು. ಹಿಡಿತ ಮಿಸ್ ಆಗೋದಕ್ಕೆ ಇವನ್ ಪ್ರಾಣ ಹೋಗ್ಬೇಕಾಯ್ತಲ್ಲ. ಅದೇ ಅಲ್ಲ ಸರ್? ಅದೇ ನೋಡಿ, ಎಲ್ಲ ಸ್ವಲ್ಪ ಪ್ರಾರಬ್ಧ. ಇದು ಸತ್ಯ ಘಟನೆ. ಇದು ಇಲ್ಲ ಬೇಜಾನಾಗಿದೆ. ನಿನ್ನೆ ಯಾವುದೋ ಒಂದು ಸ್ಟೋರಿಯಲ್ಲಿ ವಿವೇಕದಿಂದ, ಜ್ಞಾನದಿಂದ ನಮ್ಮಲ್ಲಿ ಉಂಟಾಗತಕ್ಕಂಥ ಸಂಕಲ್ಪ, ವಿಕಲ್ಪ, ಕಾಮ, ಕ್ರೋಧ, ಲೋಭ ಇವುಗಳೆಲ್ಲವನ್ನ ಗೆಲ್ಲಬಹುದು. ವಿವೇಕಕ್ಕೆ, ಆ ಜ್ಞಾನಕ್ಕೆ ಅಷ್ಟು ಶಕ್ತಿ ಇದೆ. ಆ ಜ್ಞಾನ ಯಾವುದು ಅಂದ್ರೆ ಚೇತನ ಬೇರೆ, ಜಡ ಬೇರೆ, ಈ ರೀತಿ ತಿಳಿಬೇಕು. ಚೈತನ್ಯನೂ ಬೇರೆ, ಜಡದ ದೃಶ್ಯಗಳು ಬೇರೆ, ಜಡ ಬೇರೆ, ಜಡದ ಶಕ್ತಿಗಳು ಬೇರೆ. ಇವೆಲ್ಲವೂ ತಿಳಿದ್ರೆ ಮಾತ್ರ ಸಾಧ್ಯ. ಇಲ್ಲ ಅಂತ ಅಂದ್ರೆ ಆ ಅಲೆಗಳ ಜೊತೆಯಲ್ಲಿ ಇವನು ಸಹ ಹೊರಟೋಗ್ತಾನೆ. ಅದಕ್ಕೆ ವಿವೇಕ್ ಬಡ ವಜನ್ದಾರ್ ಹೈ. ಜ್ಞಾನ ಅನ್ನೋದು ಬಹಳ ಮೌಲ್ಯವುಳ್ಳದು. ಆ ಜ್ಞಾನದಿಂದಲೇ ಆಗ್ಲೇ ಈ ಪ್ರಪಂಚ ಮನುಷ್ಯರೆಲ್ಲ ಏನೇನು ಅಂತಂದ್ರೆ ಆ ಜ್ಞಾನನೇ ಮುಖ್ಯ. ವ್ಯಾವಹಾರಿಕ ಜ್ಞಾನ, ಸಾಮಾಜಿಕ ಜ್ಞಾನ, ಸೈನ್ಸ್ ಇವೆಲ್ಲ ಮುಂದುವರಿಬೇಕಾದ್ರೆ ಮನುಷ್ಯನ ವಿವೇಕ ಮುಖ್ಯ. ಆದ್ರೆ ಅದು
ವ್ಯವಹಾರದ ಕಡೆ ಹೊರಟೋಯ್ತು, ಆಧ್ಯಾತ್ಮ ಜ್ಞಾನ ಬಿಡುಗಡೆ ಕಡೆ ಬಂದ್ಬಿಡ್ತು. ಬಿಡುಗಡೆ ಕಡಿಮೆ ಬಂದಿತ್ತು. ಅದರಲ್ಲೂ ಜೊತೆಗೆ ಮಾಡ್ಬೋದು, ಅವರು ವ್ಯವಹಾರ ಜ್ಞಾನ ಜೊತೆಗೆ ಆಧ್ಯಾತ್ಮ ಜ್ಞಾನ ಮಾಡ್ಬೋದು. ಅವರವರ ಪ್ರಾರಬ್ಧ ಕರ್ಮ ಸಂಸ್ಕಾರ ಇರೋದಿಲ್ಲ. ಹಾಗಾಗಿ ಅದನ್ನೇ ಅವರು ಮಾಡಿಕೊಂಡು ತಮ್ಮ ಜೀವನವನ್ನು ತಮ್ಮ ಜೀವನವನ್ನ ಕಳೀತಾ ಇದ್ದಾರೆ. ಸೊ ಇನ್ನೊಂದು ಮೇಡಮ್ ಅವ್ರು ಹೇಳಿದಾಗ ಜೀವಾತ್ಮ ಇದ್ದಾಗ ಪಂಚಭೂತಗಳೆಲ್ಲ ಇರ್ತವೆ. ಇವಾಗ ಎಲ್ಲರೂ ಇದ್ದಾಗ ಜನ ಸೇರ್ತಾರೆ. ನೀವು ಯಾರೇ ಒಬ್ಬ ವ್ಯಕ್ತಿ ಅನ್ಕೊಳ್ಳಿ, ಒಂದು 50-60 ಜನನೂ ಸೇರ್ತಾರೆ ಜೀವಾತ್ಮ ಇದ್ದಾಗೂ ಒಂದು 10 ಜನ ಸೇರ್ತಾರೆ. ಅಂದ್ರೆ ಸತ್ತೋಗ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು 10 ಜನ ಸೇರ್ತಾರೆ. ಅವ್ನು ಸಂಸ್ಕಾರ ಮಾಡೋದಕ್ಕೆ ಸೇರ್ತಾರೆ. ಹೌದು. ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್. ಅದು ಜೀವ ಇಲ್ಲದೆ ಇರೋ ನಿರ್ಜೀವ ದೇಹ ವ್ಯವಸ್ಥೆ ಮಾಡಬೇಕು, ಸೇರಿದ್ದಾರೆ. ಅದು ಬಹಳ ಕೆಡುತ್ತೆ, ಕಾಯಿಲೆಗಳು ಬರುತ್ತೆ ಬೇರೆಯವ್ರಿಗೆ. ಇದಾಗೂ ಪಂಚಭೂತಗಳು ಇದ್ದೇ ಇರ್ತವಲ್ಲ, ಇರ್ತವೆ. ಆದ್ರೆ ಅರಿಯೋ ಶಕ್ತಿ ಇಲ್ವಲ್ಲ. ಅರಿಯುವಂಥದ್ದೇ ಹೇಳಿದ್ದು ಮೇಡಮ್ ಅವರು, ಅರಿಯೋ ಶಕ್ತಿ ಇಲ್ಲ ಅದ್ರಲ್ಲಿ. ಅದೇ ಗುರುದೇವನಲ್ಲ ಆಚೆ ಕೃಪ ಅಂತಾರೆ, ಗುರುದೇವನ ಬಾಡಿ ಅಂತ ಹೇಳಲ್ಲ, ಆಚೆ ಅಂತಾರೆ. ಎಷ್ಟೊತ್ತು ಮಡಿಕೊಳ್ತೀರಪ್ಪ ಗುರುದೇವನ ಎಷ್ಟೊತ್ತು ಮಡಿಕೊಳ್ತೀರಾ ಅಂತ ಹೇಳಲ್ಲ, ರಂಗಸ್ವಾಮಿನ ಎಷ್ಟೊಳ್ತೀರಿ ಅಂತ ಹೇಳಲ್ಲ, ಬಾಡಿನ ಎಷ್ಟೊತ್ತಿಗಪ್ಪ ತೆಗೆಯೋದು ಅಂತ. ಹೌದೌದು. ಅರಿವಿನ ಅಥವಾ ಚೇತನೆಗೆ ಎಷ್ಟೊಂದು ಪ್ರಾಮುಖ್ಯತೆ ಅನ್ನೋದು ಅದಕ್ಕೆ ವಿವೇಕ ಭವತ್ತು ವಿವೇಕ ವಜನ್ದಾರ್ ಜ್ಞಾನ ದೊಡ್ಡ ಮೌಲ್ಯ ಉಳ್ಳದು. ಇದು ನಾಳೆ ವಿದ್ಯಾರಾಮ ಯಾತ್ರೆ ಪೂಜೆ ಅದಕ್ಕಿಂತನೂ ಶ್ರೇಷ್ಠ. ಹೌದು ಸರ್, ಅದೊಂದು ಸಂಪ್ರದಾಯ ಸಂಸ್ಕಾರ ಮಾಡ್ಕೊಂಡ್ ಬಂದವ್ರೆ, ಅದು ಸಂಸ್ಕೃತಿಗಳನ್ನ ಮಾಡ್ಕೊಂಡ್ ಬಂದವ್ರೆ, ಮಾಡ್ತಾ ಇರ್ತಾರೆ ಅಷ್ಟೇ. ಈ ವಿವೇಕ ಇಲ್ಲದೆ ಇರೋರು ಅದು ಮಾಡ್ತಾರೆ. ಈ ವಿವೇಕ ಇರೋರು ಅಲ್ಲಿ ಹೋದ್ರು ಕೂಡ ಅದ್ರಲ್ಲಿ ನಂಬಿಕೆ ಇರೋದು. ಏನ್ ಹೇಳಿ, ಅಣ್ಣವ್ರಿಗೆ ನೀವೇ ಪರೀಕ್ಷೆ ಮಾಡ್ರಿ. ಈಗ ಬೆತ್ತಲೆ ಸೇವೆ ಮಾಡ್ತಾ ಇದ್ರು ಸವದತ್ತಿನಲ್ಲಿ. ಅಯ್ಯಮ್ಮ ಏನು ಕೇಳಿದ್ಲ ಬೆತ್ತಲೆ ಸೇವೆ ಮಾಡುವಂತ. ಮೊನ್ನೆ ಯಾವುದೋ ಒಂದು ಊರಿಗೆ ಹೋಗಿದ್ದೆ, ಹಿರಿಯೂರಿಗೆ. ಅಲ್ಲಿಂದ ವಾಣಿ ವಿಲಾಸ ಸಾಗರ ಮಾರಿಕಣಿವೆ ಅಂತ, ಅಲ್ಲಿ ಜಾತ್ರೆ ನಡೆದಿತ್ತು. ಮರುದಿನ ನಾವು ಹೋಗಿದ್ವಿ, ಆ ಡ್ಯಾಮ್ ನೋಡೋಕ್ಕೆ ಅಂತ ಹೋಗಿದ್ವಿ. ನಾವು ಮಾರಿಯಮ್ಮನ ದೇವಸ್ಥಾನ ಇತ್ತು, ಅಲ್ಲೂ ಬೆತ್ತಲೆ ಸೇವೆನೆ. ಒಬ್ಬ ಗಂಡಸು ಬೇರೆ ಸುತ್ಕೊಂಡು ಬೆತ್ತಲೆ ಸೇವೆ. ಯಾರು ಹೇಳಿದ್ರು, ಯಾರು ಮಾಡಿದ್ದು ಅದನ್ನ? ಆಕೆ ಹೇಳಿದ್ಲ. ಮೂಢನಂಬಿಕೆಗಳಿಂದ ಇವ್ರು ಮಾಡಿಕೊಂಡ್ರು, ಮೂಢನಂಬಿಕೆಗಳಿಂದ ಯಾರೋ ಹುಟ್ಟಾಕಿದ್ರು ಮೂಢನಂಬಿಕೆಗಳನ್ನೆಲ್ಲ ಅದನ್ನ ಮಾಡ್ತಾ ಬಂದಿದ್ದಾರೆ. ಅದಕ್ಕೆ ಸರ್ಕಾರ ನಿಷೇಧ ಮಾಡ್ತದೆ ಬೆತ್ತಲೆ ಸೇವೆ. ಇದೆಲ್ಲ ಮೂಢನಂಬಿಕೆ ಅಲ್ಲ. ಮತ್ತೆ ಹೀಗಾಗಿ ಅದರಿಂದನೇ ವಿವೇಕ ಬಹಳ ಮೌಲ್ಯವಾದದ್ದು, ವಜನ್ದ ಬಹು ಮೌಲ್ಯವಾದದ್ದು. ನೋಡಿ, ಬಹಳ ಒಂದು ಅದ್ಭುತವಾದ ವಾಕ್ಯ ಹೇಳಿದ್ದಾರೆ. ಬುದ್ಧಿ ಭ್ರಮೆನಲ್ಲಿ ಬೀಳುತ್ತೆ, ನಮ್ಮ ಬುದ್ಧಿ ಭ್ರಮೆನಲ್ಲಿ ಬೀಳುತ್ತೆ, ಮೂಢನಂಬಿಕೆಗಳು ಬೀಳುತ್ತೆ. ಆದರೆ ಜ್ಞಾನ ಭ್ರಮೆನಲ್ಲಿ ಬೀಳೋದಿಲ್ಲ. ಜ್ಞಾನ ತಿಳಿದ ಮೇಲೆ ಭ್ರಮೆನಲ್ಲಿ ಬೀಳೋದಿಲ್ಲ. ಸೈನ್ಸು ವಿಜ್ಞಾನಿ ಅವನು ಭ್ರಮೆನಲ್ಲಿ ಬೀಳೋದಿಲ್ಲ. ಅವನು ಒಂದು ವಸ್ತುವನ್ನ ಬೇಕಾದ್ರೆ ಮಡಿಕೊಂಡಿರ್ತಾನೆ, ಅದನ್ನ ನೇರವಾಗಿ ಹೋಗ್ತಾನೆ ಹೊರತು ಬೇರೆ ಕಡೆ ಹೋಗೋದಿಲ್ಲ. ನೋಡಿ, ಅದು ಮೂಢನಂಬಿಕೆಗೆ ಒಳಪಡಲ್ಲ. ಒಂದು ಉದಾಹರಣೆ ಅಂತಂದ್ರೆ, ನಿಮ್ಮ ನೆನಪಲ್ಲದೆ ಎಲ್ಲರ ನೆನಪಲ್ಲದೆ ಇಡೀ ಜಗತ್ತಿನಲ್ಲೇನೆ, ಭಾರತ ಅಲ್ಲ ಇಡೀ ಜಗತ್ತಿನಲ್ಲೇನೆ ಗಣೇಶನ ವಿಗ್ರಹ ಹಾಲು ಕುಡಿತಾ ಐತೆ ಅಂತ ಪುಕಾರಿದ್ರು. ಹೌದು, ನಾವು ಅವ ಸಣ್ಣ ಹುಡುಗರಿಂದ ವಿಗ್ರಹಗಳು ಹಾಲು ಕುಡಿತಾವೆ ಅಂತ ಅಂದ್ರು. ಎಲ್ಲಿ ನೋಡಿದ್ರು ನನಗೆ ಸ್ಪೂನ್ ಮೇಲೆ ಹಾಲು ಹಾಕಿ ಕೊಟ್ರು, ಗಣಪತಿ ಮುತ್ತಿಗೆ ಬಿಸಾಕನ ಇದೇನು ಹಿಂಗೆ ಎಳಿತಾ ಐತೆ ಅಂತ ನೋಡ್ತೀನಿ. ಹಾಲು ಹೋಗಿ ಕೆಳಗಡೆ ಶೇಖರಣೆ ಆಗ್ತಾ ಐತೆ. ಗಣೇಶನ ಬಾಯಿ ಹೇಳ್ಕೊತಾ ಇಲ್ಲ, ಕೆಳಗಡೆ ಬಂದು ನಿಲ್ತಾ ಐತೆ. ಇಲ್ಲ, ಇದು ಸಾಧ್ಯ ಇಲ್ಲ ಅಂತ ಅಂದ್ಕೊಂಡು ಅದನ್ನ ಪರೀಕ್ಷೆ ಮಾಡಿದಾಗ ಸ್ಪೂನಲ್ಲಿ ಇರ್ತಕ್ಕಂಥ ಹಾಲಿಗೆ ಗಣೇಶನ ಮೂತಿಗೆ ಟಚ್ ಮಾಡಿದ್ರೆ, ಹಿಂಗೆ ವಾಲ್ಸಿ ಹಿಂಗೆ ಟಚ್ ಮಾಡ್ತೀವಲ್ಲ, ಆ ಟಚ್ ಮಾಡಿದಾಗ ಕೊನೆ ಎಡ್ಜಕ್ಕೆ ಬಂದಿರೋ ಹಾಲಿನ ಅಂಶ ಗಣಪತಿ ಟಚ್ ಆಗಿದ ತಕ್ಷಣ ಇಲ್ಲಿ ಹಾಲನ್ನ ಫೋರ್ಸ್ ಆಗಿ ಕೆಳಗೆ. ನೀವೇನು ಬಗ್ಸೋದೇ ಬೇಕಿಲ್ಲ, ಎಳೆದು ಬಿಸಾಕ್ತದೆ. ಅದನ್ನ ಮೇಲ್ಪದರದ ಒತ್ತಡ ಅಂತ ಕರೀತಾರೆ. ಮೇಲ್ಪದರದ ಒತ್ತಡ ಅಂತ ಸೈನ್ಸಲ್ಲಿ ಹೈಪರ್ ಟೆನ್ಷನ್
ಆ ಮೇಲ್ಪದರಗಳ ಒತ್ತಡದ ಪರಿಣಾಮದಿಂದಾಗಿ ಅದರಲ್ಲಿ ಹಾರೆಲ್ಲ ಎಳೆದು ಬಿಸಾಕ್ತದೆ. ಅದು ವಿಗ್ರಹ ಕುಡಿದಿದ್ದಲ್ಲ. TN ಶೇಷನ್ ಚುನಾವಣಾ ಆಯುಕ್ತ ಅಯ್ಯಪ್ಪನು ನಿಜ ಇದು ಅಂತ ಅಂದ್ಬಿಟ್ಟ. ಅದು ಮನಸ್ಸು ಹಾಲು ಕುಡಿತಾರೆ ಇವತ್ತು ತಪ್ಪೇ ಅದು. ಈಗಲೂ ಕುಡಿಸ್ತೀನಿ ನಾನು, ಕುಡಿತೇನೆ. ಗಣೇಶ ಈಗಲೂ ನಾನು ಕುಡಿತೇನೆ. ಮನಸ್ಸು ಬುದ್ಧಿ ಭ್ರಮೆ ಒಳಗೆ ಬಿದ್ದರೆ ಸಂತೋಷ ಆಗುತ್ತಲ್ಲ ನಮಗೆ. ದುಃಖ ಅಲ್ಲೋ ಸಮಯ ಭ್ರಮೆನಲ್ಲಿ ಬಿದ್ರೆ ಇದೇ ಮೂಢನಂಬಿಕೆ ಉದಾಹರಣೆ ಕೊಟ್ರಲ್ಲ. ಬುದ್ಧಿ ಮಾತು ಬೇರೆ ದುಃಖನೇ. ಮನಸ್ಸು ಬುದ್ಧಿ ಕ್ಷಣಿಕ ಸುಖ ಕ್ಷಣಿಕ ಸುಖ ಅಷ್ಟೇ. ಕ್ಷಣಿಕ ಸುಖ ಅಷ್ಟೇ. ಕ್ಷಣಿಕ ಸುಖ. ಕ್ಷಣಿಕ ಸುಖ. ಮನಸ್ಸು ಹೇಳುತ್ತೆ ಭ್ರಮೆ ಒಳಗೆ ಪಿಕ್ಚರ್ ಹೋಗುವ, ನಾನು ಕುಡಿಬೇಕು, ಕ್ಷಣಿಕ ಸುಖ ಸಿಗರೇಟ್ ಅಷ್ಟೇ. ತೊಡಗಬೇಕು, ಏನೋ ಒಂದು ಆಗುತ್ತೆ, ಈಗ ಸಂತೋಷ ಆಗುತ್ತಲ್ವಾ. ಕ್ಷಣಕ್ಕೆ ಅಷ್ಟೇ ಆ ಕ್ಷಣಕ್ಕೆ ಅಷ್ಟೇ. ಅದಾದ್ಮೇಲೆ ತಿರ್ಗಿ ಮಾಮೂಲಿ ನಾವು ಅದು ಹೆಂಗತ್ತದೆ ಅಂದ್ರೆ ದೊಡ್ಡ ಚರಂಡಿ ಹತ್ರ ಸುಮ್ಮನೆ ಸಿಕ್ಕಾಪಟ್ಟೆ ಜನ ಸೇರಿರೋ ಜಾಗದಲ್ಲಿ ನೀವು ಹೋಗ್ಬಿಟ್ಟು ಸುಮ್ಮನೆ ಚರಂಡಿನ 5 ನಿಮಿಷ ಹಿಂಗೆ ನೋಡ್ತಾ ಇರ್ರಿ. ನಿಮ್ಮ ಸುತ್ತು ಇರೋರಿಗೆ ನಂಗೆ ನೋಡ್ತಾವನೆ ಅಂತ ಅನ್ಕೊತಾ ಇರ್ತಾರೆ. ನಿಮ್ಮ ಜಾಗಕ್ಕೆ ಯಾವನು ಬಂದಿರಲ್ಲ. ನೋಡಿ 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 ಹೊರಟೋಗ್ರಿ. ಬರ್ತಾರೆ ನೀವು ನೋಡ್ದಂಗೆ ನೋಡಿ ನೋಡಿ ಅಲ್ಲೇ ಸಾಕಿದ್ದಾರೆ. ಸಮಾಜ ಸಮೂಹ ಸನ್ನಿ ಒಬ್ರು ಏನ್ ಮಾಡ್ತಾರೋ ಅದನ್ನೇ ಸರಿ ಅಂತ ಮಾಡೋದು. ಒಬ್ರು ಮಾಡುವಾಗ ನಮ್ದು ಮಾಡ್ಬೇಕು ಅಂತ ಅನ್ಸೋದು. ಒಬ್ರು ಟೀ ಕುಡಿದಾಗ ನಂದು ಎಲ್ಲಿವರೆಗೂ ಮನಸ್ಸು ಭ್ರಮೆಯಲ್ಲಿ ಇರುತ್ತೋ ಅಲ್ಲಿವರೆಗೂ ಜ್ಞಾನ ಉಂಟಾಗೋದಿಲ್ಲ ಮನುಷ್ಯನಿಗೆ. ಏನೇ ಹೇಳಿದ್ರು ಉಂಟಾಗಲ್ಲ. ಸಂಶಯದ ಮೇಲೆ ಸಂಶಯ ಬರ್ತಾನೆ ಇರುತ್ತೆ, ಕೇಳ್ತಾನೆ. ಆದ್ರೆ ಧಾರಣೆ ಮಾಡ್ಕೊಳ್ಬೇಕು ಜ್ಞಾನನ. ಹೇಳ್ತಕ್ಕಂಥ ವಿಚಾರಗಳನ್ನ ಧಾರಣೆ ಮಾಡ್ಕೊಳ್ಳೋದನ್ನ ಚಿಂತನೆ ಮಾಡ್ತಾ ಇದ್ರೆ ಬಿಡುತ್ತೆ. ಮನನ ಮಾಡ್ತಾ ಇರ್ಬೇಕು, ಚಿಂತನೆ ಮಾಡ್ತಾ ಇರ್ಬೇಕು. ಚಿಂತನೆಯನ್ನು ಮಂಥನ ಮಾಡಬೇಕು. ಮಂಥನ ಮಾಡ್ತಾ ಇದ್ದಾಗ ಆಗ ಮನಸ್ಸು ಭ್ರಮೆಗೆ ಬೀಳೋದಿಲ್ಲ, ಸಂಕಲ್ಪ ವಿಕಲ್ಪಕ್ಕೆ ಬೀಳೋದಿಲ್ಲ. ದೃಢವಾದ ನಿರ್ಧಾರ ತೆಗೆದುಕೊಳ್ಳುತ್ತೆ ಬುದ್ಧಿ. ಇದು ಸರಿ ಇಲ್ಲ, ನನ್ನ ಮನಸ್ಸು ಈ ಕಡೆ ಹೋಗ್ತಾ ಇದೆ, ಇದು ಸರಿ ಇಲ್ಲ ಅಂತೇಳಿ ಮನಸ್ಸನ್ನ ಈ ಕಡೆ ಎಳೆಯುತ್ತೆ ಜ್ಞಾನದ ಕಡೆಗೆ. ಅದಕ್ಕೆ ಹೇಳಿದ್ರು ಬುದ್ಧಿ ಬೇಕಾದ್ರೆ ಭ್ರಮೆನಲ್ಲಿ ಬೀಳಬಹುದು, ಮನಸ್ಸು ಬೇಕಾದ್ರೆ ಭ್ರಮೆನಲ್ಲಿ ಬೀಳ್ಬೋದು, ಜ್ಞಾನ ಮಾತ್ರ ಭ್ರಮೆನಲ್ಲಿ ಬೀಳೋದು. ಅದಕ್ಕೆ ಜ್ಞಾನ ತಿಳ್ಕೊಳ್ಳಿ. ನೀವು ಒಂದು ಸೈನ್ಸ್ ಓದಿದ್ಮೇಲೆ ಫಾರ್ಮುಲಾ ಕಂಡುಹಿಡಿದ ಮೇಲೆ ಇದೇ ರೀತಿ ಆಗುತ್ತೆ, ನೀವು ಬೇರೆದನ್ನು ಒಪ್ಪೋದಿಲ್ಲ. ಎಲ್ಲೋದ್ರೂ ಅಲ್ಲಿ ಹಂಗೆ ಆಗುತ್ತೆ. ನಾನೇ ಮಾಡಿರೋ ಹಂಗೆ ಆಗುತ್ತೆ. ಅಷ್ಟೇ. 4-12 ಅದು. ವರ್ಲ್ಡ್ ಫುಲ್ಲು ಅದೇ. 4-12 ಬಿಟ್ಟು ಇನ್ನೇನು ಆಗಲ್ಲ, ಜಾಸ್ತಿನೂ ಆಗಲ್ಲ, ಕಡಿಮೆನೂ ಆಗಲ್ಲ. ಹಾಗೆ ಆ ರೀತಿಯಾಗಿ ಅದನ್ನ ಹೇಳ್ತಾರೆ. ಇನ್ನೊಂದು ಉದಾಹರಣೆ ಕೊಡ್ತಾರೆ. ಎಕ್ಸ್ರೇ ಮಿಷಿನ್, ಎಕ್ಸ್ರೇ ಹಿಡಿತಾರಲ್ಲ, ಎಕ್ಸ್ರೇ ಮನುಷ್ಯನ ದೇಹ ಎಕ್ಸ್ರೇ ಹಿಡಿದಾಗ ಒಳಗಡೆ ಇರತಕ್ಕಂಥ ಏನಾದ್ರು ಕೆಟ್ಟೋಗಿ ಪದಾರ್ಥ, ದೇಹದ ಒಳಗಡೆ ಇರತಕ್ಕಂಥ ಪದಾರ್ಥ ಮುರಿದೋಗಿದ್ರೆ ಗೊತ್ತಾಗುತ್ತೆ ಅಲ್ವಾ? ಅದನ್ನ ಕೊಡ್ತಾರೆ. ವಾಸ್ತವ ಗೊತ್ತಾಗುತ್ತೆ ಎಕ್ಸ್ರೇಯಿಂದ ಏನಾಗಿದೆ ಮನುಷ್ಯನಲ್ಲಿ. ಅದೇ ರೀತಿಯಾಗಿ ಒಳಗಡೆ ಇರತಕ್ಕಂಥ ನಮ್ಮ ಮೂಳೆಗಳು ಇವೆಲ್ಲವೂ ನಾವು ಎಕ್ಸ್ರೇ ಮಿಷಿನ್ ಇದೆ. ಅದೇ ರೀತಿಯಾಗಿ ಹೃದಯದಲ್ಲಿ ವಿವೇಕ ಅಂದ್ರೆ ಜ್ಞಾನ ಇದೆಯೋ ಆಗ ಅದ್ರ ಮೂಲಕ ಅವರು ಎಲ್ಲವನ್ನ ಪರೀಕ್ಷೆ ಮಾಡ್ತಾರೆ. ಈ ಶರೀರವನ್ನ ಪರೀಕ್ಷೆ ಮಾಡ್ತಾರೆ. ಶರೀರ ಅವಸ್ಥೆ ಏನಿತ್ತು, ಬಾಲ್ಯಾವಸ್ಥೆ ಇತ್ತು, ಕುಮಾರಾವಸ್ಥೆ ಇತ್ತು, ಯೌವನಾವಸ್ಥೆಗೆ ಬಂತು, ವೃದ್ಧಾಪ್ಯಾವಸ್ಥೆಗೆ ಬಂದಿದೆ. ಇದು ಒಂದಲ್ಲ ಒಂದು ದಿನ ಬಿದ್ದು ಹೋಗುತ್ತೆ. ಇದೆಲ್ಲರಿಗೂ ಗೊತ್ತು ಬಿದ್ದೋಗುತ್ತೆ ಅಂತ. ಅದು ಸಾಮಾನ್ಯ ಜ್ಞಾನ ಆಗ್ಬಿಡ್ತು. ಆಧ್ಯಾತ್ಮ ಜ್ಞಾನ ಅನಿಸ್ತಿಲ್ಲ. ಯಾವಾಗ ಆಧ್ಯಾತ್ಮ ಜ್ಞಾನ ಅನಿಸ್ಕೊಳ್ಳುತ್ತೆ ಅಂದ್ರೆ ಇಂದ ಒಂದು ಸತ್ಸಂಗವಾಗಿ ಅವನು ಮನನ ಮಾಡ್ತಾ ಇದ್ರೆ ಆಧ್ಯಾತ್ಮ ಜ್ಞಾನಿ ಆಗ್ತಾನೆ. ಅದೇ ಈ ಶರೀರ ಕೊಟ್ರು, ಶರೀರ ಜವಾನಿ ಯೌವನಾವಸ್ಥೆ ಕಳೆದೋಯ್ತಲ್ಲ. ನಮ್ದೆಲ್ಲ ಯೌವನಾವಸ್ಥೆ ನೋಡ್ತಾ ಇದ್ದೇನೆ, ಫೋಟೋಗಳು ನೋಡ್ಕೊಳ್ಳೋದು. ನಮ್ಮ ಯೌವನದಲ್ಲಿ ಎಷ್ಟು ಚೆನ್ನಾಗಿದ್ವಿ ನಾವು ಅಲ್ವರಾ? ಈಗ ಬದಲಾವಣೆ ಆಗಿದ್ದೀವಿ. ಕಪ್ಪು ಕೂದಲೆಲ್ಲ ಬೆಳ್ಳ ಕೂದಲಾಗಿದೆ, ಮೀಸೆ ಎಲ್ಲ ಬೆಳ್ಳಗಿದೆ, ಗುಬ್ಬಿನ ಕೂದಲೆಲ್ಲ ಬೆಳ್ಳಗಾಗಿದೆ, ದೊಡ್ಡವರಾಗ್ಬಿಟ್ಟಿದ್ದಾರೆ. ನಮ್ಮ ಚರ್ಮಗಳು ಸುಕ್ಕುಗಟ್ತಾ ಇದೆ. ಈ ರೀತಿ ಎಕ್ಸ್ರೇ ಮಿಷಿನ್ ಅಂದ್ರೆ ನಮಗೆ ವಿವೇಕದ ಜ್ಞಾನದಿಂದ ನೋಡಿದಾಗ ಇದೆಲ್ಲ ಗೊತ್ತಾಗುತ್ತೆ. ಮತ್ತೆ ಪತ್ನಿ
ಪತಿ ಪತ್ನಿ ಮೊದಲು ಎಷ್ಟು ಆಕರ್ಷಣವಾಗಿದ್ರು, ಕ್ರಮೇಣ ಸಂಬಂಧ ಉಳ್ಕೊಳ್ತು, ದೈಹಿಕ ಆಕರ್ಷಣೆ ದೂರ ಆಗೋಗ್ಬಿಡುತ್ತೆ. ಪ್ರಾರಂಭದಲ್ಲಿ ದೈಹಿಕ ಆಕರ್ಷಣೆ, ಬರ್ತಾ 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 ದೈಹಿಕ ಆಕರ್ಷಣೆ ದೂರ ಆಗ್ಬಿಡುತ್ತೆ. ಪತ್ನಿ ಮಕ್ಕಳು ಬೆಳೆಯುವಾಗ ಅವ್ರನ್ನ ಎಷ್ಟು ಮುತುವರ್ಜಿಯಿಂದ ಸಾಕ್ತಿವಿ, ಅವ್ರನ್ನ ದೊಡ್ಡವರಾದ್ಮೇಲೆ ಅವ್ರು ಬಿಡ್ತೀವಿ. ಅವ್ನು ತಗೊಂಡು ಬಿಡ್ಬೋದು. ನೋವಿನ ಆತ್ಮಜ್ಞಾನ ಅನ್ಕೊಳ್ಳಿ, ಈಗ ಸತ್ಯನಾಮ ಅನ್ಕೊಳ್ರಿ, ಅದು ಕೆಲಸ ಮಾಡುತ್ತಾ ಅಂತ. ಕೆಲಸ ಮಾಡಿ ಯಾವ ರೀತಿ ಕೆಲಸ ಬೇಕು ನಿಮ್ಗೆ? ಈಗ ಸಣ್ಣ ಉದಾಹರಣೆ, ಹೇಳಿ. ನನಗೆ ರಾತ್ರಿ ಬಹಳ ಬಹಳ ನೋವಾಯ್ತು. ಸರಿ ಸರಿ, ನಿದ್ದೆನೆ ಬರ್ಲಿಲ್ಲ. ಕೇಳಿಸ್ಕೊಂಡೆ. ಅಲ್ಗೋ ನೀವು ಹೇಳಿದ ಸತ್ಯನಾಮ ಅಂತ ಅನ್ಕೊಂಡೆ ಅಂತ ಹೇಳಿದ್ರಿ. ನಾನು ಸತ್ಯನಾಮ ಆ ಸತ್ಯನಾಮ ಅವಾಗ ಹೇಳ್ತು, ನಾನು ನೋವು, ನೀನು ಯಾರು ನೋವು ಸತ್ಯನಾಮ, ನನ್ನ ಮುಂದೆ ನಿಂದು ಸತ್ಯನಾಮ ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನನಗೆ. ಅಲ್ಲ ಅದು ಹೇಳ್ತಾ ನಿಮ್ಗೆ, ಹೇಳಿದ್ದ ಮನಸ್ಸು ನಿಮ್ಗೆ ನಾನು ಹೇಳಿದ್ದ ನೋವಿನ ಕಡೆ ಗಮನ ಕೊಟ್ರಿ ನೋವು ಜಾಸ್ತಿ ಆಯ್ತು, ಅಷ್ಟೇ ತಿಳ್ಕೊಳ್ಳಿ. ನಿಮ್ಮ ಶರೀರದ ಕಡೆ ಗಮನ ಕೊಟ್ರಿ, ನೋವಿನ ಕಡೆ ಗಮನ ಕೊಟ್ರೆ ಅದಕ್ಕೆ ನೋವು ಜಾಸ್ತಿ ಆಯ್ತು. ನಾನು ಒಂದು 10-12 ಸಾವಿರ ಅನ್ಕೊಂಡೆ ಸುಮ್ಮನೆ, ಆದ್ರೆ ಕೆಲಸ ಮಾಡಿಲ್ಲ. ಲಕ್ಷ್ಮಿಗೆ ಕೆಲಸ ಮಾಡಿ ನೀವು ಯೋಚನೆ ಮಾಡುವ ಡಾಕ್ಟರ್ ನೀವು ಕೇಳ್ತಾ ಇಲ್ಲ ತಾನೆ, ಹೇಳಿಲ್ಲ. ಅದಕ್ಕೆ ಹಣ ಹುಡುಕೋದ್ಬಿಟ್ಟು ನೀವು ಸತ್ಯನಾರಾಯಣ ಪರೀಕ್ಷೆ ಮಾಡಿದ್ವಿ. ನಿಮ್ಮ ಹತ್ರ ಹೇಳಬೇಕಲ್ವಾ? ಹೌದೌದು, ಖಂಡಿತ ಹೇಳ್ತಾರ ಪಾಯಿಂಟ್ಸ್ಗೆಲ್ಲ. ಅದೇ ನಾವು ಸತ್ಯನಾಮ ಅಂತ ಸ್ಥಿತಿ ಎಲ್ಲಿಗೆ ಹೋಗ್ಬೇಕು ಅಂದ್ರೆ ದೇಹವನ್ನೇ ಮರಿ, ಏನ್ ಕಷ್ಟ ಆದ್ರೂ ದೇಹವನ್ನೇ ಮರಿಬೇಕು. ಆ ಸ್ಥಿತಿಗೆ ಹೋದಾಗ ಆ ನೋವು ಕಾಣಲ್ಲ ನಿಮ್ಗೆ. ಇವತ್ತು ಅಭಿಲಾಷ ವಿಚಾರದಲ್ಲಿ ರಮಣ ಮಹರ್ಷಿಗಳು, ದಕ್ಷಿಣ ಭಾರತದ ರಮಣ ಮಹರ್ಷಿಗಳು ಕಳೆದ ವಾರ ಹೇಳಿದಂಗೆ ಅವ್ರದ್ದು ವಿಚಾರ ಹೇಳ್ತಾ ಇದ್ರು. 18 ತಿಂಗಳು ಅವರು ಸಮಾಧಿ ಸ್ಥಿತಿನಲ್ಲಿದ್ದರು. 18 ತಿಂಗಳು ರಮಣ ಮಹರ್ಷಿಗಳು 18 ತಿಂಗಳು ಸಮಾಧಿ ಸ್ಥಿತಿ. ಹೇಗಿದ್ರು ಏನೋ, ಹಾವು ಕಚ್ಚಿದ್ರು ಗೊತ್ತಾಗಿಲ್ಲ, ಚೇಳು ಕಚ್ಚಿದ್ರು ಗೊತ್ತಾಗಿಲ್ಲ, ಏನೇ ಗೊತ್ತಾಗಿಲ್ಲ. ಉದಾಹರಣೆ ಅವರು ಮೇಲೆಲ್ಲ ಉತ್ತ ಬೆಳ್ಕೊಂಡ್ಬಿಟ್ಟಿದ್ದಾರೆ. ಜನ ಸತ್ರು ಹಿಮಾಲಯ ಪರ್ವತ ಹೋಗ್ಬಿಟ್ರೆ ಹಿಮದ ಬಂಡೆ ಗುಹೆಗಳಲ್ಲಿ -0 ಡಿಗ್ರಿ ಸೆಂಟಿಗ್ರೇಡ್ ಚಳಿ ಇರ್ತಕ್ಕಂಥ ಪ್ರದೇಶದಲ್ಲಿ ಲಂಗೋಟಿ ಇಟ್ಕೊಂಡು ಧ್ಯಾನ ಕೂತ್ಬಿಟ್ಟಿರ್ತಾರೆ. ನೀವು ಜೀನ್ಸ್ ಪ್ಯಾಂಟ್ ಮೇಲೆ ಜೀನ್ಸ್ ಪ್ಯಾಂಟು, ಸಾಕ್ಸ್ ಮೇಲೆ ಸಾಕ್ಸು, ಮಂಕಿ ಕ್ಯಾಪ್ ಒಳಗಡೆ ತಣ್ಣಗಿರೋ ಗಾಳಿಯಲ್ಲಿ ಬರ್ತದೆ ಅಂತ ಕೂಲಿಂಗ್ ಗ್ಲಾಸು, ಕೈಗೆ ಹ್ಯಾಂಡ್ ಗ್ಲೌಸು, ನಿಮ್ ಕೈನೇ ತಡೆಯಕ್ಕಾಗಲ್ಲ. ಧ್ಯಾನ ಮಾಡ್ತಿರ್ತಾನಲ್ಲ, ನನಗೆ ದೇಹದ ಅರಿವು ಇಲ್ಲ. ಇದು ಹಂಗೆ ನಿಮ್ಗೆ ಇರಾಕಾತ ಇಲ್ಲ, ಸಂಕುತಾನ ಬೈ ಪುಣ್ಯಾತ್ಮ ಅಂತ ನಾವು ದೇಹ ಮಾಡ್ತಾರೆ. ನಾವು ದೇಹ ಜ್ಞಾಪಕ ಇಟ್ಕೊಂಡಿದ್ದೀವಿ. ಚಳಿ ನಮ್ಮನ್ನು ಗುದ್ದುತ್ತಾ ಇದೆ. ಸತ್ಯಕ್ಕಿಂತ ದೇಹದ ಕಡೆ ನನಗೆ ಗಮನ. ಅದು ಇನ್ನ ಅದು ಪಕ್ವ ಆಗ್ಬೇಕು ಅಂದ್ರೆ ಯಾಕೆ ನೋವು ಗೊತ್ತಾಗಿದೆ ಅಂದ್ರೆ ಟ್ರೀಟ್ಮೆಂಟ್ ಅದರ ಹೆಸರಲ್ಲಿ ಒಂದು ಆಮೇಲೆ ಸತ್ಯನಾರಾಯಣ ಊಟ ಮಾಡ್ತೀವಿ ಅದಕ್ಕೂ ಉಪಶಮನ ಮಾಡಲೇಬೇಕು. ಔಷಧಿ ಹಚ್ಚಲೇಬೇಕು ಸರ್. ಆ ಸ್ಥಿತಿ ಬರಬೇಕು ಅಂದ್ರೆ ಅಭ್ಯಾಸ ಮಾಡಬೇಕು. ಕೇವಲ 4-5 ಬಾರಿ ಸತ್ಯನಾಮ ಹೇಳಿದ ಮಾತ್ರಕ್ಕೆ ಅವೆಲ್ಲ ಆಗೋದಿಲ್ಲ. ಅಭ್ಯಾಸ, ಸತತವಾದ ಅಭ್ಯಾಸ, ಹಲವಾರು ವರ್ಷಗಳು. ಅರ್ಜುನ ಕೃಷ್ಣ ಹೇಳ್ತಾನೆ, ನೀನ್ ಹೇಳೋದೆಲ್ಲ ನನಗೆ ಮಾಡಕ್ಕಾಗಲ್ಲ, ಏನ್ ಮಾಡೋದು? ಮನಸ್ಸನ್ನು ನಿಲ್ಸು ಅಂತ ಹೇಳ್ತಾ ಇದೆಯಲ್ಲ, ಮಾಡಕ್ಕಾಗೋದಿಲ್ಲ, ಏನ್ ಮಾಡೋದು ಅಂದ್ರೆ ಅಭ್ಯಾಸ ಮಾಡಯ್ಯ. ಫಸ್ಟ್ ಮೊದಲು ಅಭ್ಯಾಸ ಮಾಡ್ತಾ ಎಲ್ಲ ಬರುತ್ತೆ. ಅಭ್ಯಾಸನ ಮಾಡದೆ ನೀನು ಒಂದೇ ದಿನಕ್ಕೆ ನೀನು ಫುಟ್ಬಾಲ್ ಕ್ರೀಡಾಪಟು ಆಗಕ್ಕೆ ಸಾಧ್ಯ ಇಲ್ಲ. ಎಷ್ಟು ಅಭ್ಯಾಸ ಮಾಡಿರ್ತಾನೆ, ಎಷ್ಟು ಬಿದ್ದಿರ್ತಾನೆ, ಎಷ್ಟು ಎದ್ದಿರ್ತಾನೆ. ಪ್ರಾಕ್ಟೀಸ್ ಮೇಕ್ಸ್. ಮನಸ್ಸು ಡೈವರ್ಟ್ ಆಗದೇ ಇರೋದಕ್ಕಾಗಿ ಸುಭಾಷ್ ಪತ್ರಿಜಿ ಹೈದರಾಬಾದ್, ಸುಭಾಷ್ ಪತ್ರಿಜಿ ಅವರು ಮನಸ್ಸು ಡೈವರ್ಟ್ ಆಗದೇ ಇರಲಿ ಅಂತೇಳಿ ಕಣ್ಣು ಮುಚ್ಕೊಂಡು ನಾನು ಉಸಿರು ತಗೊಳ್ತಾ ಇದ್ದೀನಿ, ಉಸಿರು ಬಿಡ್ತಾ ಇದ್ದೀನಿ ಅನ್ಕೊಂಡು ಉಸಿರಾಡು ಅಂತ ಹೇಳ್ತಾರೆ ಅನ್ಕೊಳ್ಳಿ. ನೀವೇನಂತ ಇರ್ತೀರಾ? ಉಸಿರು ತಗೋತಾ ಇದ್ದೀನಿ, ಉಸಿರು ಬಿಡ್ತಾ ಇದ್ದೀನಿ, ಉಸಿರು ತಗೋತಾ ಇದ್ದೀನಿ, ಉಸಿರು ಬಿಡ್ತಾ ಇದ್ದೀನಿ.
ನಿಮ್ಗೆ ಅದೊಂದೇ ತಲೆ ಒಳಗಡೆ ವಾರ್ಪೆ ಇವ್ರ ಹೆಸರು ಏಮೋ ಇವ್ರಿಗೆ ಎಕ್ಕಡ್ ಬಡಿದೋ ಏಮೋ ಬರಲ್ಲ. ನಿಮಗೆ ಬರೋದು ಯಾವುದು ತಗೊಂತಾ ಇದ್ದೀನಿ ಹಿಂಗೆ ಅನ್ಕೊಂಡು ಕೂತಿರ್ತೀರಾ ನೀವು. ಅದನ್ನ ಅನ್ನೋದು ನಿಲ್ಲಿಸ್ಬಿಡ್ತೀರಾ ಅನ್ಕೊಳ್ಳಿ. ಊಪಿರಿ ತೀಸ್ಕೊಂಡು ನಾನು ಇಳಿಸ್ತಾ ನಾನು ಅದನ್ನು ಮರ್ತೋಗ್ಬಿಟ್ಮೇಲೆ ಉಸಿರು ನಿಂತೋತದ ಓದೋದೇ ಮಾಡೋ ಕೆಲಸ ಮಾಡ್ತಾನೆ ಇರ್ತದೆ. ಅದು ಆ ಲೆವೆಲ್ಗೆ ಬರಬೇಕು. ಆಗ ಬಂದಾಗ ನಿಮಗೆ ದೇಹದ ಅರಿವು ಇರೋದಿಲ್ಲ, ಇರಲ್ಲ. ಯಾವುದೇ ನೋವಿನ ಅರಿವು ಇರೋದಿಲ್ಲ. ದೇಹ ಅಂದಮೇಲೆ ನೋವು ಇದ್ದೇ ಇರ್ತಿದ್ದೆ. ಎಚ್ಚರ ಆದ್ಮೇಲೆ ಸಮಾಧಿ ಸ್ಥಿತಿಗೆ ಹೋದಾಗ ಯಾವುದರ ಅರಿವು ಇರೋದಿಲ್ಲ. ಅಲ್ಲಿ ಹೋಗಕ್ಕೆ ಪ್ರಯತ್ನ ಮಾಡಬೇಕು. ಆ ಲೆವೆಲ್ಗೆ ಬಂದು ನೀವು ಅದೊಂದು ಕಲಿಸಿದಾಗ ಅದರ ಅರಿವೇ ನಿಮ್ಗೆ ಬರಲ್ಲ. ಆಗುತ್ತಲ್ಲ ಅವ್ರ ಆಮೇಲೆ ನನ್ನೇ ಯಾಕೆ ಹೇಳ್ತೀರಾ, ನೀವ್ ಯಾಕೆ ಮಾಡಲ್ಲ ಅಂತಾರೆ. ಎಲ್ಲ ಅವರು ಎಲ್ಲರಿಗೂ ಅನ್ವಯಿಸೋದು. ಅವ್ರಿಗೆ ಪ್ರತಿಯೊಬ್ಬರಿಗೂ ಇರೋರಿಗೆಲ್ಲ ಅನ್ವಯಿಸ್ತಾ ಇದ್ದಾನೆ. ಅಂದ್ರೆ ಅವ್ರು ಮುಂದೆ ಅವರು ಮುಂದೆ ನಾವು ಹೋಗ್ತಾ ಇದ್ದೀವಿ. ನನ್ನ ಪ್ರಶ್ನೆ, ನನ್ನ ಸಂಶಯ ನಾನು ಹೇಳ್ತಾ ಇಲ್ಲ, ಇದ್ದೀನಿ. ಏನೋ ಅಣ್ಣ, ಎಲ್ಲರೂ ಅನ್ವಯಿಸ್ತಿದ್ದಾರೆ. ನಾವು ಹೇಳ್ತಾ ಇದ್ದಾರೆ ಅಷ್ಟೇ. ನಾವು ಕೇಳಕ್ಕಾಗ್ತಾ ಇಲ್ಲ ಧೈರ್ಯವಾಗಿ. ನೀವು ಕೇಳ್ತಾ ಇರೋದ್ರಿಂದ ನಮಗೆಲ್ಲ ಅವಕಾಶಗಳು ಹೋಗ್ತಾ ಇದೆ. ನಮಗೆ ಸಂಕೋಚ ಇದೆ. ಏನು ಇಲ್ದಿರ ಹೇಳ್ತಾರೆ. ಮತ್ತೆ ಅದೇ ಮುಖ್ಯ ಅಣ್ಣ. ಫಸ್ಟ್ ನಾವು ಅದನ್ನ ಕಲಿಬೇಕಣ್ಣ. 10 ಜನ ಇರುತ್ತೆ, ಏನು ಇಲ್ದಿರ ಮಾತಾಡಿರಲ್ಲ, ನಮ್ಗೆ ಅದು ಭಯ ಆಗ್ತದೆ. ಅವ್ರು ಏನಂತ ಅವ್ರೇನಂತಾರೆ. ಫಸ್ಟ್ ಅಲ್ಲಿ ಹೋಗ್ಬಿಟ್ಟಿದ್ದೀರಣ್ಣ, ನಿಮ್ಗೆ ಫಾಲೋ ಮಾಡಿ ನಾವು ನಿಮ್ ಜೊತೆ ಇಟ್ಕೊಳ್ತಾರೆ ನಾವು. ಮತ್ತೆ ನೋಡ್ರಿ ಹೆಂಗ್ ಹೇಳ್ತಾರೋ. ಇಟ್ಕೊಂಡಿದ್ದೀರಾ? ಅವ್ರು ಇಷ್ಟೇ ಕೇಳ್ತಿದ್ದಾರೆ, ಕಡಿಮೆನೆ. ಅವ್ರು ಇನ್ನೂ ಜಾಸ್ತಿ ಕೇಳ್ಬೇಕು. ನೀವು ಜಾಸ್ತಿ ಕೇಳಿಲ್ಲ ಇಲ್ಲಿ ಹೆಂಗೆ? ಹಂಗ ಅನ್ಬಾರ್ದು ನೀವು. ಅಲ್ಲ, ಕೇಳಿ ಪತಿ ಪತ್ನಿ ಆಕರ್ಷಣೆ ಹೇಳ್ತಾರೆ. ಪ್ರಾರಂಭದಲ್ಲಿ ಆಕರ್ಷಣೆ, ತದನಂತರ ಆ ಆಕರ್ಷಣೆ ಮರ್ತೋಗುತ್ತೆ. ಇದೇ ಉದಾಹರಣೆ. ಯಾಕೆ ಬೇರೆ ಕಡೆ ಗಮನ ಕೊಡ್ತಾರೆ, ಸಂಸಾರದ ಜವಾಬ್ದಾರಿ ಗಮನ ಕೊಡ್ತಾರೆ. ಅವಾಗ ಆ ದೇಹದ ಆಕರ್ಷಣೆ ಕಡಿಮೆ ಆಗ್ಬಿಡುತ್ತೆ. ಅವಾಗ ಗಮನ ಅದಕ್ಕೆ. ಅದೇ ರೀತಿ ನಿಮ್ಮ ಗಮನ ಅಲ್ಲ, ನಿಮ್ಮ ಮನಸ್ಸೆಲ್ಲ ನಿಮ್ಮ ಸ್ವರೂಪದ ಕಡೆ ಇದ್ದಾಗ ಇದರ ಅರಿವು ಬರೋದಿಲ್ಲ. ಮದುವೆ ಮನೆಯೊಳಗೆ ಅವರೆಲ್ಲ ಥರ ಊಟ ಇಟ್ಟಿದ್ದು ಹ್ಮ್ ಫಸ್ಟ್ ಮೈಸೂರು ಬಂದು ಹ್ಮ್ ಹೆಂಗೈತೆ ನೋಡೋಣ ಅಂತ ಪಡ್ಕೊಂಡು ತಿಂತೀವಿ. ಸಿಹಿ ಜಾಸ್ತಿ ಆದಾಗ ಖಾರ ಕಡೆ ಇರ್ತೀವಿ, ಖಾರ ತಿಂತೀವಿ. ಆಮೇಲೆ ಹುಳಿ ಅದು ಇದೆಲ್ಲ ತಿಂದ್ಬಿಟ್ಟು ಅವಾಗ ಸಿಹಿ ಕಡೆ ಗಮನ ಕೊಂಡ್ಬಿಡ್ತೀವಿ. ಸಿಹಿ ತಗೊಳಗಿಲ್ಲ ಅವಾಗ, ಕೊನೆಗೆ ತಿಂದ್ಬಿಟ್ಟು ಬೇರೆ ಬೇರೆ ಎಲ್ಲ ನೋಡ್ಕೊಂಡ್ಬರ್ತೀವಿ. ಅದು ಯಾವ ಟೇಸ್ಟ್ ಆಗಿದೆ ಅದು ತೊಗೊತೀವಿ. ಬೇಡ ಅಂದಿದ್ದೆ ಎಲ್ಲ ಹಂಗೆ ಬಿಡ್ತೀವಿ. ಮಸಾಲೆ ಎಲ್ಲ ಚೆನ್ನಾಗಿ ಹಾಕ್ಸ್ಕೊತೀವಿ, ಇರಿಸಿದ್ರೆ ತಿಂತಿದ್ರೆ ಅದಕ್ಕೆ ಹಂಗೆ ರುಚಿಯಾಗಿರೋದ್ರಿಂದ ಅದು ಜಲ್ದಿ ಖಾಲಿ ಆಗುತ್ತೆ. ಮನಸ್ಸು ಯಾವ ಪ್ರಿಯವಾಗಿರ್ತಿದ್ದೋ ಅದು ಖಾಲಿ ಆಗುತ್ತೆ. ಪ್ರಿಯವಾಗಿದೆ ಅಂದರೆ ಅದು ಮುಟ್ಟಕ್ಕೆ ಇಲ್ಲ. ನಾವು ಬೇಕಾದ್ರೆ ನೋಡಿ ಅಡುಗೆ ನಮ್ಮ ಮದುವೆ ಮಾಡೋದು ಎಲ್ಲ ಥರ ಎಲ್ಲ ನಾವು ತಿನ್ನೋಕ್ಕೆ ಇಲ್ಲ. ಒಂದೇ ಎರಡು ತಿಂತೀವಿ ಅಷ್ಟೇ ಹೊಟ್ಟೆ ತುಂಬ. ಆಮೇಲೆ ಯಾವುದು ಸರಿ ಇಲ್ಲಪ್ಪ, ಅನ್ನ ಸಾರೇ ಸರಿ ಅಂದ್ಬಿಟ್ಟು ಅನ್ನ ಸಾರು, ಅದು ಬೇಡ ಅಂದರೆ ಮಜ್ಜಿಗೆ ನೋಡೋದು. ಎಲೆ ಇಕ್ಕಿದೆಲ್ಲ ಪೂರ್ತಿ ಯಾರು ತಿನ್ನೋಕ್ಕಲ್ಲ. ಅದು ಮನಸ್ಸು ಹಂಗೇನೆ, ಯಾವ ಕಡೆ ಪ್ರಿಯ ಇರ್ತೋ ಆ ಕಡೆ ಹೋಗಿದೆ. ಇಲ್ಲ ಅಂದರೆ ಆ ಕಡೆ ಮನಸ್ಸು ಹೋಗಲ್ಲ. ಇದು ನೋವು, ಕಾಲು ನೋವು ಅಂತ ಗುರು ಧ್ಯಾನ ಮಾಡ್ತೀವಿ. ಅದೇ ಸದಾ ಕಾಲ ಮಾಡಿ ನೀವು, ನಿಮ್ಮ ನೋವೇ ಇರೋಲ್ಲ. ಯೋಗಾಸನ ಮಾಡಿದ್ದೀರಿ. ಸತತವಾಗಿ ಮಾಡಬೇಕು. ಆ ನೋವು ದೇಹದ ಪಾಡ ನೋವು ಕೊಟ್ಟೇ ಕೊಡುತ್ತೆ. ಅದು ಏನು ಮಾಡೋಕ್ಕಾಗೋದಿಲ್ಲ. ಅದು ಗಮನ ಕೊಟ್ಟರೆ ನೋವು ಜಾಸ್ತಿ ನಮಗೆ ಕಾಣಿಸುತ್ತೆ. ನೋವು ಕಾಣಿಸೋದಿಲ್ಲ, ಎಂತ ನೋವು ಇಲ್ಲ, ನಿದ್ದೆ ಬಂದ್ಬಿಟ್ಟಿದೆ. ಅದು ಗುರು ಒಂದ್ಸರಿ ಅವಾಗ ನೆನೆಸ್ಬಿಡಲ್ಲ. ಸದಾಕಾಲ ಬೆಳಿಗ್ಗೆ ಎದ್ದಾಯಿದ್ದು ಸಾಯಂಕಾಲ ಮಲಿಕೊಳ್ಳೋರು ಸದಾಕಾಲ ನಡೀತಾ ಇರಲಿ, ಓದ್ತಾ ಇರಲಿ, ಬರ್ತಾ ಇರಲಿ, ಸದ್ಗುರು ಶರಣಂ. ನಾವೇನೋ ಕೆಲಸ ನಾವೇನು ಮಾಡ್ತೀವಿ, ಪುಸ್ತಕ ಓದ್ತೀವಿ, ಟಿ ವಿ ನೋಡ್ತೀವಿ, ಮನೆ ಕೊಡ್ತೀವಿ, ಯಾವುದೋ ಮಾಡ್ತಾ ಇರ್ತೀವಿ. ಆದರೆ ಗುರು ಧ್ಯಾನ ಮಾಡ್ತಾರೆ. ಸದ್ಗುರು ಶರಣಂ ಅಂತ ಧ್ಯಾನ ಮಾಡ್ತಾರೆ. ಸದಾ ಮಾಡೋದು ಒಂದೇನೋ, ಒಂದ್ಸಾರಿ ಮಾಡೋದು ಒಂದೇ, ಮಾಡೋದಲ್ಲ. ಸುಖವಾಗಿರಲಿ ದುಃಖವಾಗಿರಲಿ ಸದಾ ನೀನೇ ನಮಗೆ ಅಂತ ನಾವು ವ್ಯವಸ್ಥೆ. ವೆಂಕಟರಮಣ ಅಂತ ಅನ್ನೋದಕ್ಕೂ ಸಂಕಟ ಬಂದಾಗ ವೆಂಕಟರಮಣ ನೋವು ಬಂದಾಗ ಉದಾಹರಣೆ ಯಾವಾಗ ಹೇಳಲ್ಲ. ಯಾರು ಬರಲ್ಲ. ಪುರೋಹಿತ ದೇವ್ರ ಪೂಜೆ ಮಾಡ್ತಾ ಇರ್ತಾನೆ. ಗಣೇಶ ಒಂದ್ ಕಡೆ, ಇನ್ನೊಂದ್ ಕಡೆ ಪೂರ್ಣೇಶ್ವರಿ ದೇವರು. ಅವರು ಗಣೇಶನ್ ಪೂಜೆ ಮಾಡಿ ಮಾಡಿ ಅವ್ನಿಗೆ
ಆಗಲ್ಲ, ಈ ದೇವ್ರ ಪೂಜೆ ಎಷ್ಟು ಮಾಡಿದ್ರು ಅಷ್ಟೇ, ಏನು ಸಹಾಯ ಮಾಡಲ್ಲ ನಂಗೆ ಅಂದ್ಬಿಟ್ಟು ಪಕ್ಕದಲ್ಲಿರೋ ಶಕ್ತಿ ದೇವತೆನ ಪೂಜೆ ಮಾಡೋದು ಮಾಡ್ತಾನೆ. ಅಲ್ಲಿ ಪೂಜೆ ಮಾಡಕ್ ಶುರು ಮಾಡುವಾಗ ಆ ದೇವ್ರ ಮೇಲೆ ನಂಬಿಕೆಗಿಂತ ಅಲ್ಲಿ ಕಡ್ಡಿ ಸ್ಮೆಲ್ಲು ಗಣೇಶನ್ ಬರಬಾರ್ದು. ಯಾಕೆಂದ್ರೆ ಅವ್ನು ನನ್ಗೆ ಮಾಡಿಲ್ಲ. ಹೆಂಗ್ ಮಾಡ್ದ ಅಂತ ಹೇಳಿದ್ರೆ ಮಧ್ಯೆ ಗೋಡೆ ಹಾಕಿ ಅದಾಕಿ ಅಲ್ಲೆಲ್ಲಿ ಗಾಳಿ ಹೋಗಕ್ ಆಗ್ದಂಗ್ ಮಾಡಿ ಸ್ಕ್ರೀನ್ ಎಲ್ಲ ಹಾಕಿ ಆಮೇಲೆ ಈ ದೇವ್ರು ಕಡ್ಡಿ ಅಂಟಿಸ್ತಾರೆ. ಈ ಬಗ್ಗೆ ಆ ದೇವ್ರಿಗೆ ಇಷ್ಟ ಆಗೋಗೈತೆ. ಯಾಕೆ ಅನ್ಕೊಂಡೆ, ಯಾಕೆ ಅಂದ್ರೆ ನಾನ್ ಇದೀನಿ ಅನ್ನೋದ್ಕಿಂತ ಅವನಿಲ್ಲ ಅನ್ನೋ ನಂಬಿಕೆ, ಆ ನಂಬಿಕೆ ನಾನು ಪ್ರತ್ಯಕ್ಷ ಆಗಿದ್ದೀನಿ, ನಿಂಗೆ ಏನ್ ಬೇಕು ಕೇಳು ಅಂತ. ನಂಬಿಕೆ ಅಂದ್ರೆ ಹಂಗಿರ್ಬೇಕು ಅಂತ, ಅಷ್ಟು ನಂಬಬೇಕು ಅಂತ. ಅದೇ ರೀತಿಯಾಗಿ ಮನುಷ್ಯನಿಗೆ ನಂಬಿಕೆ ಪ್ರಶ್ನೆ ಬಂತು. ವಿವೇಕ ಅಂತ ಬಂದ್ಮೇಲೆ ಯಾರ್ಯಾರನ್ನ ಎಷ್ಟೆಷ್ಟು ನಂಬಬೇಕು ಅನ್ನೋದು ಗೊತ್ತಾಗ್ಬಿಡುತ್ತೆ. ಯಾರ್ಯಾರನ್ನ ಎಷ್ಟೆಷ್ಟು ನಂಬಬೇಕು ವ್ಯವಹಾರದಲ್ಲಿ ಗೊತ್ತಾಗ್ಬಿಡುತ್ತೆ. ಮನುಷ್ಯನ ಪರೀಕ್ಷೆ ಮಾಡ್ಬಿಡ್ತಾನೆ. ಅವನು ಪರೀಕ್ಷೆ ಮಾಡ್ಬಿಟ್ಟು ದೂರ ಇಡ್ತಾನೆ. ಅವನು ಅನ್ಯಾಯದ ಮನುಷ್ಯ ಅಂತ ಕಂಡ ಮೇಲೆ ದೂರ ಇಡ್ತಾನೆ. ನೋಡಿ, ವಿವೇಕ ಜ್ಞಾನಕ್ಕೆ ಅಷ್ಟು ಶಕ್ತಿ ಇದೆ. ಮತ್ತು ಇಲ್ಲಿ ಹೇಳ್ತಾ ಇದ್ದಾರೆ ವಿಚಾರ ಮತ್ತು ಇನ್ನು ಅದ್ರ ಬಗ್ಗೆ ಪರೀಕ್ಷೆ ಮಾಡ್ತಾನೆ. ಮತ್ತು ಎಲ್ಲಿವರೆಗೂ ನನ್ನ ಹತ್ರ ಜೊತೆ ಇರುತ್ತೆ, ಇದನ್ನು ಯಾವ ರೀತಿ ದುರುಪಯೋಗ ಮಾಡೋಣ. ದುರುಪಯೋಗ ಮಾಡೋಂತೂ ಮಾಡಕ್ ಹೋಗೋದಿಲ್ಲ. ಜ್ಞಾನ ಇರೋನು ಸದುಪಯೋಗ ಮಾಡ್ತಾನೆ. ಹೆಂಡತಿ ಮಕ್ಕಳಿಗೆ ಸಾಕ್ತಾನೆ, ಪೋಷಣೆ ಮಾಡ್ತಾನೆ, ಅದ್ರ ಜೊತೆಗೆ ಧನವನ್ನ ಐಶ್ವರ್ಯವನ್ನ ಸದುಪಯೋಗ ಮಾಡ್ತಾನೆ. ಲಾಭ ನಷ್ಟಗಳನ್ನ ಅರ್ತಿರ್ತಾನೆ ಜ್ಞಾನದಿಂದ. ಮತ್ತು ಮನೆ, ಪ್ರತಿಷ್ಠೆ, ಪೂಜ್ಯತ ಇವೆಲ್ಲವೂ ಇವುಗಳನ್ನೆಲ್ಲ ಪರೀಕ್ಷೆ ಮಾಡಿರ್ತಾನೆ. ಮತ್ತು ಈ ದೇಹ, ಸ್ತ್ರೀ ದೇಹ ಆಗಲಿ ಪುರುಷ ದೇಹ ಮಾಂಸ, ಮೂಳೆ, ಮಜ್ಜೆ ಇವುಗಳಿಂದ ಆಗಿ ತಿಳಿದಿರ್ತಾನೆ. ಯಾವಾಗ ಇದನ್ನೆಲ್ಲ ತಿಳಿದಿರ್ತಾನೋ ಎಲ್ಲವನ್ನ ಎಷ್ಟು ಬೇಕೋ ಅಷ್ಟು ಉಪಯೋಗಿಸ್ಕೊಳ್ತಾನೆ ಅಷ್ಟೇ. ಅತಿಯಾಗಿ ಉಪಯೋಗಿಸ್ಕೊಳ್ಳೋದು ಬಿಟ್ಬಿಡ್ತಾನೆ. ಜ್ಞಾನ ಬಂದ ಮೇಲೆ ಅವನು ಅತಿಯಾಗಿ ಉಪಯೋಗಿಸೋದು ಬಿಟ್ಬಿಡ್ತಾನೆ. ಅತಿಯಾಗಿ ಪ್ರೀತಿ ಮಾಡೋದನ್ನ ಬಿಟ್ಬಿಡ್ತಾನೆ. ದ್ವೇಷ ಮಾಡೋದೇ ಇಲ್ಲ. ವಿವೇಕ ಬಂದ್ಮೇಲೆ ಯಾರನ್ನು ದ್ವೇಷ ಮಾಡೋದಿಲ್ಲ. ಅತಿಯಾಗಿ ಪ್ರೀತಿಸೋದನ್ನ ಬಿಟ್ಬಿಡ್ತಾನೆ. ಪ್ರೀತಿಸ್ತಾನೆ ಎಷ್ಟು ಬೇಕೋ ಅಷ್ಟು, ವ್ಯವಹಾರಕ್ಕೆ ಎಷ್ಟು ಬೇಕೋ ಅಷ್ಟು, ಎಷ್ಟು ಬೇಕೋ ಅಷ್ಟು. ವಿವೇಕ ಅನ್ನೋದು ಅಷ್ಟು ಕೆಲಸ ಕೊಡುತ್ತೆ. ಮತ್ತು ಈ ದೇಹದಲ್ಲಿ ಸ್ತ್ರೀ ದೇಹ ಆಗಲಿ ಪುರುಷ ದೇಹ ಆಗಲಿ ಮಲಮೂತ್ರಗಳು ತುಂಬಿದೆ ಅನ್ನೋದು ಗೊತ್ತಾಗ್ಬಿಡುತ್ತೆ. ಅವನಿಗೆ ಮಲಮೂತ್ರ ತುಂಬಿದೆ ಅನ್ನೋದು ಗೊತ್ತಾಗ್ಬಿಡುತ್ತೆ. ಹಾಗಾಗಿ ದೇಹದ ಆಕರ್ಷಣೆಯನ್ನು ಆದಷ್ಟು ಕಡಿಮೆ ಮಾಡ್ಕೊಳ್ತಾ ಬರ್ತಾನೆ. ತನ್ನ ದೇಹದ ಮೇಲಿರ್ತಕ್ಕಂಥ ಪ್ರೀತಿಯನ್ನು ಸಹ ಕಡಿಮೆ ಮಾಡ್ಕೊಳ್ತಾ ಬರ್ತಾನೆ. ಆ ಪ್ರೀತಿಯನ್ನ ಚೈತನ್ಯದ ಕಡೆ ತೋರಿಸ್ತಾನೆ, ಸ್ವರೂಪದ ಕಡೆ ತೋರಿಸ್ತಾನೆ, ಆತ್ಮದ ಕಡೆ ತೋರಿಸ್ತಾನೆ. ಆದ್ರೆ ಮನುಷ್ಯರು ಇದನ್ನೆಲ್ಲ ಇಟ್ಕೊಂಡು ಇಚ್ಛಾ, ಕಾಮನ ಎಲ್ಲ ತಮ್ಮಲ್ಲಿ ಇಟ್ಕೊಂಡು ಇದ್ದಾರೆ ಬೆಂಕಿನಲ್ಲಿ. ಹೇಳ್ತಾರೆ ಇಲ್ಲಿ, ಸಾರೇ ದೇಹದಾರಿ ಇಚ್ಛಾ ಕಾಮನಾ ಕಿ ಆಗ್ ಮೇ ಜಲ್ ರಹೇ ಹೈ. ಸ್ತ್ರೀ ಪುರುಷರು ಮೊದಲುಗೊಂಡು ಕಾಮನೆಗಳನ್ನ ಇಟ್ಟುಕೊಂಡು, ಬಯಕೆಗಳನ್ನ ಇಟ್ಟುಕೊಂಡು, ಇಚ್ಛೆಗಳನ್ನ ಇಟ್ಟುಕೊಂಡು ಅದರಲ್ಲಿ ಉರಿತಾ ಇದ್ದಾರೆ. ಜಲ್ ರಹೇ ಹೈ. ಇಸ್ಕೆ ಸಂಯೋಗ, ಅವಳ ಸಂಯೋಗದಿಂದ ಮೋಹವನ್ನ ಪಡ್ತಾ ಇದ್ದಾರೆ. ಮೋಹ ಬೀಳ್ತಾ ಇದ್ದಾರೆ ವಸ್ತುಗಳ ಮೇಲೆ. ಮೋಹ ಬಿಟ್ಟ ಮೇಲೆ ಸುಖ ಅಂತೇಳಿ ಭ್ರಮಿಸಿ ಅದರಲ್ಲಿ ಮೋಹ ಪಡ್ತಾ ಇದ್ದಾರೆ. ತದನಂತರ ದುಃಖವನ್ನ ಅನುಭವಿಸ್ತಾ ಇದ್ದಾರೆ. ದುಃಖವನ್ನ ಹೀಗಿರುವಾಗ ಶಾಂತಿಯಲ್ಲಿ ಸಿಗುತ್ತೆ ಮನುಷ್ಯನಿಗೆ ಶಾಂತಿಯಲ್ಲಿ ಸಿಗುತ್ತೆ. ಹಾಗಾಗಿ ನಮ್ಮ ಮನಸ್ಸು ದೇಹದ ಕಡೆ ಇದ್ದಾಗ ಮೇಲೆ ದೇಹದ ಬದಲಾವಣೆಗಳು, ನೋವು, ನಲಿವುಗಳು ಅರಿವಾಗ್ತಾ ಇರ್ತವೆ. ದೇಹವನ್ನ ಮರೆಯೋ ಸ್ಥಿತಿಗೆ ನಾವು ಧ್ಯಾನದ ಅವಸ್ಥೆಗೆ ಹೋದಾಗ ಮಾತ್ರ ಎಲ್ಲ ಅನುಭವ ಆಗೋದು. ಅದನ್ನೇ ಸಮಾಧಿ ಸ್ಥಿತಿ ಅಂತಾರೆ. ಆಗ ಶಾಂತಿ ಸಿಗುತ್ತೆ. ಎಲ್ಲ ಸಂಯೋಗ ಅಂದ್ರೆ ಸೇರೋದು. ವಸ್ತುಗಳ ಸಂಯೋಗ ಆಗಿರ್ಬೋದು, ಪದಾರ್ಥಗಳ ಸಂಯೋಗ ಆಗಿರ್ಬೋದು, ದೇಹದ ಸಂಬಂಧಗಳಾಗಿರ್ಬೋದು, ಏನೇ ಸಂಯೋಗ ಇದ್ರು ಎಲ್ಲವೂ ಕ್ಷಣಿಕ. ಇದೆಲ್ಲ ಕ್ಷಣಿಕ ಅಂತ ನಾವು ತಿಳಿತಾ ಇರ್ತೀವಿ ವಿವೇಕದಿಂದ. ಇವೆಲ್ಲವೂ ಕ್ಷಣಿಕ ಅಂತ ತಿಳಿತಾ ಇರ್ತೀವಿ. ಆಸಕ್ತ ಹೋकर ನಾನಾ ಇಚ್ಛಾ ಜಾತಿ ಹೈ.
ಭ್ರಮೆಯಿಂದ ಕೂಡಿ ವಿಷಯ ಸುಖಗಳ ಆಸಕ್ತಿಗೆ ಹೋಗಿ ನಾವು ನಾನಾ ಇಚ್ಛೆಗಳನ್ನ ಮಾಡ್ತಾ ಇದ್ದೀವಿ. ಜ್ಞಾನ ಇಲ್ಲದವರು ಈ ರೀತಿ, ಆತ್ಮ ಜ್ಞಾನ ಇಲ್ಲದವರು ಈ ರೀತಿ ಭ್ರಮೆಗಳೇ ಕೂಡಿ ನಾನಾ ಇಚ್ಛೆಗಳ ಕಡೆ ಹೋಗ್ತಾ ಇದ್ದಾರೆ. ಸುಖವನ್ನ ಅಪೇಕ್ಷಿಸಿ ಹೋಗ್ತಾ ಇದ್ದಾರೆ. ಆದ್ರೆ ಸುಖ ಯಾರಿಗೂ ಸಿಗ್ತಾ ಇಲ್ಲ. ಶಾಶ್ವತವಾದ ಸುಖ ದುಃಖನೇ ಸಿಗ್ತಾ ಇದೆ. ಅದನ್ನ ಅವನು ಪರೀಕ್ಷೆ ಮಾಡ್ತಾನೆ ವಿವೇಕದಿಂದ. ಮೇರಾ ಅಪನ ಸ್ವರೂಪ ಶುದ್ಧ ಚೇತನ ಹೈ, ನನ್ನ ಸ್ವರೂಪ ಶುದ್ಧವಾದ ಚೇತನ. ಅಲ್ಲಿ ಅಶುದ್ಧ ಅನ್ನೋ ಪದನೇ ಇಲ್ಲ. ಇಲ್ಲಿ ಜಗತ್ತಿನಲ್ಲಿ ಎಲ್ಲ ವಸ್ತುಗಳ ಮನತರಂಗಗಳು ಉಂಟಾಗ್ತಾ ಇರ್ತವೆ. ಇವೆಲ್ಲ ದೂರ ಆಗ್ಬೇಕಾದ್ರೆ ನೀನು ಅಸಂಗನಾಗ್ಬೇಕಪ್ಪ. ಅಸಂಗ ಆಗೋದು ಅಂತಂದ್ರೆ ಸಂಘಗಳ ಬಿಡಬೇಕು. ಅಸಂಗ ಎಲ್ಲದರ ಸಂಘಗಳ ಬಿಡಬೇಕು. ಸಂಕಲ್ಪದ ಸಂಘ ಬಿಡಬೇಕು, ಇಚ್ಛೆಯ ಸಂಘ ಬಿಡಬೇಕು, ವಾಸನೆಗಳ ಸಂಘ ಬಿಡಬೇಕು. ಅದು ಅಸಂಗ. ಕಮ್ಮಿ ಮಾಡ್ಕೊಳ್ತಾ ಬರಬೇಕು. ಕಮ್ಮಿ ಮಾಡ್ಕೊಳ್ತಾ ಬಂದ ಅದೇ ಅಸಂಗ ಆಗ್ಬೇಕು. ಈಗ ನಾವು ಹೆಚ್ಚಾಗಿ ಇದನ್ನ ಕಡೆ ಗಮನ ಕೊಟ್ಟಾಗ ನಮ್ಮ ಸ್ನೇಹಿತರು ಯಾಕೋ ಇತ್ತೀಚೆಗೆ ನೀವು ಹೆಚ್ಚಾಗಿ ಮಾತಾಡೋದಿಲ್ಲ, ಮೌನ ಆಗ್ಬಿಟ್ಟಿದ್ದೀರ. ಮಾತನಾಡೋಕ್ ಪ್ರಶ್ನೆ ಇಲ್ಲ. ಅವ್ರು ಮಾತಾಡ್ತಾ ಇರ್ತಾರೆ, ನಮ್ಗೆ ಅನ್ನಿಸ್ಬಿಡುತ್ತೆ. ಕೆಲ್ಸ ನಾನು ಅನ್ಕೊಂಡೆ ಅದನ್ನ ಹೇಳಿದ್ರು ಅವ್ರು ಬೇಸರ ಪಟ್ಕೊಳ್ತಾರೆ ಅಂತ, ಕೆಲ್ಸಕ್ಕೆ ಬಾರದೆ ವಿಚಾರಗಳೆಲ್ಲ ಮಾಡ್ತಾ ಇರ್ತೀರಲ್ಲಪ್ಪ ಅನ್ನೋದು ಹೇಳ್ಬಾರ್ದು ಅಂತ ನಾನು ಅನ್ಕೊಂಡು ನಾನು ಸುಮ್ಮನೆ ಕೆಲ್ಸಕ್ಕೆ ಬಾರದೆ ವಿಚಾರ, ಏನೋ ಒಂದು ವಿಜ್ಞಾನದ ವಿಚಾರನೋ ಒಂದು ದೇಶದ ವಿಚಾರನೋ ಮಾತಾಡಿದ್ರೆ ಅವಾಗ ಏನಾದ್ರು ಒಂದು ಮಾತಾಡ್ತಾರೆ. ಒಂದು ಕಾಯಿಲೆ ಕಸಾಲೆ ಔಷಧಿ ಬಗ್ಗೆ ವಿಚಾರನೋ ಇದ್ರ ಕಡೆ ಯಾವಾಗ ಗಮನ ಕೊಡ್ತಾ ಇದೀವೋ ಇದ್ರ ಕಡೆ ಗಮನ ಆಟೋಮೆಟಿಕ್ ಅದೇ ಕಡಿಮೆ ಆಗ್ತಾ ಇದೆ. ಯಾಕೆ ಕಡಿಮೆ ಆಗ್ತಾ ಇದೆ? ನಮ್ಮ ವಿವೇಕ ಅಲ್ಲಿ ಕೆಲಸ ಮಾಡ್ತಾ ಇದೆ. ಹೇಳಿದಾಗ ಅವ ನಾವೇನ್ ಮಾಡ್ತೀವಿ? ಸುಮ್ಮನೆ ಇರ್ತೀವಿ, ಸೈಲೆಂಟ್ ಆಗಿ. ಅದೇ ಆ ಸ್ಥಿತಿಗೆ ಬರ್ಬೇಕು. ಆ ಸ್ಥಿತಿಗೆ ಬಂದಾಗ ಸಮಾಧಿ ಸ್ಥಿತಿ ಆಟೋಮೆಟಿಕ್ ಆಗಿ ಬರ್ತಾ ಇರ್ತೈತೆ. ಅದೇ ಅಭ್ಯಾಸ ಮಾತಾಡ್ತಾಳೆ. ನಾನು ಯೂಟ್ಯೂಬ್ನಾಗೆ ಫೇಸ್ಬುಕ್ನಾಗೆ ಯಾರು ಓದ್ತಾರ ಕಳಿಸಿದ್ರೆ ಮುಂದೆ ಹಾಕ್ತಾನೆ ಇರ್ತಾರೆ. ಯುದ್ಧ ಮಾಡ್ರಿ, ಅದು ಮಾಡ್ರಿ, ಹಂಗೆ ಹೊಡ್ಬಿಡ್ರಿ, ಹಿಂಗೆ ಯಾರು ನಾವು ನೋಡ್ಕೊಂಡು ಓದ್ತಾರ. ಯಾರು ಓದಿದ್ಮೇಲೆ ಎಷ್ಟು ಮಾತಾಡಿದ್ರೆ ಮಾತು ಯೋಚನೆ ಮಾಡೋರು ಅವ್ರೆ. ಅವ್ರು ತೀರ್ಮಾನ ತಗೊಂಡು ಅವ್ರು ಮಾಡ್ಕೊಂಡು ನಾವು ಕೆಪ್ಪಗಿರ್ಬೇಕು ಅಷ್ಟೇ. ಅದು ಬಂತು ಯುದ್ಧ ಮಾಡ್ಬಿಡು, ನೀರು ನಿಲ್ಸ್ಬಿಡು, ಅದು ಮಾಡ್ಬಿಡು, ಅದು ಮಾಡಿ ಅವೆಲ್ಲ ಪ್ರಯಾಣ ಕೆಲ್ಸಕ್ಕೆ ಬರ್ಕೊಂಡು ಅವೆಲ್ಲ ತಿಳುವಳಿಕೆ ಬಂದು ಕ್ರಿಕೆಟ್ ಮಾಡ್ದಂಗೆ ಹೌದು. ಇಲ್ಲಿ ಕುತ್ಕೊಂಡು ಚೇರ್ ಹತ್ರ ಟಿವಿ ಹತ್ರ ಹಿಂಗ್ ನೋಡ್ತಾ ಇರೋನು, ಅಯ್ಯೋ ಹೊಡಿಬೇಕು, ಇವ್ನ ನಡ್ಕೊಂಡಾಗ ಅಲ್ಲಿ ಬಿಡ್ಲಿ ಯಾವ್ದು ಹೊಡೆಯ ಯಾವ್ದು ಹೊಡೆಯ. ಅವು ತಿಳುವಳಿಕೆ ಬಂದ್ಬಿಡ್ತೀವಿ. ನಾವೇನು ಮಾಡೋಕ್ಕಾಗಿದ್ಮೇಲೆ ಅದ್ರ ಬಗ್ಗೆ ಎಷ್ಟು ಮಾತಾಡೋದು ಏನು ಪ್ರಯೋಜನ ಬರೋದು. ದೇಶ ಐತೆ, ಪ್ರಧಾನಿ ಅವರೇ, ರಾಷ್ಟ್ರಪತಿ ಅವರೇ ತೀರ್ಮಾನ ಮಾಡ್ಕೊಳ್ತಾರೆ. ಏನೋ ಒಂದು ಪರಿಣಾಮ ಎಲ್ರಿಗೂ ಅದು ನಾವು ಎದುರಿಸ್ಬೇಕಾದ್ರೆ ಎದುರಿಸೋದಕ್ಕೆ ಎಲ್ಲ ಸಂಘ ಬಿಡ್ತಾ ಇರುತ್ತೆ ಸ್ವಾಮಿ. ನಾವು ಟಿವಿಗಳು ನೋಡ್ತಾ ಇದ್ವಿ, ಇವಾಗ ಹೆಚ್ಚಾಗಿ ನೋಡೋದು ಬಿಟ್ಬಿಟ್ವಿ. ಅದ್ರ ಬಗ್ಗೆ ಏನಾದ್ರು ಓದ್ತಾ ಕೂತ್ಕೊಂತೀವಿ, ಅದ್ರ ಚಿಂತನೆ ಮಾಡ್ತಾ ಇರ್ತೀವಿ. ಅದು ಮಾಡ್ತಾ ಟಿವಿಗಳು ನೋಡೋದು ಕಡಿಮೆ ಆಗ್ಬಿಡುತ್ತೆ ಆಟೋಮೆಟಿಕ್. ನಮ್ಗೆ ಆಗ್ತಾ ಇರೋ ಅನುಭವ. ಇದ್ರ ಕಡೆ ಹೆಚ್ಚಾಗಿ ಗಮನ ಕೊಡ್ತಾ ಇದ್ರೆ ಅದೆಲ್ಲ ಕಡಿಮೆ ಅಸಂಗ. ಈ ಸಂಘಕ್ಕೆ ಬರ್ತಾ ಇದೀವಿ ನಾವು ಆಧ್ಯಾತ್ಮಿಕ ಕಡೆ. ದೃಷ್ಟಿಗುಣ ಒಂದು ಆಪಲ್ ತಿಂದ್ಮೇಲೆ ಎರಡನೇ ಆಪಲ್ಗೆ ಇಂಟ್ರೆಸ್ಟ್ ಇರಲ್ಲ. ಎಲ್ಲ ಅದೇ ಆಪಲ್ ಅಂದ್ರೆ ಸಾಕ್ಷಿ ನೋಡಿ ಅಷ್ಟು ಖುಷಿ ಖುಷಿ. ಎರಡನೇ ಆಪಲ್ ಕಮ್ಮಿ, ಮೂರನೇ ಆಪಲ್ ಬಂದ್ರೆ ಮಕ್ಕಳು ಬಿಡ್ತದೆ. ಮನಸ್ಸಿನ ತರಂಗಗಳು ಅವೇ ದೂರ ಆಗ್ತದೆ ಯಾವಾಗ ವಿವೇಕ ಹೆಚ್ಚಿಸ್ಕೊಂತ ಹೋಗ್ತಾ ಇದ್ದಾಗ. ನಾ ಏನ್ ಕೇಳ್ತೀನಿ ಅಂತಂದ್ರೆ ಯೂಟ್ಯೂಬ್ನಲ್ಲಿ ವಿಚಾರಗಳು ಕೇಳ್ತೀನಿ. ಅಭಿಲಾಷ್ ಸಾಹೇಬ್ದು ವಿಚಾರ, ನಿನ್ನೆ ಆತ್ಮಜ್ಞಾನದ ವಿಚಾರ, ಸಿದ್ದೇಶ್ವರ ಸ್ವಾಮಿಗಳು ಅವ್ರು ಇದೇ ಹೇಳಿದ್ದು. ಆತ್ಮಜ್ಞಾನ ದೇಹದ ಕಣ್ಣು ನೀನಲ್ಲ, ಕೈ ಕಾಲು ನೀನಲ್ಲ, ಮನಸ್ಸು ನೀನಲ್ಲ, ನಿನ್ನ ಆತ್ಮವೇ. ಇದೇ ಆತ್ಮಜ್ಞಾನಪ್ಪ. ಎಲ್ಲ ನೀನಲ್ಲ ಅನ್ಕೊಂಡವು ಏನೋ ಒಂದು ಸಿಗ್ತದೆ, ಅದೇ ನೀನು ಅಂತ ಹೇಳ್ತೀವಿ. ಎಲ್ಲ ನಾನಲ್ಲ ಅನ್ಕೊಂಡವು ಅಂತವನ್ನ ಹುಡುಕಿ ಕೇಳ್ತಾ ಇರ್ತೀವಿ. ನಮ್ಗೆ ಇಲ್ವಾ? ಸೈಲೆಂಟ್ ಆಗಿ ಕುಂತಿರ್ತೀವಿ, ಚಿಂತನೆ ಮಾಡ್ತೀವಿ, ಮನಸ್ಸಿನಲ್ಲಿ ಸ್ಮರಣೆ ಮಾಡ್ಕೊಂಡು ಅನುಭವ ಆಟೋಮೆಟಿಕ್ ಆಗಿ ನಿಮಗೆ ಮರುವ ಟೈಮು ಪಾಸ್ ಆಗುತ್ತೆ. ದೇಹದ ಸ್ಥಿತಿಗತಿಗಳ ಬಗ್ಗೆ ಅರಿವು ಇರೋದಿಲ್ಲ.
ಅರ್ಥ ಆಯ್ತಾ? ಹಾಗಾಗಿ ಅದ್ರ ಕೆಲಸ ಅದು ಮಾಡ್ತಾ ನಿಮ್ಮ ಕೆಲಸ ನೀವು ಮಾಡ್ತಾ ಇರಿ, ಅದ್ರ ಪಾಡಿಗೆ ಅದು ಇರುತ್ತೆ. ನಿಮ್ಮ ಪಾಡು ನೀವು ನಿಮ್ಮ ಕೆಲಸ ಮಾಡ್ತಾ ಇದ್ರೆ ಮುಂದೆ ಹೋಗ್ತೀರಿ. ಅದೇನು ಮಾಡೋಕ್ಕಾಗಿಲ್ಲ. ದೇಹದ ನೋವು ಎಲ್ಲರಿಗೂ ಕ್ಯಾನ್ಸರ್ ಬಂದಿತ್ತು. ಕೃಷ್ಣಾಂಶರು ಪರಮಹಂಸರು ಕ್ಯಾನ್ಸರ್ ಬಂದಿತ್ತು, ಶಂಕರಾಚಾರ್ಯರು ಅವ್ರಿಗೂ ಬಂದಿತ್ತು, ಅವ್ರಿಗೆ ಇದು ಪೈಲ್ಸ್ ಕಂಪ್ಲೀಟು ಅವ್ರಿಗೂ ಬಂದಿತ್ತು. ಎಲ್ಲರಿಗೂ ಒಂದೊಂದು ಕಾಯಿಲೆ ಇದ್ದೇ ಇರುತ್ತೆ. ಅವ್ರು ಅದ್ರ ಕಡೆ ಹೆಚ್ಚಿನ ಗಮನ ಕೊಡಲಿಲ್ಲ. ಅನುಭವಿಸ್ಬೇಕು. ದೇಹ ರೋಗಮಯ, ಪ್ರಪಂಚಮಯ. ಅದರಿಂದ ಎಲ್ಲ ನಮ್ಮ ಸ್ವರೂಪ ಶುದ್ಧ ಚೇತನ ಸ್ವರೂಪ. ಅಲ್ಲಿ ಯಾವುದೇ ತರಂಗಗಳಿಲ್ಲಪ್ಪ, ಯಾವುದೇ ಅಲೆಗಳು. ಅಲ್ಲೋಗಿ ನಿಲ್ಲುವನಾಗುವ ನನ್ನ ಸ್ವರೂಪದಲ್ಲಿ ಹೋಗಿ ನಿಂತು ನಿನ್ನ ಮನಸ್ಸನ್ನು ತೆಗೆದುಕೊಂಡಾಗ ಅಲ್ಲಿ ನಿಲ್ಲಿಸೋ. ಅವ ಮನಸ್ಸಿನಲ್ಲಿ ಯಾವುದೇ ತರಂಗಗಳು, ಅಲೆಗಳು ಯಾವುದೂ ಎದೊಳೋದಿಲ್ಲ. ಇಚ್ಛೆಗಳು, ಕಲ್ಪನೆಗಳು ಯಾವುದೂ ಎದೊಳೋದಿಲ್ಲ. ಶುದ್ಧ ಚೇತನ ಅದು ಮಾತ್ರ ಇರುತ್ತೆ. ಅದಕ್ಕೆ ಯಾವುದರ ಆಧಾರನೂ ಇಲ್ಲ. ಯಾವುದೇ ಆಧಾರನೂ ಇಲ್ಲ. ದೇಹ ನಿಂತ್ಕೊಳ್ಳೋಕೆ ಕಾಲುಗಳ ಆಧಾರ ಅಲ್ವಾ? ಈ ರೀತಿ ಒಂದೊಂದಕ್ಕೊಂದೊಂದು ಆಧಾರ ಇದೆ. ಅದಕ್ಕೆ ಯಾವುದೇ ಆಧಾರ ಇಲ್ಲ. ವಿವೇಕ, ಈ ರೀತಿಯ ವಿವೇಕ, ಐಸಿ ಫರಕ್, ಈ ರೀತಿಯ ಪರೀಕ್ಷೆ, ಜಿಸ್ಕೆ ಹೃದಯ ಮೇ ವಿದ್ಯಮಾನ ಹೈ, ಯಾರ ಹೃದಯದಲ್ಲಿ ಇದೆಯೋ ಇದು, ಅವರು ಈ ಮನಸ್ಸಿನ ಇಲ್ಲಿ ಉಂಟಾಗತಕ್ಕಂಥ ಸಂಕಲ್ಪ, ವಿಕಲ್ಪ, ಇಚ್ಛೆಗಳು, ವಾಸನೆಗಳು ಎಲ್ಲವನ್ನ ದಾಟ್ತಾರೆ. स्वरूप स्थिति एवं आत्म स्थिति के उच्चतम शिखर पर विराजमान होता है. ವಿರಾಜಮಾನ ಹೋಗಿ ಅದನ್ನ ನೀವು ವಿವೇಕವನ್ನ ತಿಳಿಯಿರಿ, ಜ್ಞಾನವನ್ನ ತಿಳಿಯಿರಿ. विवेक से प्रदीप्त होने पर ही वैराग्य उत्पन्न होता है. ಯಾವಾಗ ಜ್ಞಾನ ನೀವು ಆಚರಣೆಯಲ್ಲಿ ತೆಗೆದುಕೊಂಡು ಬರ್ತೀರೋ ಆಗ ವೈರಾಗ್ಯ ಉಂಟಾಗ್ಬಿಡುತ್ತೆ. ಅಂದ್ರೆ ಬೇರೆ ವಸ್ತುಗಳ ಮೇಲೆ ಇರ್ತಕ್ಕಂಥ ಪ್ರೇಮ ಕಡಿಮೆ ಆಗ್ತಾ ಬರುತ್ತೆ. ಈಗ ಹೇಳಿದ್ಮೇಲೆ ಉದಾಹರಣೆ, ನಾವು ಇವಾಗ ನಮ್ಗೆ ಏನು ಇಷ್ಟ ಇಲ್ಲ, ಅದನ್ನ ನೋಡೋದು ಇಷ್ಟ ಇಲ್ಲ, ಕೇಳಬೇಕು ಸುಮ್ಮನೆ ಒಂದೆರಡು ನಿಮಿಷ ಕೇಳ್ತೀವಿ, ಆಮೇಲೆ ಸುಮ್ಮನಾಗ್ತೀವಿ. ಅದ್ರ ಕಡೆ ಗಮನ ಇಲ್ಲ. ನಮ್ಗೇನಿದ್ರು ಇದ್ರ ಕಡೆ ಗಮನ. ಆ ರೀತಿ ಆಗ್ಬಿಡು. ವೈರಾಗ್ಯ ಅಂದ್ರೆ ವೈರಾಗ್ಯ ಉತ್ಪನ್ನ ಆಗ್ತದೆ. ವಸ್ತುಗಳ ಮೇಲೆ ವೈರಾಗ್ಯ, ಪ್ರಾಣಿ ಪದಾರ್ಥಗಳ ಮೇಲೆ ವೈರಾಗ್ಯ. ಇವೆಲ್ಲ ಶಾಶ್ವತವಲ್ಲ ಅನ್ನೋದು ಗೊತ್ತಾಗ್ಬಿಡ್ತು. ಅದನ್ನ ಅಂಟಾಕೊಂಡ್ರೆ ದುಃಖ ಅನ್ನೋದು ಗೊತ್ತಾಗ್ಬಿಡ್ತು ನಮ್ಗೆ. ಈ ಒಂದು ಅರಿವು, ಈ ಪ್ರಜ್ಞೆ ಆಡಳಿತ ಮಾಡ್ತಿರ್ತಕ್ಕಂಥವ್ರ ಚಿಂತನೆ ಒಳಗೆ ಬಂದ ಪರಿಣಾಮವೇ ಈಗ ನೀವಾಗಲೇ ಮಾತಾಡ್ತಾ ಅದರಲ್ಲಿ ಹೋಗ್ತಾ ಹೇಳಿದ್ರೆ ಎಕ್ಸ್ರೇ ಬಗ್ಗೆ ತಾವು ಹೇಳಿದ್ರೆ ಅಂತವ್ರು ಹೇಳಿದ್ರು, ಅವರಲ್ಲಿ ಏನು ಡಿಸಿಷನ್ ತಗೋಬೇಕು, ಅವ್ರು ಏನು ಆಲೋಚನೆ ಮಾಡ್ತಾ ಇದ್ರು ಅದನ್ನ ಮಾಡೋದಕ್ಕೆ ಬಿಡ್ರಿ, ಯಾವ ಕ್ರಮಗಳನ್ನ ಅನುಸರಿಸ್ತಾರೋ ಅದರಾದ್ರ ಮೇಲೆ ಸಿಗುತ್ತೆ. ಸುಮ್ಮನೆ ಬೈಕ್ ಬಂದಾಗೆಲ್ಲ ಮಾತಾಡೋದು ಪ್ರಯೋಜನ ಇಲ್ಲ ಅಂತ ನೀವು ಹೇಳ್ತಾರೆ. ಎಕ್ಸ್ರೇಗೂ ಇದು ನೇರ ಸಂಬಂಧ. ಇಲ್ಲೇನಾಗಿದೆ ಅಂತಂದ್ರೆ ಇಡೀ ಭೂಮಿಯಲ್ಲಿ ಆಗ್ತಿರ್ತಕ್ಕಂಥ ತೀವ್ರವಾದ ಬದಲಾವಣೆಯ ಕಾರಣವಾಗಿ ಪ್ಲೇಟ್ಸು ಇದೆ, ಅದು ಪಲ್ಲಾಟ ಆಗ್ತದೆ. ಭೂಮಿ ಕೆಳಗಡೆ ಇರ್ತಕ್ಕಂಥ ಪ್ಲೇಟ್ಗಳು ಪಾಕಿಸ್ತಾನದ ಸಮುದ್ರದ ಪಕ್ಕದಲ್ಲಿ, ಸಮುದ್ರದ ಒಳಗಡೆಯಿಂದ ಭೂಭಾಗ ಒಂದು ಮೇಲ್ಗಡೆಗೆ 22 ಅಡಿ ಎತ್ತರದ ಒಂದು ಭೂಮಿ ಬಂದ್ಬಿಡ್ತು. ಇವತ್ತು ಅದು ನಿಗೂಢ. ಏನಿದು ಆಶ್ಚರ್ಯ ಅಂದ್ರೆ ಭೂಮಿಯಲ್ಲಿ ಸಂಚಲನಗಳು ಉಂಟಾಗ್ತಿದ್ದಾವೆ ಅನ್ನೋದರ ಅರಿವು ಅವ್ರಿಗೆ ಬಂದಿದೆ. ಒಂದು ಇಲ್ಲಿ ಪ್ರಶಂಸೆ ಮಾಡತಕ್ಕಂಥ ಇವತ್ತು ಇರ್ತಿರೋ ಸಬ್ಜೆಕ್ಟ್ ಅಲ್ಲಿ ನೀವು ಎಕ್ಸ್ರೇ ಬಗ್ಗೆ ಮಾತಾಡಿದ್ರಿ. 1981ರಲ್ಲಿ OPEC ಅಂತ ಏನ್ ಕರೀತಾರೆ, ಒಪ್ಯಾಕ್, OPEC ಆಯಿಲ್ ಪೆಟ್ರೋಲಿಂಗ್ ಒಕ್ಕೂಟ ಇದೆಯೋ ಅದು ಸಿನಿಮಾದವರು ವರದಿ ಕೊಟ್ಟರು. ಅಮೆರಿಕ ನಾಸಾ ವಿಜ್ಞಾನ ಸಂಸ್ಥೆಯವರು ಭೂಮಿಯನ್ನ ಸ್ಕ್ಯಾನ್ ಮಾಡಿದಾಗ ಏನ್ ಬಂದ್ರೆ ಅರಬ್ ದೇಶದ ಭೂಮಿಯ ಅಡಿಯಲ್ಲಿ ಇರತಕ್ಕಂಥ ಕ್ರೂಡ್ ಆಯಿಲ್, ಕಚ್ಚಾ ತೈಲ ಏಷ್ಯಾ ಖಂಡದ ಪೂರ್ವ ದಿಕ್ಕಿನಲ್ಲಿ ಭೂಮಿ ಚದುರ್ಬಿಟ್ಟು ಆ ತೈಲ ಬಂದು ಪೂರ್ವ ದಿಕ್ಕಿನಲ್ಲಿ ಹೋಗಿ ಹಿಂದೂ ಮಹಾಸಾಗರದ ತಳ ಭಾರತ ದೇಶದ ಭೂಭಾಗದ ಅಡಿಯಲ್ಲಿ ಇದೆ ಅನ್ನೋ ವರದಿ ಸಿಕ್ಕಿದ್ದು 81ರಲ್ಲಿ. ಈ ವರದಿ ಸಿಕ್ಕಿದ ತಕ್ಷಣ ಇಸ್ರೇಲ್ ಪ್ರಧಾನಿ ಅವನು ರಕ್ಷಣಾ ಮಂತ್ರಿ ತಲೆ ಕೆಟ್ಟವರು, ಮೋಶೆ ಡಯಾನ್ ಅಂತ
ಓಡ್ ಬಂದ ಭಾರತಕ್ಕೆ, ಮುಕ್ತವಾಗಿ ಓಡ್ ಬಂದ. ಆಗಿನ ಪ್ರಧಾನಮಂತ್ರಿ ಮೊರಾರ್ಜಿ ದೇಸಾಯಿಗೆ ಹೇಳ್ದ, ಇದು ಹಿಂಗ ಆಗ್ತಾ ಇದೆ ನೋಡಿ, ಈ ತರ ರಿಪೋರ್ಟ್ ಇದೆ, ಸ್ಕ್ಯಾನ್ ರಿಪೋರ್ಟಿಂಗ್ ಬಂದಿದೆ ಅಂತ. ಮೊರಾರ್ಜಿ ದೇಸಾಯಿ ತಲೆ ಕೆಡಲೇ ಇಲ್ಲ, ಆದ್ರೆ ಗುಪ್ತ ಕುತ್ಕೊಳ್ಳಿಲ್ಲ, ಅವ್ರ ತಲೆ ಕೆಡ್ತು. ಅದರ ಆಧಾರದ ಮೇಲೆ ಅವರು ವಾಚ್ ಮಾಡ್ಕೊಂಡು ಬಂದಿದ್ದರ ಆಧಾರದ ಮೇಲೆ ಈ ಬಂದ ಯಾವುದೇ ಸರ್ಕಾರಗಳಿಗೂ ಇದರ ಅರಿವಿಲ್ಲ, ಆಡಳಿತ ಮಾಡಿದಂತ ಪಕ್ಷಗಳ ಹೆಸರು ಬೇಡ, ಅರಿವೇ ಇಲ್ಲ. ಭೂತಾದ ಮೇಲೆ ಸೂಕ್ಷ್ಮ ವಿಚಾರಗಳು ಇವ್ರಿಗೆ ಅರ್ಥ ಆಗಿ ಹೋಗ್ತಾ ಇದೆ. ಮಾಡೋದಕ್ಕೆ ಮುಂಚೆ ರಾಜತಾಂತ್ರಿಕ ವ್ಯವಸ್ಥೆಗಳನ್ನ ಹೇಗೆ ಭದ್ರಪಡಿಸಿದರೆ ಮೂಗ್ ಬಿಗ್ಯಾಗದಂದ್ರೆ ಬಾಯಿ ಬಿಟ್ಕೊಂಡ್ಬಿಡ್ತಾನೆ ಅನ್ನೋ ಆಲೋಚನೆಗಳು ಮಾಡಿ ಆಡಳಿತ ಮಾಡ್ತಾ ಇದ್ದಾರೆ. ಇದನ್ನ ಸಂಶಯ ಮಾಡ್ತಕ್ಕಂಥದ್ದು ಬಹಳ ಇದಿದೆ. ಯಾಕೆಂದ್ರೆ ನೀವು ಹೇಳಿದ वैराग्य प्राप्त, वैराग्य उत्पन्न होता है, मन की अनासक्ति अवस्था उत्पन्न होता है. ಮನಸ್ಸಿಗೆ ಅನಾಸಕ್ತಿ ವ್ಯವಸ್ಥೆ ಉತ್ಪನ್ನ ಆಗ್ಬಿಡುತ್ತೆ. ಮನಸ್ಸಿಗೆ ಯಾವುದ್ರ ಮೇಲೇನೂ ಆಸಕ್ತಿ ಬರೋದಿಲ್ಲ. ಟಿವಿ ನೋಡೋದ್ರ ಮೇಲೆ ಆಸಕ್ತಿ ಬರೋದಿಲ್ಲ, ಪ್ರಾಣಿ ಪದಾರ್ಥಗಳ ಮೇಲೆ ಆಸಕ್ತಿ ಬರೋದಿಲ್ಲ. ಅದೇ ಟೈಮ್ ಕರೆಕ್ಟಾಗಿ ಊಟ ಬೇಕು, ಹೊಟ್ಟೆಗೆ ಊಟ ಏನು ಬೇಕೋ ಮಾಡ್ಕೊಳ್ತಾನೆ ಅಲ್ವರಾ. ತನ್ನ ಒಂದು ಆರೋಗ್ಯದ ಸಲುವಾಗಿ ಊಟ ಮಾಡಲೇಬೇಕು, ಮಾಡ್ಕೊಳ್ತಾನೆ. ನಿದ್ರೆ ಮಾಡಲೇಬೇಕು, ಮಾಡ್ಕೊಳ್ತಾನೆ. ಮೈ ಮೇಲೆ ಬಟ್ಟೆ ಹಾಕ್ಕೊಳ್ಬೇಕು, ಹಾಕ್ಕೊಳ್ತಾನೆ ಅಲ್ವರಾ. ಅದನ್ನೆಲ್ಲ ಮಾಡ್ತಾನೆ. ಬೇರೆ ವಸ್ತುಗಳ ಮೇಲೆ ಆಸಕ್ತಿ ಅವನಿಗೆ ಉಂಟಾಗೋದಿಲ್ಲ. ಹೊಸದೇನಾದ್ರು ಒಂದು ಕೊಂಡ್ಕೊಳ್ಬೇಕು ಆಸಕ್ತಿ ಇರೋದಿಲ್ಲ. ಇರೋದ್ರಲ್ಲೇ ವ್ಯವಸ್ಥೆ ಮಾಡ್ಕೊಂಡು ಹೋಗೋಣಪ್ಪ ಅನ್ನೋದೆಲ್ಲ ಒಂದು ವಿವೇಕ ಬಂದ್ಬಿಡುತ್ತೆ. ವಿವೇಕ ಬಂದ್ಬಿಡುತ್ತೆ, ಜ್ಞಾನ ಉಂಟಾಗುತ್ತೆ. ಅನಾಸಕ್ತ ಮಾನವ ಸಂಸಾರ ಸಾಗರ से जाता है. ಯಾವೊಬ್ಬ ವ್ಯಕ್ತಿಯು ಅನಾಸಕ್ತಿಯಿಂದ ಇರ್ತಾನೋ, ಅಂದ್ರೆ ಪ್ರಾಣಿ ಪದಾರ್ಥಗಳ ಮೇಲೆ ತೀವ್ರವಾದ ಆಸಕ್ತಿ ಇಲ್ಲದಂತೆ ಇರ್ತಾನೋ, ಅವನು ಮಾತ್ರ ಸಂಸಾರ ಸಾಗರದಿಂದ ಆಗೋದಕ್ಕೆ ಸಾಧ್ಯ ಆಗುತ್ತೆ, ಆಗುತ್ತಾನೆ. ತರ್ಜಾತ ಅವನು ಹಾಗೆ ಆಗ್ತಾನೆ. ಅಂತ ಒಂದು ಸ್ಥಿತಿಗೆ ಬರೋದಕ್ಕೆ ಯಾವ್ದು ಬೇಕು ಅಂದ್ರೆ ನಮಗೆ ಜ್ಞಾನ ಬೇಕು, ವಿವೇಕ ಬೇಕು. ಅದ್ ಬಿಟ್ಟು ಹೊರಗಿನ ವಿವೇಕ ತಗೊಂಡು ಏನ್ ಮಾಡ್ತೀವಿ? ಹೊಟ್ಟೆಪಾಡಿನ ಜ್ಞಾನ, ಅದ್ರಲ್ಲಿ ಆಸಕ್ತಿ ಬೆಳೆಯುತ್ತೆ, ಅದು ಬೇಕು, ಇಲ್ಲ ಅಂತ ಇಲ್ಲ. ನಮ್ಮ ದೇಹ ಪೋಷಣೆಗೆ ಬೇಕು, ನಮ್ಮ ಸಂಸಾರ ಪೋಷಣೆಗೆ ಬೇಕು, ಅಗತ್ಯ ಇದೆ, ಅದು ಇಲ್ಲ ಅಂತ ಇಲ್ಲ. ಅದು ಜೊತೆಯಲ್ಲಿ ಇದನ್ನ ನಾವು ಜ್ಞಾನವನ್ನ ಸಂಪಾದನೆ ಮಾಡಿದ್ರೆ ನಮ್ಮ ವಯಸ್ಸಾದಂತೆಲ್ಲ ನಮಗೆ ಈ ಚಪಲ ಬುದ್ಧಿಗಳೆಲ್ಲ ಕಡಿಮೆ ಆಗ್ತವೆ. ಚಪಲ ಬುದ್ಧಿಗಳೆಲ್ಲ ಕಡಿಮೆ ಬಿಡ್ತವೆ. ಬುದ್ಧಿಯಿಂದ ಏನೇನ್ ಕೆಟ್ಟ ಮನುಷ್ಯ ಏನೇನ್ ಆಗ್ತಾ ಇದ್ದಾನೆ, ಹೋಗ್ತಾ ಇದ್ದಾನೆ. ಚಪಲ ಇದೆಲ್ಲ ಕಡಿಮೆ ಆಗ್ಬಿಡುತ್ತೆ. ಅದು ತಿನ್ಬೇಕು ಅನ್ನೋ ಚಪಲ, ಸ್ಪರ್ಶ ಬಯಸೋ ಚಪಲ, ಏನೇನ್ ಆಗ್ತಾ ಇದೆ ಇವತ್ತು ದಿವಸ ಎಲ್ಲ ಆಗ್ಬಿಟ್ಟು ಮಾರ್ಗಡೆ ವೈರಾಗ್ಯ ಉತ್ಪನ್ನ ಆಗುತ್ತೆ. ಕಹಿ ಆಸಕ್ತಿ ನಹಿ ವಹ ಕಹಿ ಭಿ ಬಂದ್ ಸಕ್ತಾ. ಅದೇ ವಿಚಾರ, ಯಾವ ಆಸಕ್ತಿ ಅನ್ನೋದಿರೋದಿಲ್ವೋ ಅವನು ಬಂಧನಕ್ಕೆ ಒಳಪಡೋದಿಲ್ಲ. ಯಾವ ವ್ಯಕ್ತಿಯ ಮನಸ್ಸಿನಲ್ಲಿ ಆಸಕ್ತಿ ಇಲ್ದಂಗೆ ಪ್ರಾಣಿ ಪದಾರ್ಥಗಳ ಮೇಲೆ ಅವನು ಬಂಧನಕ್ಕೆ ಒಳಪಡುವುದಿಲ್ಲ. ಚಪಲ ಬುದ್ಧಿಯಿಂದ ಇವತ್ತೊಂದು ದಿನ ಏಜ್ ಆಗಿರೋರು ಎಂತೆಂತ ಕೆಲಸ ಮಾಡಿ ಜೈಲ್ಗಳಿಗೆ ಹೋಗ್ತಾ ಇದ್ದಾರೆ. ಅರ್ಥ ಮಾಡ್ಕೊಳ್ಬೇಕು ನಾವು, ಅದು ಬಿಡಿಸಿ ಹೇಳುವಂಥದ್ದಲ್ಲ. ಚಪಲ ಬುದ್ಧಿ ಯಾವಾಗ ಅವನಿಗೆ ಜ್ಞಾನ ಉಂಟಾಗುತ್ತೋ ಆ ವ್ಯಕ್ತಿಗೆ, ಅವನು ಅದನ್ನೆಲ್ಲ ಮಾಡೋದಕ್ಕೆ ಹೋಗೋದಿಲ್ಲ. ಇವಳಿಂದ ಸುಖ ಇಲ್ಲ, ದುಃಖನೇ. विवेकवान व्यक्ति व्यवहार में भी हो जाता है. ವಿವೇಕವಾನ್ ವ್ಯಕ್ತಿ, ವಿವೇಕ ಉಳ್ಳವನು ವ್ಯವಹಾರದಲ್ಲೂ ಸಹ ಸಿಕ್ಕಿಕೊಳ್ಳೋನು. ಯಾವುದೇ ವ್ಯವಹಾರದಲ್ಲಿ ಸಿಕ್ಕಿಕೊಳ್ಳೋದಿಲ್ಲ, ಅವನು ಕಷ್ಟಕ್ಕೆ ಸಿಕ್ಕಾಕೊಳ್ಳೋದಿಲ್ಲ. ಒಟ್ಟಾರೆ ಹೇಳ್ಬೇಕು ಅಂದ್ರೆ ಜ್ಞಾನದಿಂದ ಎಲ್ಲಾ ವ್ಯವಹಾರಗಳನ್ನು ಸುಲಭವಾಗಿ ಪರಿಹರಿಸಿಕೊಳ್ಳುತ್ತಾನೆ. ಎಲ್ಲ ಸಿಕ್ಕಾಕೊಳ್ಳೋಕೆ ಕಾರಣ ಏನು ಅಂತಂದ್ರೆ ಆಸಕ್ತಿ, ವ್ಯಾಮೋಹ. ವಸ್ತುಗಳ ಮೇಲೆ ವ್ಯಾಮೋಹ, ಪದಾರ್ಥಗಳ ಮೇಲೆ ವ್ಯಾಮೋಹ. आसक्ति के कारण आदमी दोषजनक व्यवहार करता है. ಆಸಕ್ತಿಯ ಕಾರಣದಿಂದ ಮನುಷ್ಯ ದೋಷಪೂರಿತವಾದ ವ್ಯವಹಾರಗಳನ್ನ ಮಾಡ್ತಾನೆ. ದೋಷದಿಂದ
ನುಡಿದ ವ್ಯವಹಾರಗಳನ್ನ ಮಾಡ್ತಾನೆ. ದೋಷದಿಂದ ಕೂಡಿದ ವ್ಯವಹಾರಗಳನ್ನ ಮಾಡ್ತಾನೆ. ಅವನು ವ್ಯವಹಾರ ಮಾಡೋನು ಹೆಚ್ಚಿನ ಲಾಭ ಗಳಿಸುವ ಉದ್ದೇಶದಿಂದ ಸೆಕೆಂಡ್ ಕ್ವಾಲಿಟಿ ಪದಾರ್ಥಗಳನ್ನ ಫಸ್ಟ್ ಕ್ವಾಲಿಟಿ ಅಂತ ಮಾಡ್ತಾನೆ. ನೋಡಿ, ಅದು ದೋಷ. ಫಾರಂ ಕೋಳಿಗಳನ್ನ ಟೀ ಡಿಕಾಕ್ಷನ್ ಅಲ್ಲಿ ಅಂದ್ಬಿಟ್ಟು ನಾಟಿ ಕೋಳಿ ಮೊಟ್ಟೆ ಅಂತ ಮಾರದಂಗೆ. ಇಲ್ಲಿ ಪಕ್ಕ ಮದುವೆ ಸಮಯ ಈ ರೀತಿಯಾಗಿ ದೋಷಪೂರಿತ ಗೊತ್ತಿರಲಿಲ್ಲ ನಮಗೂ ಇವತ್ತೇ ಟೀ ಡಿಕಾಕ್ಷನ್ ಅಲ್ಲಿ ಮೊಟ್ಟೆಗಳೆಲ್ಲ ಹಾಕೋದು ಇಡೋದು. ಕೋಳಿ ಮೊಟ್ಟೆ, ನಾಟಿ ಕೋಳಿ ಮೊಟ್ಟೆ ಕಲರ್ ಇರ್ತದೆ. ಫಾರಂ ಕೋಳಿನ ಕಮ್ಮಿ ರೇಟಿಗೆ ತಂದು ಈ ಕಲರ್ ಅಲ್ಲಿ ಹಾಕ್ಬಿಟ್ಟು ನಾಟಿ ಕೋಳಿ ಮೊಟ್ಟೆ ಅಂತ 5 ರೂಪಾಯಿಗೆ 10 ರೂಪಾಯಿ, 5 ರೂಪಾಯಿ 10 ರೂಪಾಯಿ. ದೋಷಪೂರಿತ ವಿವೇಕ ಇರೋದು ನಾವೆಲ್ಲ ಹೋಗೋದಿಲ್ಲ. ಅದು ವ್ಯವಹಾರ ಅನ್ಬೋದು, ನೀವು ಇಲ್ಲ ಅಂತ ಹೇಳಿಲ್ಲ. ಆದ್ರೆ ಅವನು ಒಂದಷ್ಟು ನ್ಯಾಯವಾದ ವ್ಯವಹಾರ ಮಾಡ್ತಾನೆ. ನ್ಯಾಯವಾದ ವ್ಯವಹಾರ ಆಸಕ್ತಿ ಇಲ್ಲ ಅವನಿಗೆ. ಹೆಚ್ಚಿನ ಮಾಡಿಗಳ ಮೇಲೆ ಮಾಡಿ ಕಟ್ಟಬೇಕು ಅನ್ನೋದು ಆಸಕ್ತಿ ಇರೋದಿಲ್ಲ. ಬಂದಷ್ಟು ಹೇಳ್ತಾರೆ, ದೇವ್ರು ಕೊಟ್ಟಷ್ಟು ಅಂತ ಹೇಳ್ತಾರಲ್ಲ, ಮೇಲೆ ಬರ ಆಗ್ತಾರೆ. ಹಂಗೆ ಕೆಲವು ಇದ್ದಾರೆ ಅಂತವರೆಲ್ಲ ಇದ್ದಾರೆ, ಇಲ್ಲ ಅಂತ ಹೇಳಿಲ್ಲ. ಎರಡು ತರ ಜನ ಇದ್ದಾರೆ. ಜಬ್ ಆಸಕ್ತಿ ही नहीं तब दोषजनक व्यवहार होने का प्रश्न ही नहीं. ನೋಡಿ, ಆಸಕ್ತಿ ಇಲ್ಲದ್ರೆ ದೋಷಜನಕ ವ್ಯವಹಾರವನ್ನ ಮಾಡೋದಕ್ಕೆ ಪ್ರಶ್ನೆನೇ ಬರೋದಿಲ್ಲ. जिसका व्यवहार दोषजनक नहीं होगा वह सुलझ होगा. ಯಾರು ದೋಷಜನಕ ನೈ, ಯಾರು ದೋಷಪೂರಿತವಾದ ವ್ಯವಹಾರ ಯಾರು ಮಾಡಿಲ್ಲ ಅವರು ಸಿಕ್ಕಾಕೊಳ್ಳೋದಿಲ್ಲ. ಒಂದು ದಿನ ಗೊತ್ತಾಗುತ್ತೆ ಅಲ್ವಾ? ಏನ್ ನಡೀತಾ ಇದೆ? ಬಾಳೆಹಣ್ಣು ಇಂಜೆಕ್ಷನ್ ಕೊಡೋದೇನು, ಕರ್ಬೂಜಗಣ್ಣು ಇಂಜೆಕ್ಷನ್ ಕೊಡೋದು. ಅದು ಎಲ್ಲ ನಾವು ಕೊಡ್ಲಿ ಮಕ್ಕಳಿಗೆ, ತಾಯಿಯ ಎದೆ ಸಿಗದೆ ಮಕ್ಕಳಿಗೆ ಹಸುವಿನಾಲೆ ಗತಿ ಅಂತೇಳಿ ತಗೊಂಬಂದು ಹಾಕಿ ಕುಡಿಸ್ತಾರಲ್ಲ, ಆ ಹಾಲಿಗೆ 30 ಲೀಟರ್ ಇನ್ನು 5 ಎಕ್ಸ್ಟ್ರಾ ಲೀಟರ್ 5 ಲೀಟರ್ ಈ ಫ್ಲೋರ್ ಎತ್ತು ಬಿಡ್ಬೋದಾ ಅಂದ್ಬಿಟ್ಟು ಆಲೋಚನೆ 1 ಅವರ್ ಬಿಫೋರ್ ಹಸುವಿನ ಕೆಚ್ಚಲಿಗೆ ಹಾರ್ಮೋನ್ ಇಂಜೆಕ್ಷನ್ ಚುಸ್ತಾನೆ, ಎಕ್ಸ್ಟ್ರಾ ಬರ್ತದೆ. ಇವೊಂದು ಮನೆ ಏರ್ತದೆ. ಇಲ್ಲಿ ಪ್ರೈಮರಿ ಸ್ಕೂಲ್ ಹೆಣ್ಮಕ್ಳು ಮೆಚೂರ್ ಹಾಕೋದು ಹಾರ್ಮೋನ್ ಇಂಜೆಕ್ಷನ್. ಇದು ದುರಾಸೆಗೆ ಬಲಿಯಾಗ ಅಚೇತ ಆದ್ಮಿ, ಅಜಾಗರೂಕತೆ ಮನುಷ್ಯ ಮನಸ್ಸಿನ ಅಲೆಗಳ ಜೊತೆ ನಡೆ ಹೋಗ್ತಾ ಇರ್ತಾನೆ. ಸಂಕಲ್ಪ, ಇಚ್ಛೆ, ಬಯಕೆ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಈರ್ಷೆ, ರಾಗ, ದ್ವೇಷ ಇವುಗಳ ಅಲೆಗಳ ಜೊತೆ ಹೋಗ್ತಾ ಇರ್ತಾನೆ. ಅಜಾಗರೂಕತೆ ಆದ್ಮಿ. ಅಜಾಗರೂಕತೆ ಎಲ್ಲರೂ ಯಾರ್ಯಾರು ಆಧ್ಯಾತ್ಮ ಜ್ಞಾನದಲ್ಲಿ ಇಲ್ಲೋ ಅವರೆಲ್ಲ ಅಜಾಗರೂಕತೆಯಿಂದ ಇರೋರೆ. ನಾವೆಲ್ಲ ಜಾಗೃತಿಯಿಂದ ವರ್ತಿಸ್ತಾ ಇದೀವಿ. ಒಂದು ಮಾತಾಡ್ಬೇಕಾದ್ರೆ ನಾವು ಯೋಚನೆ ಮಾಡ್ತೀವಿ. ನೀವು ಗಮನ ಹರಿಸಿ, ಯಾವಾಗ ಸತ್ಸಂಗ ಕೇಳ್ತಾ ಕೇಳ್ತಾ ನಮ್ಮ ಮನಸ್ಸು ಬಹಳ ಚಿಂತನೆ ಮಾಡುತ್ತೆ. ಮಾತುಗಳು ಮಾತಾಡೋದು, ಇಲ್ಲಪ್ಪ ಅವ್ರೇನೋ ಮಾತಾಡ್ತಾವೆ, ನಾವು ಕೇಳಿಸ್ಕೊತಾನೆ ಇರ್ಲಿಲ್ಲ ಬರಕ್ ಮುಂಚೆ. ನಮ್ದು ಹೇಳ್ಬೇಕು ಹೇಳ್ಬಿಡ್ತಾ ಇದ್ವಿ. ಕೇಳಿಸ್ಕೊಂಡ ಮೇಲೆ ಏನ್ ಉತ್ತರ ಕೊಡ್ಬೇಕು ಅನ್ನೋದು ಯೋಚನೆ ಮಾಡ್ತೀವಿ. ಚಿಂತನೆಗಳು ಬಂದ್ಬಿಡ್ತಾವೆ. ಒಂದ್ಸಾರಿ ಹೇಳ್ದೆ ಅತ್ತಿಗೆಗೆ, ಭಾಗ್ಯ ಜೊತೆ ಮಾತಾಡುವಾಗ ಅವ್ರಿಬ್ರು ಹೆಂಗ್ ಮಾತಾಡಿದ್ರು ಅಂದ್ರೆ, ಒಂದು ಎಕ್ಸ್ಟ್ರಾ ಹೇಳ್ಲಿಲ್ಲ ಅಣ್ಣ, ಅದನ್ನು ಒಂದು ಎಕ್ಸ್ಟ್ರಾ ಹೇಳ್ಲಿಲ್ಲ. ಅಷ್ಟು ಚೆನ್ನಾಗಿ ಮಾತಾಡಿದ್ರು. ಯಾವ್ದಕ್ಕೆ ಮಾತಾಡ್ಬೇಕು, ಹೆಂಗ್ ಹೇಳ್ಬೇಕು, ಇವ್ರು ಏನ್ ಕೇಳ್ಬೇಕು, ಏನ್ ಹೇಳ್ಬೇಕು, ಏನ್ ಇವ್ರು ಹಿಂಗ್ ಮಾತಾಡ್ತಾರೆ. ಇಬ್ರು ಸೈಲೆಂಟ್ ಆದ್ರೂ ಪರವಾಗಿಲ್ಲ, ಒಂದ್ ಪದ ಎಕ್ಸ್ಟ್ರಾ ಮಾತಾಡ್ಲಿಲ್ಲ. ಚಿಂತನೆ ಬಂದ್ಬಿಡುತ್ತೆ ಅಷ್ಟೇ, ಜಾಸ್ತಿ ಮಾತಾಡೋದಿಲ್ಲ. ಚಿಂತನೆ ಮಾಡೋದು ಶಕ್ತಿ ಬಂದ್ಬಿಡುತ್ತೆ. ಹಾಗೆ ಅರ್ಥ ಆಯ್ತು. ಕೇಳ್ತಾ ವಿವೇಕವನ್ನು ಜಾಗೃತಿಯಿಂದ ಇರ್ತಾನೆ. ಜ್ಞಾನವನ್ನು ತಿಳಿದವನು ಮನುಷ್ಯ ಜಾಗೃತಿಯಿಂದ ಇರ್ತಾನೆ. ಅವನು ಎಲ್ಲೂ ಎಡವೋದಿಲ್ಲ, ಎಲ್ಲೂ ಬೀಳೋದು ಇಲ್ಲ.
ಆ ರೀತಿ ವ್ಯವಹಾರವನ್ನ ಮಾಡ್ತಾನೆ. ನನ್ನ ಜೀವನದಲ್ಲೂ ಅದೇ ರೀತಿ ನಡ್ಕೊಳ್ತಾನೆ. ಆಚೆ ವ್ಯವಹಾರದ ಹೊರಗಡೆ ಮಾತನಾಡುವಾಗ ಸಹ ಅದೇ ರೀತಿ ನಡ್ಕೊಳ್ತಾನೆ. ಅವನು ಇಡುವುದಿಲ್ಲ, ಬೀಳೋದು ಇಲ್ಲ. ಅವನು मनसा की धारा से पार होता है. मनಸ ಮನಸ್ಸು ಸಮುದ್ರದ ಅಲೆಗಳಿಂದ ಪಾರಾಗ್ತಾನೆ. ಮುಂದುವರೆದು ಹೇಳ್ತಾರೆ ಕಬೀರ್ ಸಾಹೇಬರು ಈ ಸಮುದ್ರದ ಉದಾಹರಣೆ ಏನಿಗೆ ಕೊಟ್ರು ಅಂತ ಅಂದ್ರೆ, ಈ ಮನಸ್ಸಿನ ಅಷ್ಟು ವಿಕಾರಗಳು ಎದ್ದೇಳ್ತವೆ, ಅಲೆಗಳ ತರ. ಒಂದು ನಿಮಿಷ, ಒಂದು ಸೆಕೆಂಡ್ ಅದು ಸುಮ್ಮನೆ ಇರೋದಿಲ್ಲ, ಅಲೆ ಬರ್ತಾನೆ ಇರುತ್ತೆ. ರಾತ್ರಿ ಹೊತ್ತು ಅಬ್ರ ಕಡಿಮೆ ಆಗ್ಬೋದು, ಅಲೆ ಇದ್ದೇ ಇರುತ್ತೆ. ಸಣ್ಣ ಪ್ರಮಾಣದಲ್ಲಿ ಅಲೆ ಹಾಗಾಗಿ ಅದೆಲ್ಲ ವಿವೇಕಗಳನ್ನೆಲ್ಲ ಆ ಸಮುದ್ರದ ಅಲೆಗೆ ಹೋಲಿಸಿದ್ರು. ಈ ಸಮುದ್ರದಲ್ಲಿ ಅಲೆ ಉಂಟಾಗೋ ಕಾರಣ ಏನು ಅಂದ್ರೆ ಜಡ ಪ್ರಕೃತಿ, ಜಡದ ಅವೆಲ್ಲ ಅದು ನಿಲ್ಲಿಸೋದಿಲ್ಲ ಆ ಎಲೆಗಳನ್ನ. ಆದ್ರೆ ಮನಸ್ಸಿನಲ್ಲಿ ಉಂಟಾಗತಕ್ಕಂತ ಅಲೆಗಳನ್ನ ನಿಲ್ಲಿಸಬಹುದು. ಮನಸ್ಸಿನಲ್ಲಿ ಉಂಟಾಗತಕ್ಕಂತ ಸಂಕಲ್ಪ ವಿಕಲ್ಪಗಳನ್ನ, ಇಚ್ಛೆಗಳನ್ನ, ವಾಸನೆಗಳನ್ನ ನಿಲ್ಲಿಸಬಹುದು. ತಿಳುವಳಿಕೆ ಕೊಟ್ಟಾಗ. परंतु मनुष्य मन की लहर को कारण है उसके अवदान है. ಅಲೆ ಆ ಮನಸ್ಸಿನಲ್ಲಿ ಅಲೆಗಳು ಉಂಟಾಗಲಿಕ್ಕೆ ಕಾರಣ ಏನು ಅಂದ್ರೆ ಅಜಾಗರೂಕತೆ. ಕೆಲಸದಲ್ಲಿ ಅಜಾಗರೂಕತೆ ಏನ್ ಮಾಡಿದ್ರೆ ಏನಾಗುತ್ತೆ, ತಪ್ಪುಗಳಾಗ್ತವೆ. ಮಾಲೀಕ ನಮ್ಮನ್ನ ಆಡಿಸ್ತಾನೆ. ಜಾಗರೂಕತೆಯಿಂದ ನಾವು ಮಾಡಬೇಕು. ಮಾಲೀಕನ ಹತ್ರ ಅವನಿಗೆ ನಾವು ಮಾಡಬೇಕು. ಅವಾಗ ಜಾಗರೂಕತೆ. ಅದೇ ರೀತಿಯಾಗಿ ಜಾಗರೂಕತೆಯಿಂದ ನೀವು ನಿಮ್ಮ ಮನಸ್ಸನ್ನು ಗಮನಿಸಿ, ನಿಮ್ಮ ಮನಸ್ಸನ್ನು ಅರಿಯಿರಿ, ನಿಮ್ಮ ಮನಸ್ಸನ್ನು ತಿಳಿದುಕೊಳ್ಳಿ. ಮನಸ್ಸು ಹೋಗ್ತಾ ಇದೆ, ಯಾವ ಕಡೆಗೆ ಹೋಗ್ತಾ ಇದೆ, ಯಾವ ದಾರಿ ಹೋಗ್ತಾ ಇದೆ, ಯಾವ ಮಾರ್ಗದಲ್ಲಿ ಹೋಗ್ತಾ ಇದೆ, ದುಃಖದ ಕಡೆ ಹೋಗ್ತಾ ಇದೆಯಾ, ಸುಖದ ಕಡೆ ಹೋಗ್ತಾ ಇದೆಯಾ, ಸುಖ ಯಾವುದು, ದುಃಖ ಯಾವುದು, ಇದನ್ನ ಅರಿಯಿರಿ. ಸುಖ ಯಾವುದು, ದುಃಖ ಯಾವುದು ಅನ್ನೋದು ಗೊತ್ತಾಗ್ಬೇಕಾದ್ರೆ ಆಧ್ಯಾತ್ಮ ಜ್ಞಾನದಿಂದ ಮಾತ್ರ ಸಾಧ್ಯ. ಹೊರಗಿನ ಜ್ಞಾನದಿಂದ ಸಾಧ್ಯ ಇಲ್ಲ. ಹೊರಗಿನ ಜ್ಞಾನ ಎಲ್ಲ ಜೀವನ ಆಕಾಂಕ್ಷೆಗಳಿಗೆ ಹೇಳಿದ್ರಲ್ಲ, ಫ್ಲೋರ್ ಎತ್ತಿಸ್ಕೊಳ್ಳೋಕೆ ಆ ರೀತಿ ಆಗ್ಬಿಡುತ್ತೆ. ಅಧ್ಯಾತ್ಮ ಜ್ಞಾನ ನಿಮ್ಗೆ ಇವೆಲ್ಲ ಕೊಡುತ್ತೆ. ಯಾವುದು ಶಾಶ್ವತವಾದ ಸುಖ. ಕೋಣೆಯಲ್ಲಿ ಅನಾಲಯದಿ, ಹೊರ ಕೋಣೆಯಲ್ಲಿ ಲೋಕಗಳ ನಾಡು, ಒಳ ಕೋಣೆಯಲ್ಲಿ ಸೊಬ್ಬನೆ, ಮೌನದೊಳಮನೆಯ ಶಕ್ತಿಯಲ್ಲಿ ಪ್ರಯೋಗ ಸೂತ್ರವಿದೆ ಮಂಕುತಿಮ್ಮ. ಈ ಜಗತ್ತಲ್ಲಿ ಅಂತ ಹೇಳಿದ್ರೆ ನಿನ್ನ ಮನಸ್ಸಲ್ಲಿ 2 ಕೋಣೆಯನ್ನ ಮಾಡ್ಕೋ. ಒಂದು ಕೋಣೆ ಆಚೆ ಪ್ರಪಂಚ, ಲೌಕಿಕ ಪ್ರಪಂಚದಲ್ಲಿ ಯಾರು ಹೆಂಗೆಲ್ಲ ಆಟ ಆಡ್ತಾರೋ ಅದೆಲ್ಲವನ್ನ ನೀನು ಆಡು. ಆದ್ರೆ ಇನ್ನ ಒಂದು ಒಳ ಮನಸ್ಸಿದೆಯಲ್ಲ, ನೀನು ಅಲ್ಲಿ ನಿನ್ನ ಸ್ವಲ್ಪ ಧ್ಯಾನ, ಶಾಂತವಾಗಿ ಸಮಾಧಾನವಾಗಿ ಇರೋದನ್ನ ಕಲ್ತ್ಕೋ. ಇದು ನೀ ಜಗತ್ತಲ್ಲಿ ಬದುಕೋಕೆ ಬೇಕಾಗಿರೋ ಒಂದು ಸೂತ್ರ. ಅದು ಹೊರಗಿನಲ್ಲೂ ಅಷ್ಟೇ. ಹೊರಗಿನಲ್ಲಿ ನಾವು ಆಟ ಆಡ್ಬೇಕಾದ್ರೆ ಬೇರೆಯವ್ರು ಏನೇನು ಆಟ ಆಡ್ತಾರೆ ಅಂತ ಆ ಆಟ ಆಡಿದ್ರೆ ನಮ್ಗೆ ವ್ಯವಹಾರ ಸರೋಗಲ್ಲ. ಒಳ್ಳೆ ಆಟ, ಒಳ್ಳೆ ಆಟ. ಅದಕ್ಕೆ ಇಲ್ಲಿ ಹೇಳ್ತಾರೆ ಕಾರಣ ಅಜಾಗರೂಕತೆ ಮತ್ತು ಅವಿವೇಕ. ಇದು ಈ ಅಜಾಗರೂಕತೆ, ಅವಿವೇಕ ಮನುಷ್ಯನಿಂದ ಹೋದರೆ ಮಾತ್ರ ಮನಸ್ಸಿನ ಅಲೆಗಳು ಶಾಂತವಾಗ್ತವೆ. ಮನಸ್ಸಿನಲ್ಲಿ ಉಂಟಾಗತಕ್ಕಂಥ ಅಲೆಗಳು ಶಾಂತ ಆಗ್ತವೆ. ಅದು ಸಮುದ್ರ ಜಡ, ಅದು ಸ್ವಭಾವ ಕ್ರಿಯೆಗಳು, ಅಲೆಗಳು. ಅದನ್ನು ತಡೆಯಕ್ಕಾಗೋದಿಲ್ಲ.
ಅದ್ರ ಕ್ರಿಯೆಗಳನ್ನ ತೆರೆಯಕ್ಕಾಗೋದಿಲ್ಲ. ಆದರೆ ಮನುಷ್ಯ ಚೇತನ ಉಳ್ಳವನು, ಅರಿವಿನ ಶಕ್ತಿ ಉಳ್ಳವನು, ಆತನು ತನ್ನ ಅಜ್ಞಾನದ ಮೂಲಕ ಅಲೆಗಳನ್ನು ಉತ್ಪತ್ತಿ ಮಾಡಿಕೊಳ್ತಾ ಇದ್ದಾನೆ. ಅಜ್ಞಾನದ ಮೂಲಕ ಅಲೆಗಳನ್ನು ಉತ್ಪತ್ತಿ ಮಾಡಿಕೊಳ್ತಾ ಇದ್ದಾನೆ. ಹೇಳಿದ್ರಲ್ಲ ಅಜ್ಞಾನ, ಅದನ್ನ ಹತ್ಬಿಟ್ಟು ಕೋಳಿ, ನಾಟಿ ಕೋಳಿ ಮೊಟ್ಟೆ ತರ ಕಾಣೋ ಹಾಗೆ ಮಾಡಿ ಅವನು ಮನೆ ಬೆಳೆಸ್ಕೊಳ್ತಾ ಇದ್ದಾನೆ. ಆ ಮನೆ ಸುಖ ಕೊಡುತ್ತಾ ಇವನಿಗೆ? ಸುಖ ಕೊಡೋದಿಲ್ಲ. ಅದು ತಪ್ಪು. ಅದು ನನ್ನ ಲೆಕ್ಕ ಅವನು ಅದುತ್ತಾ ಇರಲಿಲ್ಲ ಸುಮ್ಮನೆ. ಯಾವಾಗ 2 ಲಕ್ಷ 3 ಲಕ್ಷ ಇರೋ ಸೈಟು 40-50 ಲಕ್ಷ ಆಗಿದೆ. ನಮ್ಮ ಸೈಟ್ ತಗೋಬೇಕು ಅನ್ನೋ ಭಾವನೆದಿಂದ ನಾನು ನನ್ನ ಮಕ್ಕಳಿಗೆ ಏನೋ ಒಂದು ಸೈಟ್ ಮಾಡ್ಕೊಡ್ಬೇಕು ಅನ್ನೋ ಅವನು ಅರ್ಜಿ ಮಾಡ್ತಾನೆ. ಯಾಕಂದ್ರೆ ಇಲ್ಲಿ ಪ್ರಾರಂಭ ಇಲ್ಲಿ ಯಾವ ಆಗೈತೆ ಅಂದ್ರೆ ಈ 4 ಲಕ್ಷ 4.5-3.5 ಲಕ್ಷ 50 ಲಕ್ಷ ಆದ್ಮೇಲೆ ನಾನು ಹೆಂಗೆ ಸಂಪಾದನೆ ಮಾಡೋದು ಅಂದ್ಬಿಟ್ಟು ನಾನು ನಾಳೆ ದಿವಸ ಬೈತಾರಲ್ಲ, ನಮ್ಮಪ್ಪ ಗೂಬ್ ನನ್ನ ಮಗ ಏನೋ ಒಂದು ಸೈಟ್ ಆದ್ರೂ ಮಾಡಲಿಲ್ಲ ಅಂತ ಹೇಳಿ ಅವನು ಏನು ಮಾಡ್ತಾನೆ, ಈ ಮಾಡಿ ಅರ್ಜಿ ಬಿಟ್ಟು ಅವನು ಮಾಡ್ತಾನೆ. ಅವನು ಒಂದು ಲೆವೆಲಲ್ಲಿ ನನ್ನ ಲೆಕ್ಕಕ್ಕೆ ಬೇಷ ಅಂತ ಕಾರಣ ಇಷ್ಟೇ. ಅವನು ಬೈತಾರಲ್ಲ, ನಾಳೆ ದಿವಸ ಮಕ್ಕಳು ನನ್ನ ಮಗ ನೋಡಿ ಗೂಬೆ ಹೋದಂಗೆ 10 ವರ್ಷದಿಂದ ಓದ್ತಾ ಇದ್ದೆ, ಒಂದು MLA ಆಗಲಿಲ್ಲ ಏನೂ ಆಗಲಿಲ್ಲ ಅಂತ. ಹಂಗೆ ಮಾಮೂಲು ಸಹಜವಾಗಿ ಮಾತಾಡೋವಾಗ ಅವ್ರು ಹೇಳ್ತಾರೆ. ಅದರಿಂದ ಅವನೇನ್ ಮಾಡ್ತಾನೆ ಅಂದ್ರೆ ಅವನು ಪಾಪ ಅದ್ಬೇಕು ಅನ್ನೋದು ಇರೋದಿಲ್ಲ. ಆದ್ರೆ ಅವನು ಇವಾಗ 2-2.5 ಲಕ್ಷ ಸಿಕ್ಕಂಗಿದ್ರೆ ಅವ್ನು ಅದ್ದುತ್ತಾ ಇರ್ಲಿಲ್ಲ. 5 ಲಕ್ಷ ಆಯ್ತು ಅವ್ರಿಗೆ ಹೇಳ್ಬಿಡಿ, ಆಮೇಲೆ ನಾನು ಎಕ್ಸಾಂಪಲ್ ಏನು ಅಂದ್ರೆ, ನಾವು ಕೋಳಿ ಮೊಟ್ಟೆ ಉದಾಹರಣೆ ಕೊಡ್ತೀವಿ. ಒಬ್ಬ ಕೋಳಿ ಮೊಟ್ಟೆ ಮಾರಾಟ ಮಾಡೋನು ತನಗೆ ಪೆಂಡಿಂಗ್ ಏರ್ಸೋದು, ಇನ್ನೊಂದಕ್ಕೂ ಅವನಂಗೆ ಅರ್ಜಿ ಮಾಡಿದ್ವಿ. ಒಬ್ಬ ಡಾಕ್ಟ್ರು ಈಗ ನನಗೆ ನಿಮ್ಮ ಆಪರೇಷನ್, ನಿಮ್ಮ ಲಿವರ್ ಡ್ಯಾಮೇಜ್ ಆಗುತ್ತೆ, ಲಿವರ್ನ ಮಾಡ್ತೀನಿ, ಅದಕ್ಕೆ 5 ಲಕ್ಷ ಅಂತ ಹೇಳಿದ ತಕ್ಷಣ ನಾನೇನು ಮಾಡ್ತೀನಿ, ಟಕ್ಕಂತ 15 ಲಕ್ಷ ಎಲ್ಲ ಪ್ರಪಂಚದ ಅಂತ. ಅವನು ಡಾಕ್ಟರ್ ಏನು ಬುದ್ಧಿವಂತಿಕೆ ಮಾಡ್ತಾನೆ ಅಂತಂದ್ರೆ 15 ಲಕ್ಷನಾ ಅಂತಂತಂದ್ರೆ, ಇಲ್ಲಪ್ಪ ಏತನೇ ಮಾಡಬೇಡ, ದಿಗ್ಲೇ ಬಿಡ್ಬೇಡ, ಪ್ರತಿ ತಿಂಗಳು ನೀನು ಒಂದು 10 ಸಾವಿರ ಕಟ್ಕೊಂಡು ಹೋಗು, ನಿನಗೆ ಮಾಡ್ತೀನಿ ಅಂತಂತ. ಅಲ್ಲೇ ಇದೇನು ಸರ್ ಅಂತೇಳಿ ಒಳ್ಳೆ ಸೈಟ್ ಸ್ಕೀಮ್ ಇದ್ದಂಗೆ ಐತೆ ನಮ್ಮಂತೆ ಅವನು. ಮೂನಪ್ಪ ನಾನು 50 ಲಕ್ಷದ ಯಾವುದೋ ಸೈಟ್ ತೊಗೊತಾ ಇದ್ದೀನಿ ಅಂತ ಹೇಳಿ ಹಂಗಾಗುತ್ತೆ. ಹಂಗಾಗುತ್ತೆ. ಎಲ್ಲಾ ಕಡೆ ಮೋಸ ವಂಚನೆ ಜಾಸ್ತಿ ಆಗುತ್ತೆ. ಒಂದೇ ಅಂತಲ್ಲ, ಯಾರೋ ಮೊಟ್ಟೆ ಮಾರೋ ಎಲ್ಲಾ ರಂಗದಲ್ಲೂ ಮೋಸ ಎಲ್ಲಾ ರಂಗದಲ್ಲೂ ಇದೆ ಸ್ವಾಮಿ. ವಾಲ್ಮೀಕಿ ಕಥೆ ನೆನಪು ಮಾಡ್ಕೊಂಡ್ರ ನೀವು? ಮನುಷ್ಯನಿಗೆ ಬೇಕುಗಳು ಜಾಸ್ತಿ ಆಗೋಯ್ತು. ವಾಲ್ಮೀಕಿ ಕಥೆ ಏನು? ಅವನು ಡಕಾಯ ಇನ್ನೊಬ್ಬರನ್ನ ಹೊಡೆದು ಸಂಪಾದನೆ ಮಾಡಿ ಹೆಂಡತಿ ಮಕ್ಕಳನ್ನ ಪೋಷಣೆ ಮಾಡ್ತಾ ಇದ್ದ. ನೀವ್ ಹೇಳ್ತಾ ಇರೋದಕ್ಕೆ ಉದಾಹರಣೆ ನೀವೇ ಅರ್ಥ ಮಾಡ್ಕೊಳ್ಬೇಕು. ಅರ್ಥ ಆಗಲಿಲ್ಲ ಅಂದ್ರೆ ಹೇಳಿ. ಪೋಷಣೆ ಮಾಡಿದ ನಾರದ ಸಿಕ್ಬಿಟ್ಟ. ನೋಡಪ್ಪ, ಇದು ಪಾಪದ ಕೆಲಸ, ಈ ಪಾಪದ ಫಲ ನೀನು ಭೋಗಿಸ್ಲೇಬೇಕು ಅಂತ ಹೇಳಿದಾಗ, ಇಲ್ಲ ಇದರಿಂದ ನಾನು ಸಂಪಾದನೆ ಮಾಡಿ ನನ್ನ ಹೆಂಡತಿ ಮಕ್ಕಳನ್ನು ಸಾಕ್ತಾ ಇದ್ದೀನಿ, ಅವ್ರಿಗೂ ಸಹ ಭಾಗ ಹೋಗುತ್ತೆ ಅಂದಾಗ, ಇಲ್ಲ ಕೇಳ್ಕೊಂಡ್ ಬಾ ನೀನು ಅಂತ ಅಂತಂದೆ ನಾರದ. ಅವನು ವಾಲ್ಮೀಕಿ, ರತ್ನಾಕರ ಅಂತ ಅವನ ಹೆಸರು, ಬೇಡ, ಹೆಂಡತಿ ಹತ್ರ ಹೋಗಿ ಕೇಳ್ತಾನೆ, ನೋಡ ನಾನು ಈ ರೀತಿ ಸಂಪಾದನೆ ಮಾಡಿ ಹತ್ಯೆ ಮಾಡಿ ಹೊಡೆದು ಪಡೆದು ಕಿತ್ಕೊಂಡ್ಬಂದು ತಂದಾಕ್ತಾ ಇದ್ದೀನಿ, ಅದು ಪಾಪ ಅಂತ ಈಗ ಯಾರೋ ಸ್ವಾಮೀಜಿಗಳು ಹೇಳಿದ್ದಾರೆ. ಆ ಪಾಪದ ಫಲ ಭೋಗ ಫಲದ ಭಾಗದಲ್ಲಿ ನೀನು ಭಾಗ ತೆಗೆದುಕೊಳ್ತೀಯಾ ಅಂತ ಕೇಳ್ತಾನೆ ರತ್ನಾಕರ. ಅವಳು ತಿಳುವಳಿಕೆ ಇರೋಳು ಹೇಳ್ತಾಳೆ, ಅಲ್ಲಪ್ಪ ನೀನು ನನ್ನ ಗಂಡ, ನೀನ್ ಏನ್ ಮಾಡಿ ತಂದಾಕ್ತೀಯೋ ಅದು ನನಗೆ ಗೊತ್ತಿಲ್ಲ, ನೀನ್ ಪೋಷಣೆ ಮಾಡ್ಬೇಕಾಗಿರೋ ಕರ್ತವ್ಯ ನಿಂದು. ನೀನ್ ಏನೇ ಮಾಡಿದ್ರು, ಹೊಡೆದು ಮಾಡಿ ತಂದಾಕ್ತೀಯೋ ಮಾಡಿ ತಂದಾಕ್ತೀಯೋ ಅದ್ರ ಪೂರ್ಣ ಫಲ ನಿನ್ನದೇನಪ್ಪ, ನನ್ನದಲ್ಲ. ಪೂರ್ಣ ಫಲ ನಿನ್ನದೇ, ನನ್ನದಲ್ಲ. ಬಂದ ರೀತಿ ಹೇಳ್ತಾನೆ, ಅರ್ಥ ಇದ್ರ ಫಲಾನ ನೀನು ಭೋಗಿಸ್ಲೇಬೇಕು ಅಂದಾಗ ಆಗ ಅವನು ಜ್ಞಾನಿಯಾಗಿ ಅವರ ಮಂತ್ರ ದೀಕ್ಷೆ ತೆಗೆದುಕೊಂಡು ವಾಲ್ಮೀಕಿ ಆಗ್ತಾನೆ. ಏನು ಅಂತ ಅಂದ್ರೆ, ಈಗ ಹೇಳಿದ್ರಲ್ಲ ಆ ಮೊಟ್ಟೆ ಅದ್ದಿ ಮಾರೋದು ದೋಷ ಯಾರಿಗೆ? ಮಕ್ಕಳಿಗೆ ದೋಷ ಜ್ಞಾನ ಇರೋನು ಅವೆಲ್ಲ ಮಾಡಕ್ಕಾಗಿಲ್ಲ.
ತಿನ್ನೋನೆ ನೀರು ಕುಡಿಯೋದು. ಅವ್ನು ಮಾಡಕ್ ಹೋಗೋದಿಲ್ಲ. ಮಕ್ಕಳು ಬೈದ್ರೆ ಬೈಕೊಂತಾರೆ ಬಿಡು. ನಾನು ಜ್ಞಾನ ಮಾರ್ಗದಲ್ಲಿ ಇದ್ದೀನಿ, ನನ್ನ ಕೈನಲ್ಲಿ ಆದಷ್ಟು ಸಾಧ್ಯವಾದಷ್ಟು ಸಂಪಾದನೆ ಮಾಡಿದ್ದೀನಿ ಸಂಸ್ಕಾರ ಮಕ್ಕಳು ಕೊಟ್ಟಿದ್ದಾರೆ ಅನ್ಕೊಳಕ್ಕೂ ಇಲ್ಲ ಹಂಗೆ. ಅದೊಂದು ನಾವು ಗೊತ್ತಾಯ್ತಾ? ನಡೆ ನುಡಿ ಕರೆಕ್ಟ್ ಆಗಿದ್ದು ನಮ್ಮ ಸಂಸ್ಕಾರ ಮಕ್ಕಳು ಕೊಟ್ಟಿದ್ರೆ ಅವ್ರ ಅನ್ಕೊಳಕ್ಕೂ ಇಲ್ಲ. ಅಪ್ಪ ಏನು ಮಾಡಿಲ್ಲ. ಇವತ್ತು ನಡೀತಾ ಇದೆ ಸರ್. ಇವತ್ತು ನಡೀತಾ ಇದೆ ಸರ್. ಇವರೇ ಚಿಲಿಪಿ ಅದೇನೋ ಒಂದು ಇದು ಬರುತ್ತೆ. ನಾವು ಅದನ್ನೇ ಯೂಸ್ ಮಾಡ್ತಾ ಇರೋದು. ನಡೀತಾ ಇದೆ ಇಲ್ಲ ತಗೊಂಡ್ಬರ್ತೀವಲ್ಲ ಅವೆಲ್ಲ ಅವೇ. ಅವೆಲ್ಲ ಅದೇ ಸ್ವಾಮಿ. ನಾವು ಅದ್ರಲ್ಲಿ ಇದೀವಿ, ನಾವು ಮಾಡ್ತಾ ಇಲ್ಲ ಆ ಕೆಲಸನ. ಅದೇ ಕುಡಿಯೋದು ಅಂತ ನಾನು ಹೇಳ್ತಾ ಇರೋಲ್ಲ. ನಾವು ಅದನ್ನೇ ಹಾಲು ಕುಡಿತಾ ಇದ್ದೀವಿ. ಕುಡಿತಾ ಇದ್ದೀವಿ, ವಿಧಿ ಇಲ್ಲ. ಜ್ಞಾನ ಕೇಳುತ್ತೆ, ಆಧ್ಯಾತ್ಮಕ್ ಬಂದ್ಮೇಲೆ ಕೇಳುತ್ತೆ, ನಿನ್ನೋದ್ಧಾರಕ್ಕೆ ಏನ್ ಮಾಡ್ತಾ ಇದೀಯಾ ಅಂತ. ಈ ಜಗತ್ತಿಲ್ಲಿ ಏನಾರು ಮಾಡ್ಲಿ, ಯಾರು ಹೆಂಗಾರು ಮಾಡ್ಲಿ, ಏನಾರು ಆದ್ರೆ ನಿನ್ನೋದ್ಧಾರಕ್ಕೆ ನೀನ್ ಬಂದಿದ್ದ ಉದ್ದೇಶ ಏನು, ಉದ್ಧಾರಕ್ಕೆ ನೀನೇನ್ ಮಾಡ್ತಿದ್ಯಾ ಅಂತ ಹಂಗೆ ಅವಾಗ ಕೇಳಿದಾಗ ಹೇಳೋದಕ್ಕೆ ಏನಾರು ಒಂದಿರ್ಬೇಕಲ್ಲ. ಕಲ್ದರ್ಗೆ ಮಾಡ್ತಾ ಇರ್ತಾನೆ, ಅದರಿಂದ ಏನ್ ಪ್ರಯೋಜನ ಇಲ್ಲ. ಬಿಟ್ಟು ಬಿಡಕ್ ನಾವೇ ಮನ್ಸು ಮಾಡ್ತಾ ಇಲ್ಲ ಇದ್ದೀವಿ. ಅದು ನಮ್ಗೆ ಅವ್ರು ಮಾಡೋ ಕಲ್ದರ್ಗೆ ಎಷ್ಟೊಳ್ಳೆ ನಾವು ತಗೊಳ್ಳಿಲ್ಲ ಅಂದ್ರೆ ಅವ್ನು ಲೆಕ್ಕ ತಾನೆ ಒಬ್ಬನ್ ಖಾಲಿ ಆಯ್ತು, ಅವ್ನು ಇಲ್ಲಂಗ ಆಯ್ತು. ಆ ಮನ್ಸು ನಾವೇ ಮಾಡ್ತಾ ಇಲ್ಲ, ನಾವೇ ಮಾಡ್ತಾ ಇದ್ದಾಗ ಅವ್ನು ಮಾಡೇ ಮಾಡ್ತಾರೆ. ಹಂಗೆ ದೋಷ ಯಾರಿಗೆ ಅಂದ್ರೆ ಆತನಿಗೆ, ಮಕ್ಕಳಿಗಲ್ಲ ಅವರು ಮಜಾ ಮಾಡ್ತಾರೆ. ದೋಷ ಇವನ್ಗೆ. ಯಾವಾಗ ಜ್ಞಾನ ತಿಳಿದಿರ್ತಾನೋ ಅವನು ಅದನ್ನ ಮಾಡಕ್ ಹೋಗೋದಿಲ್ಲ. ಅವ್ರು ಬೈದ್ರು ಸಹ ನಮ್ಮ ಕೈನಲ್ಲಿ ಆಗಿದ್ದಷ್ಟು ಅವ್ರು ಬೈದ್ರೆ ಬೈಕೊಳ್ಳಿ ಅಂತೇಳಿ ಸುಮ್ಮನಿರ್ತಾನೆ. ತನ್ನ ಉದ್ಧಾರಕ್ಕೋಸ್ಕರ ತಾನು ಏನ್ ಬೇಕೋ ಮಾಡ್ಕೊಳ್ತಾನೆ. ಅವ್ನ ಕರ್ತವ್ಯ ಅವ್ನು ಮಾಡಿದಾನಲ್ಲ ಸ್ವಾಮಿ. ಮಕ್ಕಳನ್ನ ಬೆಳೆಸ್ತಾ ದೊಡ್ಡವ್ರು ಮಾಡ್ದ. ಹೆಂಗೆ ಅಂದ್ರೆ ಗದ್ದಲವ ತುಂಬಿ ಪ್ರಸಿದ್ಧಿ ಆತನಂತೆ. ಗೆದ್ದೆದ್ದು ಬೀಳುತ್ತೀಯೇ, ಗುದ್ದಾಡಿ ಸೋಲುತ್ತೀಯೇ, ಗದ್ದಲವ ತುಂಬಿ ಪ್ರಸಿದ್ಧಿ ಆಗುತ್ತೀಯೇ, ನಿನ್ನುದ್ಧಾರ ಜಗವನ್ನುದ್ಧರಿಪ ಸಕನೆ, ನಿನ್ನುದ್ಧಾರವೆಷ್ಟಾಯ್ತ ಮಂಕುತಿಮ್ಮ ಅಂತ. ಜಗತ್ತನ್ನ ಉದ್ಧಾರ ಮಾಡ್ತೀನಿ ಅಂತ ಹೋಯ್ತಾ ಇದೆಯಲ್ಲ, ಇಷ್ಟೆಲ್ಲಾ ಮಾಡ್ಕೊಂಡು ನಿನ್ನುದ್ಧಾರಕ್ಕೆ ಏನ್ ಮಾಡ್ದೆ ಅಂತ. ಆ ರೀತಿಯಾಗಿ ನಮ್ಮ ಸ್ವಂತ ಸ್ವ ಇಲ್ಲಿ ಹಾಕಿದ್ದಾರೆ. ಏನು ಸ್ವ ಪರ ಸಾರಾಸಾರ ಶಬ್ದಗಳು ಹೇಳಿದ್ರಲ್ಲ. ಸ್ವ ಅಂದ್ರೆ ಏನು? ನಾನು ಅಂದ್ರೆ ಬೇರೆ. ನನ್ನ ಹಿತ, ನನ್ನ ಆರೋಗ್ಯ ಕೆಟ್ಟರೆ ನಾನು ಔಷಧಿ ತೆಗೆದುಕೊಳ್ಬೇಕು. ಮಗ ತೆಗೆದುಕೊಂಡ್ರೆ ಔಷಧಿ ಕಾಯಿಲೆ ವಾಸಿ ಆಗೋದಿಲ್ಲ. ಇದು ಸ್ವ ಅಂದ್ರೆ ನನ್ನ ಹಿತ ನೋಡ್ಬೇಕು. ನಾವು ಸ್ವಂತ ನನ್ನ ಹಿತ ನೋಡ್ಬೇಕು. ಅವ್ರು ಇದ್ದಾರೆ ಸಂಬಂಧಿಕರು, ಅವ್ರಿಗೆ ಅಗತ್ಯವಾದಷ್ಟು ಹಿತ ನೋಡಿ, ಅತಿ ಅಗತ್ಯವಾದಷ್ಟು ಮಾಡಬೇಕು ಅನ್ನೋದೇನಿಲ್ಲ. ನೀವು ದೋಷಪೂರಿತವಾದ ವ್ಯವಹಾರವನ್ನ ಮಾಡಿ ಅವ್ರಿಗೆ ಅತಿ ಅಗತ್ಯವಾದ ಪೋಷಣೆ ಮಾಡಬೇಕು ಅನ್ನೋದೇನಿಲ್ಲ. ಅಗತ್ಯವಾದ ಊಟ ಕೊಡ್ತಾ ಇದ್ದೀರಾ, ಆರೋಗ್ಯಕ್ಕೆ ಕೊಡಿಸ್ಬೋದು. ಆ ಆರೋಗ್ಯ ನಾವು ತಗೊಳಕಾಗ್ತದೆ. ಅಷ್ಟಕ್ಕೆ ಸೀಮಿತ. ಅವ್ರಿಗೆ ಔಷಧಿ ಕೊಡ್ಸೋದು, ಹಾಸ್ಪಿಟಲ್ ಕರ್ಕೊಂಡು ಹೋಗೋದು ಮಾಡ್ಬೋದು. ನಿಮ್ದವೆಲ್ಲ ನಾನು ತಗೊಂಡು ಕೊಡಮ್ಮ ಅನ್ನೋದು. ಕಲಬೆರಕೆ ವಿಚಾರದಲ್ಲಿ ಕಲಬೆರಕೆ ನೋಡಿ ತಿಂದು ಬೇಸತ್ತು ಬಿಟ್ಟು ಪ್ರಪಂಚದ ಇದ್ರ ಬಗ್ಗೆ ಬಂದ ಗಂಡ ಹೆಂಡತಿಗೂ ಹೇಳದೆ ಹೋಗಿ ಪರಿಡಾಲ್ ಕುಡಿದು ಬಂದು ಮಲಕೊಂಡ. 3 ಗಂಟೆ ಆದ್ರೂ ಪ್ರಾಣ ಹೋಗ್ತಾ ಇಲ್ಲ. ಎದ್ದ 3 ಗಂಟೆ ಆಯ್ತಲ್ಲ, ಪ್ರಾಣ ಹೋಗ್ತಾ ಇಲ್ಲ. ಸತ್ಯ ಹೇಳ್ಬಿಟ್ಟ ಹೆಂಡತಿಗೆ, ಪಾರ್ಡಾಲ್ ಕುಡಿದು ಬಂದು 3 ಗಂಟೆ ಆಯ್ತು, ಪ್ರಾಣ ಹೋಗ್ತಿಲ್ವಲ್ಲೇ ಅಂತ. ಪಾರ್ಡಾಲ್ ಕುಡಿದು ಬಂದ್ರೇನ್ರಿ, ಅಯ್ಯೋ ನಿಮ್ಗೆ ಏನಿದು ಅಂದ್ಬಿಟ್ಟು ಆಟೋ ತಗೊಂಡು ಆಟೋದಲ್ಲಿ ಕುಂಡ್ಕೊಂಡು ಡಾಕ್ಟರ್ ಹತ್ರ ಕರ್ಕೊಂಡೋಗಿ ಡಾಕ್ಟರ್ ಹೇಳಿದ್ರು, ಅಮ್ಮ ನಿಮ್ಗೆ ಸಾಯಿಲ್ಲ, ಪಾರ್ಲೆಡಾಲ್ ಒರಿಜಿನಲ್ ಮಿಕ್ಸರು, ಪ್ರಾಣ ಏನು ಕರ್ಕೊಂಡು ಹೋಗ್ತಾರೆ. ಮನೆಗೆ ಕರ್ಕೊಂಡ್ಬಂದು ಪ್ರಾಣ ಉಳಿದಿದ್ದ ಸಂತೋಷಕ್ಕೆ ಗಸಗಸೆ, ಕಲ್ನಾರು, ಕಲ್ಸಕ್ರೆ, ಬಾದಾಮಿ, ದ್ರಾಕ್ಷಿ, ಗೋಡಂಬಿ, ಎಳ್ನೀರು, ಹಾಲು, ತುಪ್ಪ ಎಲ್ಲ ತಗೊಂಬಂದು ರುಬ್ಬಿ 2 ಲೋಟ ಪಾಯಸ ಕುಡಿದ್ಲು. ಗೊಟ್ಟಕ್ಕಂದ ಅವ್ಯಾವು ಸರಿ. ಇದು ಎಲ್ಲ ಹಾಗಾಗಿ ಹೇಳಿರ್ತಾರೆ, ಮನುಷ್ಯ ಚೇತನಾತ್ಮನು, ಅರಿವಿನ ಶಕ್ತಿ ಉಳ್ಳವರು. ಜಾಗರೂಕತೆಯಿಂದ ಇವೆಲ್ಲ ಆಗ್ತಾ ಇದೆ ಮನುಷ್ಯನಲ್ಲಿ. ಸಂಕಲ್ಪ, ವಿಕಲ್ಪ, ಕಾಮ, ವಾಸನೆ ಇವೆಲ್ಲ ಉತ್ಪತ್ತಿ ಆಗ್ತವೆ. ಯಾವಾಗ ಜಾಗರೂಕತೆಯಿಂದ ಇರ್ತಾನೋ ಆ ಅಲೆಗಳು ಉತ್ಪತ್ತಿ ಆದ್ರೂ ಸಹ ಅವುಗಳನ್ನೆಲ್ಲ ತಡೆದು ನಿಲ್ಲಿಸ್ತಾನೆ. ಅದನ್ನ ಅಗತ್ಯವಾದಾಗ ಮಾತ್ರ ಉಪಯೋಗಿಸ್ಕೊಳ್ತಾನೆ. ಇಚ್ಛೆ ತಿನ್ಬೇಕು ಅನ್ನೋ ಇಚ್ಛೆ ಆಗಲಿ, ಅಣ್ಣ ಮೈಸೂರು ಪಾಕು ರುಚಿಯಾಗಿದೆ ಸ್ವಲ್ಪ ತಿಂತಾನೆ, ಜಾಸ್ತಿ ತಿಂದ್ರೆ ಶುಗರ್ ಜಾಸ್ತಿ ಆಗಿದೆ ಅಂತೇಳಿ ಪಕ್ಕಕ್ಕೆ ಇಟ್ಬಿಡ್ತಾರೆ. ಆಯ್ಲೆ ಕೊಟ್ರು ಆ ಯಮ್ನವರು, ಕಾಶಿ ಅಲ್ವಾ ಬೇಡಮ್ಮ, ಒಂದು ಸ್ವಲ್ಪ ಕೊಟ್ರು, ಸ್ವಲ್ಪ ತಗೊಂಡ್ರು. ನೋಡಿ ಹಾಗೆ ನಿಯಂತ್ರಣ ಬಂದ್ಬಿಡ್ತಿದ್ದಲ್ಲ.
ಜ್ಞಾನ ಬಂದಾಗ ನಿಯಂತ್ರಣ ಬಂದ್ಬಿಡುತ್ತೆ ಎಲ್ಲ. ಇವುಗಳನ್ನೆಲ್ಲ ನಿಯಂತ್ರಿಸಬೇಕು ನಾವು, ಇಲ್ಲ ಅಂದ್ರೆ ನಮ್ಗೆ ವೈರಾಗ್ಯ. ಕೊನೆ ಅಜ್ಞಾನ ಸೆ ಮನ ಮೇಲೆ ನೋಡಿ, ಅವನ ಅಜ್ಞಾನದಿಂದ ಮನಸ್ಸಿನ ಅಲೆಗಳು ಹುಟ್ಟುತ್ತಾ ಇರ್ತವೆ. ಅದು ಬೇಕು, ಇದು ಬೇಕು, ನಮಗ್ ಶಕ್ತಿನೇ ಇಲ್ಲ ತಗೊಳಕ್ಕೆ, ಬೇಕು ಬೇಕು ಅನ್ಸುತ್ತೆ. ಯಾವಾಗ ಜ್ಞಾನವನ್ನು ಉಂಟಾಗುತ್ತೋ, ವೀರಪ್ಪ ಅವೆಲ್ಲ ನಮ್ಗೆ ಸಾಮರ್ಥ್ಯ ಇಲ್ಲ, ಇರೋದ್ರಲ್ಲಿ ನಾವು ಸರ್ ಮಾಡ್ಕೊಂಡು ಹೋಗೋಣ ಅಂತೇಳಿ ಅವನು ಹೋಗ್ತಾ ಇರ್ತಾನೆ. ಅವ್ರ ಜ್ಞಾನ ಹೋನೆ ಪರ್ ಮನ್ ಕೋ ಶಾಂತ ಕರ್ ದೇತಾ ಹೈ. ಜ್ಞಾನ ಯಾವಾಗ ಉಂಟಾಗ್ಬಿಡುತ್ತೋ ಮನಸ್ಸನ್ನ ಶಾಂತಿ ಮಾಡೋ ಶಕ್ತಿ ಅವನಿಗೆ ಬಂದ್ಬಿಡುತ್ತೆ. ಮನಸ್ಸನ್ನ ಶಾಂತಿ ಬಂದ್ಬಿಡುತ್ತೆ. ಮತ್ತೆ ಆ ಶಾಂತಿ ನಾವು ಪಡೆಯೋದಕ್ಕೆ ಏನೇನ್ ಮಾಡ್ಬೇಕು? ಸಾಧ್ಯವಾದಷ್ಟು ವ್ಯವಹಾರನ ಬಿಡಿ ಅಂತ ಹೇಳ್ತಾ ಇಲ್ಲ. ಬೆಳಿಗ್ಗೆನೋ ಸಾಯಂಕಾಲನೋ ಆ ಸದ್ಗುರುಗಳು ಹೇಳ್ತಾರೆ, ಬೆಳಗಿನ ಜಾವ 3:40 ಪ್ರಶಾಂತವಾಗಿರುತ್ತೆ ಸಮಯ, ಆ ಸಮಯದಲ್ಲಿ ಧ್ಯಾನ ಮಾಡಿ. ಆದರೆ ಧ್ಯಾನ ಯಾವಾಗ ಬೇಕಾದ್ರೂ ಮಾಡ್ಬೋದು. ಏಕಾಂತವಾಗಿ ಶಬ್ದಗಳ ನಡುವೆ ಧ್ಯಾನ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಏಕಾಂತವಾಗಿ ನೀವು ಮಲಗೋ ಸಮಯದಲ್ಲೋ ಬೆಳಿಗ್ಗೆ ಎದ್ದೋಳೋ ಸಮಯದಲ್ಲೋ ಆವಾಗ ಮಾಡಿಕೊಡಿ. ಏಕಾಂತವಾಗಿ ಚಿಂತನೆ ಮಾಡಿ, ಧ್ಯಾನ ಮಾಡಿ. ಇಲ್ಲಿ ಆಸನ ಎಲ್ಲ ಕೊಟ್ಟವ್ರೆ, ಕುತ್ಕೊಳ್ಬೇಕು ಅಂತ ಸ್ಥಿರವಾದ ಒಂದು ಆಸನದಲ್ಲಿ. ಇವಾಗೆಲ್ಲ ಅದಕ್ಕೆಲ್ಲ ಎಕ್ಸಾಮ್ಷನ್ ಕೊಟ್ಟವ್ರೆ. ಇಚ್ಛಾಸನ ಯಾವ ಇಚ್ಛೆ ಇರ್ತದೆ ಆ ಆಸನದಲ್ಲಿ ಮಾಡಿ. ಮೊನ್ನೆ ಒಂದು ಪುಸ್ತಕದಲ್ಲಿ ಓದಿದ್ರು, ಯಾವ ಸ್ಥಿತಿಯನ್ನೆಲ್ಲ ಇರಲಿ, ಇವರೇ ಹೇಳಿದ್ದಾರೆ ಯಾವ ಸ್ಥಿತಿನೆಲ್ಲ ಇರಲಿ ಮಾಡಪ್ಪ ಅಂತ. ಯಾವ ಸ್ಥಿತಿನಲ್ಲಿ ಧ್ಯಾನ ಮಾಡೋದು ಅಭ್ಯಾಸ ಮಾಡ್ಕೋ. ಸೂರ್ಯ ಕಡೆ ಹುಟ್ಟ ಕಡೆ. ಇವಾಗ ಕಬೀರ್ ಸಾಹೇಬ್ರು ಯಾವ ಸೂರ್ಯ ಕಡೆನೇ ಹುಟ್ಟಬೇಕು ಅನ್ನೋದೇನಿಲ್ಲ, ಯಾವ ಕಡೆ ಆದ್ರೂ ಕುತ್ಕೊಂಡು ಮಾಡ್ತಾ ಇದ್ದಾರೆ. ಮನಸ್ಸನ್ನ ನಿಲ್ಲಿಸು, ನಿನ್ನ ಅರಿವಿನ ಕಡೆ ತೆಗೆದುಕೊಂಡು ಹೋಗು. ನಾನು ಇಂಥ ಸ್ವರೂಪನು, ಸತ್ಯನಾಮ ಸ್ವರೂಪನು, ಚೇತನ ಸ್ವರೂಪನು ಅನ್ಕೊಳ್ತಾ ಇದ್ರೆ ಅವೆಲ್ಲ ಬಂದ್ಬಿಡ್ತವೆ. ಅದಕ್ಕೆ ಅವ್ರೆ ಓದ್ಸಲ್ಲಿ ಹೇಳಿದ್ರು, ಕುರುಡರ ಸಂತೆಯಲ್ಲಿ ನಾನು ಕನ್ನಡಿ ಮಾರಾಟ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರ. ಒಂದು ಕೊಟ್ಟು ಒಂದು ತಗೊಳ್ಬೇಕು ಅಂತ. ಅದಕ್ಕೆ ಕಬೀರ್ ಸಾಹೇಬ್ರು ನಾನು ಮಾರಾಟ ಮಾಡ್ತಾ ಇದ್ದೀನಿ, ನಿಮ್ಮಿಂದ ಏನ್ ಪಡಿತಾ ಇದ್ದೀನಿ? ನಿಮ್ಮಲ್ಲಿ ಇರ್ತಕ್ಕಂಥ ಭ್ರಮೆಗಳನ್ನ, ಅಂಧವಿಶ್ವಾಸವನ್ನು ನನಗೆ ಮಾರಾಟ ಮಾಡ. ವಿವೇಕನ ಕನ್ನಡಿ ಮಾರಾಟ ಮಾಡ್ತೀನಿ. ಮೊಬೈಲ್ ಕಿತ್ಕೊಂಡು ಹೋಗ್ತಾರೆ, ಅದೇನ್ ಮಾಡಿದ್ರು ಕೊಡಲ್ಲ. ತಿನ್ನೋ ವಸ್ತು ಕೊಟ್ಟರೆ ಅದು ಕೊಡೋದು ನೋಡ್ಬೇಕು. ತಿನ್ನೋ ವಸ್ತು ಕೊಟ್ಟಾಗ ಹಿಂಗೆ ಬಿಸಾಕ್ಬಿಡ್ತದೆ. ಅದು ಒಂದು ಕೊಟ್ಟರೆ ಸಾಲಲ್ಲ, 2 ಕೈಗೂ ಕೊಡ್ಬೇಕು. ಒಂದೊಂದು 2 ಕೇಳ್ತಾರೆ, ಒಂದು ಕೊಟ್ಟರೆ ಸುಮ್ಮನೆ ಇರ್ತಾರೆ, ಈ ಕೈನ ಇಟ್ಕೊಂಡಿರ್ತದೆ. ಇನ್ನೊಂದು ಕೊಟ್ಟರೆ ಬಿಸಾಕಿ ಅದು ಇಟ್ಕೊಂಡು. ಹಂಗೆ ಮನ್ಸಿಗೆ ಒಳ್ಳೇದು ಕೊಟ್ಟು ಕೆಟ್ಟದ್ದು ತೆಗೆದಾಕ್ಬೇಕು ಅನ್ನೋದು. ಇದು ಏಕಾಂತದಲ್ಲಿ ನಾವು ಚಿಂತನೆ ಮಾಡ್ತಾ ಇದ್ದಾಗ, ವಿವೇಕದ ಬಗ್ಗೆ, ಜ್ಞಾನದ ಬಗ್ಗೆ, ಆಧ್ಯಾತ್ಮದ ಬಗ್ಗೆ ಚಿಂತನೆ ಮಾಡ್ತಾ ಇದ್ದಾಗ, ವೈರಾಗ್ಯ ಪೂರ್ವಕ मन की तरंगों से छोड़ शांत होना चाहिए. ಶಾಂತ ಆಗ್ತಾ ಇರುತ್ತೆ, ಶಾಂತಿ ಮಾಡ್ಕೊಳ್ತಾ ಇರ್ಬೇಕು. ಮತ್ತೆ ಅಲ್ಲಿ ಕುತ್ಕೊಂಡಾಗ ಇದ್ರ ಚಿಂತನೆ ಮಾಡಿದ್ರೆ ಆಗೋದಿಲ್ಲ. ಜ್ಞಾನದ ಮಾತುಗಳ ಚಿಂತನೆ ಮಾಡ್ತಾ ಇರ್ಬೇಕು, ಜಡಚೇತನದ ಚಿಂತನೆ ಮಾಡ್ತಾ ಇರ್ಬೇಕು, ಸುಖ ದುಃಖಗಳ ಚಿಂತನೆ ಮಾಡ್ತಾ ಇರ್ಬೇಕು, ಶಾಶ್ವತವಾದ ಸುಖದ ಬಗ್ಗೆ ಚಿಂತನೆ ಮಾಡ್ತಾ ಇರ್ಬೇಕು, ನಿತ್ಯಾನಿತ್ಯ ವಸ್ತುಗಳ ಚಿಂತನೆ ಮಾಡಬೇಕು. ಯಾವುದೋ ನಿತ್ಯ ವಸ್ತು ಅಂದ್ರೆ ನಮ್ಮ ಸ್ವರೂಪ ಅವಿನಾಶಿ, ನಿತ್ಯ. ಯಾವಾಗ ಆಗ್ಲೇ ಹೇಳ್ದಂಗೆ 3 ಕಾಲಗಳಲ್ಲಿ 3 ಅವಸ್ಥೆಗಳಲ್ಲಿ ಇರ್ತಕ್ಕಂಥದ್ದು ಯಾವುದು ಅಂದ್ರೆ ನಮ್ಮ ಸ್ವರೂಪ. ಈ ರೀತಿ ಚಿಂತನೆ ಮಾಡ್ತಾ ಇರಿ. ನಿಮ್ಗೆ ಚಿಂತನೆ ಮಾಡೋ ಶಕ್ತಿ ಇಲ್ವಾ? ಯೂಟ್ಯೂಬ್ನಲ್ಲಿ ಹಾಕೊಂಡು ಕೇಳಿ. ಯೂಟ್ಯೂಬ್ನಲ್ಲಿ ಹಾಕೊಂಡು ಕೇಳ್ತಾ ಇದ್ದಾಗ ಸಿದ್ದೇಶ್ವರ ವಚನಗಳನ್ನ ಕೇಳಿ. ಜ್ಞಾನಿಗಳು ಯಾರದೇ ವಚನ ಕೇಳ್ತಾ ಇರಿ. ಕ್ರಮೇಣ ನಿಮ್ಮ ಮನಸ್ಸು ಹಿಡಿತಕ್ಕೆ ಬಂದ್ಬಿಡುತ್ತೆ, ಶಾಂತಿ ಆಗ್ಬಿಡುತ್ತೆ. ಈ ವಿವೇಕ ಅನ್ನೋ ಸಾಧನ ನೀವು ನಿಮ್ಮ ಅಂತಃಕರಣಗಳಲ್ಲಿ ತೊಡಗಿಸಿದಾಗ ವೈರಾಗ್ಯ ಪ್ರಕಾಶ ಆಗುತ್ತೆ. ವೈರಾಗ್ಯ ಪ್ರಕಾಶ ಆದಾಗ ಆಸಕ್ತಿ ಎಲ್ಲ ಹೊರಟೋಗ್ಬಿಡುತ್ತೆ, ಎಲ್ಲ ಅನಾಸಕ್ತಿಯಿಂದ ಕೂಡಿರುತ್ತದೆ. ಅನಾಸಕ್ತಿಯಿಂದ ಅವಾಗ ಕೇವಲ ಸ್ಮರಣೆ ಇರುತ್ತೆ ನಿಮ್ಮಲ್ಲಿ. ಆಗಲೇ ಹೇಳಿದ್ರಲ್ಲ, ಹೋದ್ಮೇಲೆ ಯಾವ ರೀತಿ ಸ್ಮರಣೆ ಬಂದ್ಬಿಡುತ್ತೆ. ನಮ್ಮ ಸ್ವರೂಪ ಇದೆ, ನಮ್ಮ ಅರಿವಿದೆ, ಸತ್ಯನಾಮ ಇದೆ, ಚೈತನ್ಯ ಇದೆ, ಆತ್ಮ ಇದೆ. ಈ ರೀತಿಯಾಗಿ ಚಿಂತನೆ ಮಾಡ್ತಾ ಬಂದ್ಬಿಡುತ್ತೆ. ಆಗ ಏನಾಗುತ್ತೆ, ನಿಮ್ಗೆ ನೋವು ಅರಿವು ಆಗೋದಿಲ್ಲ. ಆ ಸ್ಥಿತಿಗೆ ಬಂದಾಗ ಎಲ್ಲ ಕಳೆದೋಗುತ್ತೆ.
ಆ ಸ್ಥಿತಿಗೆ ಬರೋದಕ್ಕೆ ಅಭ್ಯಾಸ ಮಾಡಬೇಕು. 1-2 ದಿನದಲ್ಲಿ ಸಾಧ್ಯ ಆಗೋದಿಲ್ಲ. ಹಾಗಾಗಿ ನೋಡಿ, ಯಾವಾಗ ನಾವು ಏನು ಪ್ರಥಮದಲ್ಲಿ ಹೇಳಿದೋ ಮನಸ್ಸಿನ ಅಲೆಗಳನ್ನು ನಾವು ಗೆಲ್ಲಬೇಕಾದ್ರೆ ಈ ರೀತಿ ಸಾಧನೆ ಮಾಡಬೇಕು, ಚಿಂತನೆ ಮಾಡಬೇಕು, ಜ್ಞಾನದ ಚಿಂತನೆ, ಆಧ್ಯಾತ್ಮದ ಚಿಂತನೆ, ಜಡಚಿಂತನದ ಚಿಂತನೆ ಇದೆಲ್ಲ ಮಾಡ್ತಾ ಇದ್ದಾಗ ನಮಗೆ ಆ ಮನಸ್ಸಿನಲ್ಲಿ ಉಂಟಾಗತಕ್ಕಂಥ ಎಲ್ಲ ಅಲೆಗಳೆಲ್ಲ ನಾಶ ಆಗ್ತವೆ, ಶಾಂತ ಆಗುತ್ತೆ ಮನಸ್ಸು. ಆ ಶಾಂತ ಯಾವಾಗ ಮನಸ್ಸು ಶಾಂತ ಸ್ಥಿತಿಗೆ ಹೋಗುತ್ತೋ ಸಮಾಧಿ ಸ್ಥಿತಿನ ತಲುಪೋ ಕಡೆ ನಾವು ಒಂದೊಂದು ಹೆಜ್ಜೆ ಹೋಗ್ತಾ ಇರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇಷ್ಟನ್ನ ಹೇಳಿ ಈ ಸತ್ಸಂಗ ಕಾರ್ಯಕ್ರಮವನ್ನು ಮುಕ್ತಾಯ ಲೋಕಾಭಿರಾಮ ಮಾತಾಡೋಣ 1 hour 2 hour ಹೋಗೋದೇ ಗೊತ್ತಾಗೋದಿಲ್ಲ. ಯಾವ ನೋವು ಗೊತ್ತಾಗಲ್ಲ. ಅವಾಗ ಯಾರೋ ಫ್ರೆಂಡ್ಸ್ಗಳ ಜೊತೆ ಮಾತಾಡ್ತಾ ಇರ್ತೀವಲ್ಲ, 1 hour 2 hour ಕೆಲಸ ಕಾರ್ಯಗಳನ್ನ ಎಲ್ಲ ಮರ್ತೋತೀವಿ. ಅದೇ ಸತ್ಸಂಗ ಕುತ್ಕೊಂಡು ಅರ್ಧ ಗಂಟೆ ಆಗಲೇ ಕಾಲು ನೋವು ಕೈ ನೋವು ಶುರು ಆಗ್ತದೆ. ಯಾಕೆಂದ್ರೆ ಅದು ಇಂಟ್ರೆಸ್ಟ್ ಇದ್ದರೆ ಅದು ನಮ್ಗೆ ಬರೋದು. ಇಲ್ಲ ಅಂದ್ರೆ ಅಲ್ಲೇ ಬಂತು ಅದು ಹೇಗೆ ಗೊತ್ತಿಗೂ ಗೊತ್ತಾಗಲ್ಲ, ಏನೂ ಗೊತ್ತಾಗಲ್ಲ. ಹಿಡಿದ್ರು ಬಿಡಲ್ಲ ಮೊಬೈಲ್ನ ನಾವು. ಎಷ್ಟೊತ್ತಾವತ್ತೇನೋ ಅಂದ್ರೂ ಇನ್ನೂ 1-2 ನೋಡೋಣ, ಇನ್ನೊಂದು ನೋಡೋಣ ಅಂತ. ಹೀಗೆ ಗೊತ್ತಾಯ್ತು. ಕೈ ನೋವು ಬಂದ್ರೆ ಬಿಡ, ಅಷ್ಟು ಮೊಬೈಲ್ ಅಷ್ಟು ಖುಷಿ ನಮ್ಗೆ. ಆದ್ರೆ ಸುಮ್ನೆ ಏನಾದ್ರು ಕೆಲಸ ಮಾಡೋ ಒಂಚೂರು ನಾವು ಬಂದ್ರೆ ಅಯ್ಯೋ ನೋಡ್ತಾ ಇರ್ತೇವೆ. बोलिए श्री सत्यनारायण कबीर साहेब की जय, सद्गुरु श्री हनुमान साहेब की जय, गुरु माता जी